ಅವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ, ಇವರು ಇವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಈಗೆಲ್ಲ ಕಲುಷಿತ ನೀರು, ಯಾವಂತ ನೀರು ಈಗ ನೀಟ ತಿಳಿ ನೀರು ಕುಡಿಯೋ ಥರ ಆಗಿದೆ. ಬಿಟ್ಬಿಡೋಣ. ಮಹಾವೀರ, ಇದು ಕುರ್ಚಿ ಅಲ್ವಾ, ಪ್ರತಿಷ್ಠೆಯ ಪಿಶಾಚಿ. ಕೆಸರಿಗೋಸ್ಕರ ಉಸಿರು ಬಿಟ್ಟವರೇ ಜಾಸ್ತಿ. ಅಂದ್ರೆ ಪ್ರಜ್ವಲ್ ಅವರಿಗೆ ಬಲ ತುಂಬ್ತೀರಾ ಅಥವಾ ರಾಜ್ ಬಿ ಶೆಟ್ಟಿ ಅವರಿಗೆ ಬಲ ತುಂಬ್ತೀರಾ? ಶೆಟ್ಟರಿಗೆ ತುಂಬ್ತೀನೋ, ಪ್ರಜ್ವಲ್ ಅವರಿಗೆ ತುಂಬ್ತೀನೋ, ಸಂಪದಾಗ ತುಂಬ್ತೀನೋ. ಇದು ಮುಗಿಯದ ವೈರತ್ವದ ಮುಂದುವರೆದ ಅಧ್ಯಾಯ. ಆಮೇಲೆ ಹಿಂದಿಯಿಂದ ಯಾರೋ ಒಬ್ಬರನ್ನ ಕರಿತೀವಿ ಅಂತ. ಆಮೇಲೆ ಮಲಯಾಳಂನೊಬ್ಬ ಸೂಪರ್ ಸ್ಟಾರ್ನ ಕಲ್ಸೋಣ. ಅಷ್ಟು ತೂಕ ವೇಟೇಜ್ ಇರುವಂಥ ಒಂದು ಪಾತ್ರ. ಕಾಟಿ ಕಾಳ ಮಹಾವೀರ ಓಡಿಸಿದ್ದ ಕೋಣಗಳು, ಕೋಣಗಳ ಮೇಲೆ ಹೆಸರಿಟ್ಟೇನಾ? ಬೇರೆ ಇಂಡಸ್ಟ್ರಿಯಲ್ಲಿ ನಮ್ಮ ಟೆಕ್ನಿಷಿಯನ್ ಸಿಕ್ಕುವಂಥ ಗೌರವ ನಮ್ಮ ಇಂಡಸ್ಟ್ರಿಯಲ್ಲಿ ಬಹಳ ಕಮ್ಮಿ ಇದೆ. ಪತ್ರ ಬಂದಿದೆ ನೋಡಿ, ಶ್ರೀರಾಮ್ಪುರದಿಂದ ಕಿಟ್ಟಿ ಬಂದರು, ಕೋಳಿ ಮಂಜ ಬಂದ, ಇವರು ಬಂದ, ಹಾಡು ಕೇಳಿದ್ರು ನೀವು. ತೆಲುಗು ಅವನಿಗೆ ಕೋಳಿ ಮಂಜ ಯಾರು ಗೊತ್ತು? ಈಗ ನಮ್ಮದು ರಾಕಿಂಗ್ ಸ್ಟಾರ್ ಸಿನಿಮಾ ಟಾಕ್ಸಿಕ್ ಜನ ಕಾಯ್ತಾ ಇದ್ದಾರಲ್ವ, ಆ ರೀತಿ ಕಾಯುವಂಥ ಕೆಲಸ. ಟಾಕ್ಸಿಕ್ ಇಸ್ ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ತಾರೆ. KGF ಪ್ಯಾನ್ ಇಂಡಿಯಾ ಆಗಿದ್ದು ಸಿನಿಮಾ ಜನರಿಗೆ ಚೌಚೌಬಾತ ಆದಾಗ ಇಷ್ಟ ಆಗ್ತಾಯಿಲ್ಲ. ನಾನು ಹೇಳಿದ್ದು ನಮ್ಮ ಜನ್ರೇಷನಿಗೆ ಬಂದರೆ ರಂಗಾಯಣ ರಘು ಸರ್, ಸಾಧು ಕೋಕಿಲ ಸರ್, ದೊಡ್ಡಣ್ಣ ನಮ್ಮ ಒಂದು ಶಾಪ್ ಮೂಡಿಸ್ಬಿಟ್ಟಿದ್ದಾರೆ. ಯಾವ ಮೂಮೆಂಟ್ ಸರ್ ಇದು? ಸರ್ ಒಳ್ಳೆ ಮೂಮೆಂಟ್ಗಳು. ಬಾಸ್ ಡಿ ಬಾಸ್, ಅಭಿಮಾನಿಗಳ ದಾಸ, ಎಲ್ಲರ ಪ್ರೀತಿಯ ದಚ್ಚು, ಬಾಕ್ಸ್ ಆಫೀಸ್ ಸುಲ್ತಾನ್. ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ವೀಕ್ಷಕರೇ, ನನ್ನ ಜೊತೆಗೆ ಇವತ್ತು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಈಗಾಗಲೇ ನಮ್ಮ ಕನ್ನಡದ ಹೆಮ್ಮೆಯ ಕರಾವಳಿ ಸಿನಿಮಾ ಇದೇ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಈ ಕರಾವಳಿ ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯ ಮಿತ್ರ ಸರ್ ವಿಶೇಷವಾದಂತಹ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈಗಾಗಲೇ ಇವರ ಒಂದು ಕ್ಯಾರೆಕ್ಟರ್ ಏನು ಅಂತ ರಿವೀಲ್ ಆಗಿದೆ, ಬಟ್ ಟ್ರೈಲರಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಒಂದಷ್ಟು ಕ್ಯೂರಿಯಾಸಿಟಿ ಅಂತೂ ನಮ್ಮೆಲ್ರಿಗೂ ಇದೆ. ಯಾಕಂದರೆ ಕರಾವಳಿ ಅಂತ ಅಂದಾಗ್ಲೇ ಅದೇ ಒಂದು ವಿಶೇಷವಾದಂತಹ ಪದ. ಅದು ಮಂಗಳೂರು ಭಾಗದ ಒಂದು ಹಬ್ಬ, ಉತ್ಸವ ಅಂತಲೇ ಹೇಳ್ಬೋದು. ಅದನ್ನು ಯಾವ ರೀತಿ ತೋರಿಸಿರಬಹುದು ಅನ್ನುವಂತಹ ಕುತೂಹಲ ನಮ್ಮೆಲ್ರಿಗೂ ಇದೆ. ಸೊ ವೇಟಿಂಗ್ನಲ್ಲೇ ಇರೋಣ, ಯಾಕಂದರೆ 24ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಮಿತ್ರ ಸರ್ ಇದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಏನೆಲ್ಲ ಎಂಜಾಯ್ ಮಾಡಿದ್ರು, ಜೊತೆಗೆ ಅವ್ರಿಗೆ ಹೇಗೆ ಅನ್ನಿಸ್ತು ಕಂಬಳದ ಬಗ್ಗೆ, ಸೊ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಬಾಸ್ ಟಿವಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ನಿಮಗೆ ಬಾಸ್ ಟಿವಿಗೆ ಸ್ವಾಗತ. ಯಾಕಂದರೆ ಥ್ಯಾಂಕ್ ಯು ಸರ್. ಕಾದಿಂದ ಬಾಸಿಗೆ ಬಂದಿದ್ದೀರಿ ಪಲ್ಲವಿ ಅವರು. ಖುಷಿ ಆಗ್ತದೆ. ಭಾಳ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತೀರಿ. ಈಗ ಸ್ವಚ್ಛ ಕನ್ನಡ ಮಾತಾಡೋರು ಸಿಕ್ಕೋದೇ ಕಷ್ಟ, ಅಂತರಲ್ಲಿ ನೀವು ಸಿಕ್ಕಿದ್ರಿ ಅನ್ನೋ ಭಾಳ ಖುಷಿ ನನಗೆ. ಬಾಸ್ ಟಿವಿಗೆ ಕರೆಸಿ ಕರಾವಳಿಯ ಬಗ್ಗೆ, ನನ್ನ ಬಗ್ಗೆ ನೀವು ಜನರಿಗೆ, ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತಾ ಇದ್ದೀರಿ. ಬಾಸ್ ಟಿವಿ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಸರ್ ಹೇಗೆ ನಡೀತಿದೆ ಲೈಫು? ಸೂಪರ್. ನಾನು ನೋಡಿದ್ರೆ ಗೊತ್ತಾಗುತ್ತಲ್ಲ, ಗುಂಡಿಗೆ ಆರಾಮಾಗಿ ಚೆನ್ನಾಗಿದ್ದೀನಿ, ಸಕ್ಕತ್ತಾಗಿದೆ. ಈಗಲೂ ಸರ್ ಹೇರ್ ಸ್ಟೈಲ್ನ ಹಾಗೆ ಮೇಂಟೈನ್ ಮಾಡಿದ್ದೀರಾ? ಅದು ತೆಗಿಸ್ಬೇಕು ಅಂತಾನೆ ಅನಿಸ್ತಿಲ್ವ ಸರ್ ನಿಮಗೆ? ಬಿಡ್ತಾ ಇಲ್ವಲ್ಲ ಜನ, ಬಿಡ್ತಾ ಇಲ್ಲ. ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾ. ಆಕ್ಚುಲಿ ನಾನು ಕರಾವಳಿಗೋಸ್ಕರ ಬಿಟ್ಟಿದ್ದು, ಅದು ಕ್ಯಾರಿಯಾಗಿ ಲ್ಯಾಂಡ್ ಲಾರ್ಡ್ಗೆ ಬಂತು. ಲ್ಯಾಂಡ್ ಲಾರ್ಡಿಂದ ಮಹಾನ್ ಅನ್ನೋ ಸಿನಿಮಾಗೆ ಇದೇ ಗೆಟಪ್ ಕ್ಯಾರಿ ಆಯಿತು. ಅದಾದ್ಮೇಲೆ ಕರಳೆ ಅನ್ನೋ ಸಿನಿಮಾಗೆ, ಆಮೇಲೆ ಲಕ್ಷ್ಮೀಪುತ್ರ ಅನ್ನೋ ಸಿನಿಮಾಗೆ ಇದೇ ಗೆಟಪ್ ಕ್ಯಾರಿ ಆಗ್ತಾ ಇದೆ. ಈಗ 2-3 ಸಿನಿಮಾಗಳ ಕತೆ ಕೇಳಿದ್ದೀನಿ, ಶೂಟಿಂಗ್ ನಡಿಬೇಕು, ಅದಕ್ಕೂ ಕೂಡ ಇದೇ ಗೆಟಪ್ಪಲ್ಲಿ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ನೀವೊಂದು ಮಾತು ಹೇಳಿದ್ರಿ ನನಗೆ, ಲ್ಯಾಂಡ್ ಲಾರ್ಡಲ್ಲಿ ಒಳ್ಳೆ ಟ್ವಿಸ್ಟ್ ಇದೆ ನನಗೆ ಅಂತ. ಸರ್ ಸಖತ್ತಾಗಿ ಟ್ವಿಸ್ಟ್ ಇಟ್ಟಿದ್ದೀರಾ? ಟ್ವಿಸ್ಟ್ ಎಲ್ಲ ಚೆನ್ನಾಗಿತ್ತು. ಲ್ಯಾಂಡ್ ಲಾರ್ಡ್ ಚೆನ್ನಾಗಿ ಆಗಬೇಕಾಗಿತ್ತು, ನಿರ್ಮಾಪಕರಿಗೆ ಗೆಲ್ಲಬೇಕಾಗಿತ್ತು. ಸಿನಿಮಾ ಗೆದ್ದಿದೆ, ಅದರ ನಿರ್ಮಾಪಕರಿಗೆ ತೊಂದರೆ ಆಗಿದೆ ಅಷ್ಟೇ. ಒಳ್ಳೆ ಸಿನಿಮಾ, ಬಟ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಒಳ್ಳೆ ರೆಸ್ಪಾನ್ಸ್, ಒಳ್ಳೆ ರಿವ್ಯೂಸು. ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದವರು ಯಾರು ಇಲ್ವೇ ಇಲ್ಲ. ಆಲ್ಮೋಸ್ಟ್ 99% ಪೀಪಲ್ ದೇ ಎಂಜಾಯ್ಡ್ ದ ಮೂವಿ. ಏನೋ ಕಾರಣಾಂತರಗಳಿಂದ ಅದು ಜನರಿಗೆ ಕಮರ್ಷಿಯಲ್ ಆಗಿ ತಲುಪಲಿಲ್ಲ. ಆ ನಿಟ್ಟಿನಲ್ಲಿ ಸ್ವಲ್ಪ ವಿಷಾದ ಇದೆ. ತುಂಬ ದೊಡ್ಡ ಒಂದು ಯಶಸ್ಸನ್ನು ನಿರೀಕ್ಷಿಸಿದ್ದೀವಿ. ಅಷ್ಟೊಂದು ಬಹು ತಾರಾಬಳಗದ ಚಿತ್ರ, ತುಂಬ ಬಹುಕೋಟಿ ವೆಚ್ಚದ ಸಿನಿಮಾ, ಭಾಳ ನಿರೀಕ್ಷಿತ ಸಿನಿಮಾ. ನಿರ್ಮಾಪಕರಿಗೆ ಕೈ ಸುಟ್ಕೊಳ್ತು, ಅದೊಂದು ನೋವಿದೆ. ಸರ್ ಜೊತೆಗೆ ಕರಾವಳಿಯಲ್ಲೂ ವಿಶೇಷವಾದಂತಹ ಪಾತ್ರ ಮಾಡ್ತಾ ಇದ್ದೀರಾ ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ, ಅಂದರೆ ಏನು ಬಿಟ್ಕೊಡಲ್ಲ, ಆದರೆ ಸ್ವಲ್ಪ ಬಿಟ್ಕೊಡ್ಬೋದು ಸರ್. ಅಲ್ಲ, ಕರಾವಳಿ ಭಾಳ ಒಂದು ಬ್ಯೂಟಿಫುಲ್ ಸಬ್ಜೆಕ್ಟ್. ನಮ್ಮ ಗುರುದತ್ ಕಾಣಿಗ ಅವರ ಕನಸಿನ ಕೂಸು ಕರಾವಳಿ.
ಕರಾವಳಿ ಎಲ್ಲವೂ ಕೂಡ ವಿಶೇಷ. ಅಂದರೆ ನೀವು ಆ, ಒಂದು ಕರಾವಳಿ ಪ್ರದೇಶ ಅಂತ ಹೇಳಿದ ತಕ್ಷಣ ಅಲ್ಲಿ ಸಮುದ್ರ, ಗದ್ದೆಗಳು, ತೆಂಗಿನ ತೋಟ, ತೆಂಗು, ಕಂಗು, ಮಾವು, ಕೃಷಿ, ಭೂತದ ಕೋಲ, ತಾಳಮದ್ದಲೆ, ಯಕ್ಷಗಾನ, ರಿಚ್ ಇನ್ ಕಲ್ಚರ್, ತುಂಬ ಅದ್ಭುತವಾದ. ಅದ್ರ ಜೊತೆ ಕಂಬಳ ಅನ್ನೋದು ಕ್ರೀಡೆ, ಜನಪದ ಕ್ರೀಡೆ, 800-900 ವರ್ಷ ಇತಿಹಾಸ ಇರುವಂಥ ಒಂದು ಜನಪದ ಕ್ರೀಡೆ ಅದು ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಅದು ಅದು ಕಂಬಳ ಬಿಟ್ಟು ಕರಾವಳಿ ಇಲ್ಲ, ಕರಾವಳಿ ಬಿಟ್ಟು ಕಂಬಳ ಇಲ್ಲ. ಅದು ಎರಡೂ ಒಂದು ಸೇರಿರುವಂಥ, ಎರಡು ಬ್ಲೆಂಡ್ ಆಗಿರುವಂಥ, ಅವರ ರಕ್ತದಲ್ಲಿ ಕಂಬಳ ಅನ್ನೋದು ಕೂಡಿ ಬಂದಿದೆ. ನಮಗೆ ಅನಿಸುತ್ತೆ ಕಂಬಳ ಇಷ್ಟೊಂದು ಇಂಪಾರ್ಟೆಂಟ್. ಹೌದು, ಕಂಬಳ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸಣ್ಣ ವಯಸ್ಸಿಂದ ನಾವು ನೋಡ್ಕೊಂಬಂದಿರ್ತೀವಿ. ಆ ಕೋಣಗಳನ್ನು ರೆಡಿ ಮಾಡೋ ಸಣ್ಣ ವಯಸ್ಸಿಂದ ಕರ್ಕೊಂಬಂದು ಅದನ್ನು ಸಿದ್ಧಗೊಳಿಸಿ ಅದನ್ನು ಪ್ರಿಪ್ರೇಷನ್ ಮಾಡಿ ಅದಕ್ಕೋಸ್ಕರ ಒಬ್ಬ ಜಾಕಿ ಇಟ್ಕೊಂಡು ಅಂದ್ರೆ ಕಂಬಳ ಓಡ್ಸಕ್ಕೆ ಒಬ್ರು ಇರ್ತಾರೆ. ಹೌದೌದು, ಅದ್ರ ತರಬೇತಿದಾರರು ಬೇರೆ ಇರ್ತಾರೆ, ಮಾಲೀಕರು ಬೇರೆ ಇರ್ತಾರೆ, ತರಬೇತಿದಾರರು ಇರ್ತಾರೆ. ಇನ್ನೊಂದು ಫಾರ್ ಕೈಂಡ್ ಇನ್ಫಾರ್ಮೇಶನ್, ಈಗ ಪಲ್ಲವಿ ಇನ್ಸ್ಟಾಗ್ರಾಮ್ಗೆ ಹೋದ ತಕ್ಷಣ ಪಲ್ಲವಿ ಅಂತ ಬರುತ್ತೆ ನಿಮಗೆ ಅಲ್ವಾ, ಒಂದಿಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಈಗ ಆಕ್ಟರ್ ಮಿತ್ರ ಅಫಿಷಿಯಲ್ ನನಗೆ ಅಲ್ಲಿ ಒಂದು ಕೋಣಗಳಿಗೆ ಫೇಸ್ಬುಕ್ ಅಕೌಂಟ್ ಇದೆ. 2 ಲಕ್ಷ ಜನ, 3 ಲಕ್ಷ ಜನ, 3.5 ಲಕ್ಷ ಜನ ಫಾಲೋವರ್ಸ್ ಇದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಕಂಬಳ ಅಲ್ಲಿ ಬಳಸ್ಕೊಳ್ಳುವಂತಹ ಕೋಣಗಳಿಗೆ ಇನ್ಸ್ಟಾಗ್ರಾಮ್ ಹೌದು, ಅಷ್ಟು ಫ್ಯಾನ್ಸ್ ಇದೆ. ಆಮೇಲೆ ಎಲ್ಲ ಕೋಣಗಳು ನೋಡೋದಕ್ಕೆ ಒಂದೇ ಥರ ಕಾಣುತ್ತೆ ಅಲ್ವಾ, ಆದರೆ ಇಲ್ಲಿ ಅದರ ಆ್ಯಟಿಟ್ಯೂಡು, ಅದರ ಬಿಹೇವಿಯರಲ್ಲಿ ಈ ಕೋಣ ಇಂಥ ಕೋಣ ಅಂತ ಅವ್ರು ಹೆಸರಿಡಿದು ಕರೀತಾರೆ. ಹೆಸರಿಟ್ಟು ಕರೆದ ತಕ್ಷಣ ಹಿಂಗೆ ಒಂದು ತಿರುಗಿ ಒಂದು ಲುಕ್ ಕೊಡುತ್ತೆ. ಅದು ಮನುಷ್ಯರ ಜೊತೆ ಅದು ಒಡನಾಟ ಹಂಗಿದೆ. ಹೀಗಾಗಿ ಅದನ್ನು ಬರೀ ಕಂಬಳ ಅನ್ನೋದು ಒಂದು ಸ್ಪೋರ್ಟ್ಸ್ ಅನ್ನೋದನ್ನು ಮೀರಿ ಅದು ಆ ಕಂಬಳ ಜನಮಾನಸದಲ್ಲಿ ಉಳ್ಕೊಂಡಿದೆ. ಅದರ ಸುತ್ತ ಇದೆ ಕರಾವಳಿಯ ಕತೆ. ಅಂದ್ರೆ ಆ ಕೋಣಗಳು ಹಾಮ್ ಮಾಡಲ್ಲ ಮನುಷ್ಯರಿಗೆ ಅಲ್ಲ, ಅದು ಅನ್ಟೈಮ್ ಗೊತ್ತಿಲ್ಲದವ್ರು ಬಂದರೆ ಹಾಮ್ ಮಾಡೇ ಮಾಡುತ್ತೆ. ತರಬೇತಿ ಪಡ್ಕೊಂಡು ಅದು ಬಂದು ನಿಂತು ಆ ಎರಡು ನಂತರ 4 ಎತ್ತುಗಳು ಜೊತೆಯಾಗಿ ಆ ಟೈಮಿಂಗಲ್ಲಿ ಓಡಿ ಸೆಕೆಂಡಲ್ಲಿ ಓಡಿ ಗೆಲ್ಲುವಂಥದ್ದು. ಸೋಲೋ ಅಂತರ ಮಿನಿ ಸೆಕೆಂಡ್ಸ್ಗಳಲ್ಲಿ ಇರ್ತವೆ. ಭಾಳ ಅದ್ಭುತವಾದಂಥ ಒಂದು ಕ್ರೀಡೆ, ರೋಮಾಂಚನಗೊಳ್ಳುವಂಥ ಒಂದು ಕ್ರೀಡೆ. ಅದಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಪ್ರಿಪ್ರೇಷನ್ಸ್ ಇದೆ. ಕಂಬಳ ಇದ್ದಾಗ ದುಬೈಲಿ ಯಾರಿದ್ದಾರೆ, ಜರ್ಮನಿಲಿ ಯಾರಿದ್ದಾರೆ, ಬೇರೆ ದೇಶದಲ್ಲಿ ಇರುವಂಥ ತುಳುವರು ಕೂಡ, ಅಂದರೆ ಕರಾವಳಿಗರು ಕೂಡ ಬಂದು ಕಂಬಳದ ದಿವಸ ನಿಂತ್ಕೊಂಡು ಕಂಬಳವನ್ನು ನೋಡುವಂಥ ಒಂದು ವಿಭಿನ್ನವಾದಂತಹ ಕಲೆ, ಭಾಳ ಕಮರ್ಷಿಯಲ್ ವ್ಯಾಲ್ಯೂ ಇರುವಂಥ ಒಂದು ಕಲೆ. ಇದಕ್ಕೋಸ್ಕರ ಒಂದು 10 ಸೆಕೆಂಡಿನ ಓಟಕ್ಕೋಸ್ಕರ 10 ವರ್ಷ 10 ವರ್ಷ ಅದನ್ನು ಸಾಕ್ತಾರೆ. ಅಂದ್ರೆ ಚಿಕ್ಕದ್ರಿಂದ ಸಾಕಿ ಅದನ್ನು ಪಳಗಿಸಿ ಅದಕ್ಕೆ ಪೌಷ್ಟಿಕಾಹಾರ ನೀಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಮಸಾಜ್ ಮಾಡಿ ಗೋಡಂಬಿ, ದ್ರಾಕ್ಷಿ, ಇದು ಖರ್ಜೂರ ಎಲ್ಲವನ್ನ ಕೊಟ್ಟು ಅದನ್ನು ಸಿದ್ಧಗೊಳಿಸ್ತಾರೆ. ಭಾಳ ನೀವು ಸಿನಿಮಾ ನೋಡಿದಾಗ ನಿಮಗೆ ಅದರಲ್ಲೂ ಕೂಡ ಅಂದ್ರೆ ಇದ್ರ ಸುತ್ತಾನೆ ಸಿನಿಮಾ. ಹೌದು, ಕಂಪ್ಲೀಟ್ ಆಗಿ ಕಂಬಳ ಸುತ್ತ. ಕರಾವಳಿಯಲ್ಲಿ ತುಂಬಾ ಕಲೆ ಇದೆ, ತುಂಬಾ ಜನಪದ ಇದೆ, ಭೂತದ ಕೋಲ ಇದೆ, ಯಕ್ಷಗಾನ ಇದೆ, ತಾಳಮದ್ದಲೆ ಇದೆ, ಬೇರೆ ಬೇರೆ ಪ್ರಕಾರಗಳಿದೆ, ಜನಪದ ಪ್ರಕಾರಗಳು. ಅದರಲ್ಲಿ ಒಂದು ಪ್ರಕಾರವನ್ನು ತೆಗೆದುಕೊಂಡು ಕರಾವಳಿ ಕಂಬಳದ ಸುತ್ತ ಇರುವಂಥ ಅಲ್ಲಿಯ ಒಳಗಿರುವಂತಹ ಸ್ಪರ್ಧೆ, ಅದಕ್ಕೆ ಬೇಕಾದ ಪ್ರಿಪರೇಷನ್ಸು, ಅಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಒಂದು ಭೇದ, ಆ ಒಂದು ಪ್ರತಿಷ್ಠೆಯ ಕುರ್ಚಿ. ನೀವು ನನ್ನ ಟ್ರೈಲರಲ್ಲಿ ನೋಡಿರ್ತೀರಿ, ಮಹಾವೀರ ಇದು ಕುರ್ಚಿ ಅಲ್ವಾ, ಪ್ರತಿಷ್ಠೆಯ ಪಿಚಾಚಿ. ಅಂದರೆ ಪ್ರತಿಷ್ಠೆ, ಸ್ಪರ್ಧೆ ಪ್ರತಿಷ್ಠೆ ಏನಿದೆ, ಅದರೊಳಗಡೆ ಇರುವಂಥ ಒಂದು ಸ್ಪೋರ್ಟ್ಸ್ ಏನಿದೆ, ತಳ್ಳೂರಿ ಏನಿದೆ, ಸ್ವಾರ್ಥ ಏನಿದೆ, ಸ್ನೇಹ ಏನಿದೆ ಅನ್ನೋದನ್ನು ಕರಾವಳಿ ಹೇಳ್ತಾ ಹೋಗುತ್ತೆ. ಅಂದ್ರೆ ನಿಮ್ಗೆ ಇದಕ್ಕಿಂತ ಮುಂಚೆ ಕಂಬಳದ ಬಗ್ಗೆ ಗೊತ್ತಿತ್ತಾ? ನಾನು ಅಲ್ಲಿವನೇ ಆಗಿರೋ ಕಾರಣ, ಕರಾವಳಿಗೇನೆ ಆಗಿರೋ ಕಾರಣ ನಾನು ಕಂಬಳವನ್ನ ಒಬ್ಬ ಪ್ರೇಕ್ಷಕರಾಗಿ ನೋಡ್ತಾ ಅಷ್ಟೇ. ಚೆನ್ನಾಗಿದೆ, ಮುನ್ನ ಗೆಲ್ತಾ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅನ್ಸಿಲ್ಲ. ಒಳಗಡೆ ಹೋಗಿ ಟ್ರಾವೆಲ್ ಮಾಡಬೇಕು ಈಗೆಲ್ಲ ಇದೆ ಅಂತ ನಾವು ಅನಿಸಿರ್ಲಿಲ್ಲ, ಆ ಟೈಮು ನಮ್ಗೆ ಸಿಕ್ಕಿರ್ಲಿಲ್ಲ. ಬಟ್ ಈ ಸಿನಿಮಾದ ಮೂಲಕ ಅದ್ರ ಒಳಗಡೆ ನುಗ್ಗುವಂತಹ, ಅದರ ಗ್ರಾಸ್ ರೂಟ್ ಮಟ್ಟಕ್ಕೆ ಇಳಿಯುವಂಥ ಒಂದು ಅವಕಾಶ ಇದ್ರ ಮೂಲಕ ನಂಗೆ ಸಿಕ್ತು. ಗುರುದತ್ ಗಾಣಿಗ ಅವರು ಕುಂದಾಪುರದವ್ರು ಆಗಿರೋ ಕಾರಣ ಅವರಿಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇದೆ. ಅವರು ಯಕ್ಷಗಾನ ಪರಂಪರೆ ಇರುವಂಥ ಕುಟುಂಬದಿಂದ ಬಂದಂಥವ್ರು. ಅವರ ಹಿರಿಯರೆಲ್ಲರೂ ಕೂಡ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆಗ ಅವರ ರಕ್ತದಲ್ಲಿ ಕಂಬಳ ಅನ್ನೋದು ಕರಗತವಾಗಿ ಬಂದ್ಬಿಟ್ಟಿದೆ ಅವರಿಗೆ. ಹಾಗಾಗಿ ಅವರು ಅದನ್ನು ಭಾಳ ಚೆನ್ನಾಗಿ ಅದರಲ್ಲಿ ಟ್ರಾವೆಲ್ ಮಾಡಿದ್ದಾರೆ. ಅಲ್ಲಿಯ
ಎಲ್ಲ ಸ್ತರಗಳ ಮೇಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಡಾಕ್ಯುಮೆಂಟ್ರಿ ಥರ ಅನಿಸಿದೆ, ಭಾಳ ಮನೋರಂಜನಾತ್ಮಕವಾಗಿ ಒಂದು ಕಲಾತ್ಮಕವಾಗಿ ಚಿತ್ರವನ್ನು ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ನೀವು ನೋಡುವಂಥ 2 ಗಂಟೆ 6 ನಿಮಿಷ ಏನಿದೆ, ಒಂದು ಭರಪೂರವಾದ ಮನೋರಂಜನೆ, ಸೀಟ್ ಅರ್ಜಿಗೆ ಬಂದು ನಿಂತ್ಕೊಳ್ಳುವಂಥ ಒಂದು ಉತ್ಸಾಹ, ಒಂದು ಆ ಸೌಂಡ್ ಪ್ಯಾಟರ್ನ್ ಆಗಿರ್ಬೋದು, ಎಲ್ಲವೂ ಕೂಡ ಭಾಳ ವಿಶೇಷವಾಗಿ ಬಂದಿದೆ. ಕರಾವಳಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾಗಳಲ್ಲಿ ಒಂದಾಗುತ್ತೆ. ತುಂಬ ಕ್ವಾಲಿಟಿ ಸಿನಿಮಾಗಳಲ್ಲಿ ಕರಾವಳಿ ಕೂಡ ಒಂದಾಗುತ್ತೆ ಅನ್ನೋ ವಿಶ್ವಾಸ ನಮ್ಮ ಇಡೀ ತಂಡದ್ದು. ಓಕೆ ಸರ್, ಇದ್ರ ಜೊತೆಗೆ ಸಾಂಗ್ಸ್ಗಳು ಮಾತ್ರ ಸಿಕ್ಕಾಪಟ್ಟೆ ಹಿಟ್ ಆಗ್ತಾ ಇದೆ. ಹೌದು. ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬಾ ಕರಾವಳಿಗೆ ಹಾಡೆ ಅನ್ಸುತ್ತೆ. ಹೌದು, ಇವತ್ತಿಂದ ಒಂದು ಇನ್ನೊಂದು ಓಡು ಹ್ಮ್. ಓಡಾ ಅಂತೇಳಿ ಒಂದು ಸಾಂಗ್ ರಿಲೀಸ್ ಆಗ್ತದೆ. ಅದು ಇವತ್ತು ರಿಲೀಸ್ ಆಗ್ತಾ ಇದೆ. ಅದು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹ್ಮ್. ಇನ್ನೊಂದು ನೋಡ ಅಂತ ಹೇಳ್ಬಿಟ್ಟು ಓಡಾ ಅಂತ ಬಂದ್ರೆ ಇನ್ನು ನೋಡ ಅಂತ ಇನ್ನೊಂದು ಬರ್ತದೆ. ಅದು ಬಹಳ ಮನೋರಂಜನಾತ್ಮಕ, ಬಹಳ ವಿಶೇಷವಾದ ಸಿನಿಮಾ. ಟೈಟಲ್ ಟ್ರ್ಯಾಕ್ ಅಂತೂ ಅದ್ಭುತ, ಬಾ ಕರಾವಳಿ. ಇವತ್ತು ನಾವು ಬೆಳಗ್ಗೆ ಜಿಮ್ಗೆ ಹೋದ್ರೆ ಜಿಮ್ಮಲ್ಲಿ ಅದೇ ಬರ್ತಾ ಇದೆ. ಅಂದರೆ ಇದು ಸಚಿನ್ ಬಸ್ರೂರವರು, ಅವರು ಯುವ ಮ್ಯೂಸಿಕ್ ಡೈರೆಕ್ಟರ್. ಅವರು ಈಗಿನ ಟ್ರೆಂಡ್ ಭಾಳ ಚೆನ್ನಾಗಿ ಗೊತ್ತಾಗಿರುವಂಥ ಡೈರೆಕ್ಟರ್. ಆ ಕರಾವಳಿಯ ಶಬ್ದಗಳನ್ನೇ ಬಳಸಿ, ಕರಾವಳಿಯ ಸಂಗೀತಗಳನ್ನೇ ಬಳಸಿ, ಎಲ್ಲೂ ನಿಮಗೆ ವೆಸ್ಟರ್ನೈಸ್ ಮಾಡಿದೆ ಅದನ್ನು. ಅಲ್ಲಿ ಆ ಕರಾವಳಿಗೆ ಬ್ಲೆಂಡ್ ಆಗೋ ರೀತಿಯಲ್ಲಿ ಮ್ಯೂಸಿಕ್ ಮಾಡಿದ್ದು ಹೌದು, ಕನೆಕ್ಟ್ ಆಗೋ ಥರ ಅದನ್ನು ಅವರು ಎಲ್ಲೂ ಪಲ್ಯೂಟ್ ಮಾಡದೆ ಅದನ್ನು ತಗೊಂಬಂದಿರೋ ದೊಡ್ಡ ವಿಷಯ ಆಗುತ್ತೆ. ಕರಾವಳಿಯಲ್ಲಿ ಕ್ಯಾಬ್ರಬ್ಯಾನ್ ಒಂದು ಅಭಿಮನ್ಯು ಸದಾನಂದನ್ದು ಒಂದು ಅವರ ಆ ಸಿನಿಮಾವನ್ನು ಕಟ್ಕೊಟ್ಟಂಥ ರೀತಿ, ಆ ಕಲರ್ ಪ್ಯಾಲೆಟ್ ಆಗಿರ್ಬೋದು, ಅಲ್ಲಿ ವಾತಾವರಣ ಆಗಿರುತ್ತೆ ಕಟ್ಕೊಡೋಂಥ ರೀತಿ ಒಂದು ತೂಕವಾದರೆ, ಸಚಿನ್ ಬಸ್ರೂರವರ ಮ್ಯೂಸಿಕ್ ಮತ್ತು ಹಿನ್ನೆಲೆ ಸಂಗೀತ ಅದು ಇನ್ನೊಂದು ತೂಕ, ಕಲಾವಿದರ ಅಭಿನಯ ಮತ್ತೊಂದು ತೂಕ, ನಿರ್ದೇಶಕರ ಒಂದು ಆಯಾಕಟ್ಟಿನಲ್ಲಿ ಮಾಡಿದಂಥ ನಿರ್ದೇಶನ ಅದು ಇದೊಂದು ತೂಕ. ಈ 4 ತೂಕಗಳು ಸಿನಿಮಾದ 4 ಪಿಲ್ಲರ್ ಆಗಿ ನಿಂತ್ಕೊಂಡಿದೆ. ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಸಿನಿಮಾ ಆಗಿದೆ. ಅದು ವಿಸ್ಮಯ ಅಂತ ಹೇಳ್ಬೋದು. ಇಷ್ಟೆಲ್ಲ ಈ ರೀತಿ ಆಗೋದು ಭಾಳ ವಿರಳ, ಭಾಳ ಇದು ಆಗಿದೆ. ಕರಾವಳಿ ಹಂಗಾಗಿದೆ. ಸಿನಿಮಾ ನೋಡಿರೋ ಕಾರಣ ಆ ಉತ್ಸಾಹ ನನಗಿದೆ. ಆ ಜನರು ಅದನ್ನು ಭಾಳ ಎಂಜಾಯ್ ಮಾಡ್ತಾರೆ. ಎಲ್ಲ ರೀತಿ ಕ್ಯಾಮ್ರಾ ವರ್ಕನ್ನು ಎಂಜಾಯ್ ಮಾಡ್ತಾರೆ, ಮ್ಯೂಸಿಕ್ಕನ್ನು ಎಂಜಾಯ್ ಮಾಡ್ತಾರೆ, ಅಭಿನಯವನ್ನು ಎಂಜಾಯ್ ಮಾಡ್ತಾರೆ, ಇಮೋಷನ್ ಪಾರ್ಟನ್ನು ಎಂಜಾಯ್ ಮಾಡ್ತಾರೆ, ಆ ಸ್ಪೋರ್ಟ್ಸನ್ನು ಎಂಜಾಯ್ ಮಾಡ್ತಾರೆ, ಕರಾವಳಿಯ ಆ ಬ್ಯಾಕ್ಗ್ರೌಂಡನ್ನು ಭಾಳ ಎಂಜಾಯ್ ಮಾಡ್ತಾರೆ. ಸೊ ಒಟ್ಟಿನಲ್ಲಿ ಭಾಳ ಹೆಮ್ಮೆಯ ಸಿನಿಮಾ ಇದಾಗುತ್ತೆ ನಮ್ಮ ಕರಾವಳಿ ಸಿನಿಮಾ. ಸರ್, ಈ ಒಂದು ಕರಾವಳಿ ಪ್ರಪಂಚಕ್ಕೆ ನಿಮಗೆ ಅವಕಾಶ ಬಂದಾಗ, ಕತೆ ಕೇಳಿದಾಗ ಹೇಗನ್ನಿಸ್ತು? ನೀವು ಯಾಕೆ ಒಪ್ಕೊಂಡ್ರಿ? ಅಲ್ಲ, ಮೊದಲಿಗೆ ನಾನೊಬ್ಬ ಕರಾವಳಿಗನಾಗಿ ಇದನ್ನೆಲ್ಲ ನಾನು ನೋಡ್ಕೊಂಬಂದಿರೋ ಕಾರಣ, ಬಾಲ್ಯದಲ್ಲಿ ನೋಡ್ಕೊಂಬಂದಿರೋ ಕಾರಣ, ನಮ್ಮೂರಿನಿಗೆ ನಾವು ಏನಾದರೂ ಒಂದನ್ನು ಕೊಡಬೇಕು, ನಾವು ಅಲ್ಲಿದ್ದಿದ್ದಕ್ಕೆ ಬೆಳೆದಿದ್ದಕ್ಕೆ ಸಮಥಿಂಗ್ ವಿ ಹ್ಯಾವ್ ಟು ಗಿವ್ ಟು ಅನ್ನೋದು ಇದ್ದೇ ಇರುತ್ತೆ. ಆ ಒಂದು ಆಪರ್ಚುನಿಟಿ ಇದ್ರ ಮೂಲಕ ಸಿಕ್ತು. ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಗುರುದತ್ ಗಾಣಿಗ ಅವರಿಗೆ. ನನ್ನನ್ನು ಈ ರೀತಿ ನೋಡ್ಬೋದು, ಮಿತ್ರನ್ನ ಈ ರೀತಿ ತೋರಿಸ್ಬೋದು ಅಂತ ಅವ್ರ ಕಲ್ಪನೆ ದೊಡ್ಡದು. ನಾವು ಕಲಾವಿದರಾಗಿದ್ದಕ್ಕೆ ನಮ್ಗೆ ಗೊತ್ತಿರಲ್ಲ. ನಾವು ದಿನ ಶೇವ್ ಮಾಡಿಕೊಂಡು ಸ್ಟೈಲ್ ಆಗಿದ್ರೇ ಜನ ರೆಕಗ್ನೈಸ್ ಮಾಡ್ತಾರೆ. ನಮ್ದು ಆ ಇನ್ನೋಸೆಂಟ್ ಫೇಸು, ಕಾಮಿಡಿ ಫೇಸ್ ಇದ್ರೇ ಜನ ನೋಡ್ತಾರೆ. ಸಾಕು, ರಾಗ ಪ್ರಸಂಗ ಎಲ್ಲ ನೋಡಿದ್ದು ಸಾಕು, ಪುನಃ ಕಾಮಿಡಿಗಾಗಿ ಬಂದ್ಬಿಡೋಣ. ರೀಸೆಂಟಾಗಿ ನಂದು ಸಿನಿಮಾ ಬಂದಿದ್ದು, ನಾನು ಕಾಮಿಡಿಯನ್ನಾಗಿ ಮೂಗನಾಗಿ ಕಾಣಿಸ್ಕೊಂಡಂಥ ಇದು ರಾಘವೇಂದ್ರ ಸ್ಟೋರ್ ಕೋಗಿಲೆ ಪಾತ್ರ, ಭಾಳಷ್ಟು ವಿಮರ್ಶೆಗೊಳಗಾದಂಥ ಪಾತ್ರ. ಹ್ಯೂಮರಿಸ್ಟ್ ಆಗಿದ್ದೆ ನಾನು, ಇಮೋಷನ್ ಕೂಡ ಕ್ಯಾರಿ ಮಾಡ್ತಾಯಿದ್ದೆ. ಬಟ್ ಡೈರೆಕ್ಟರ್ ಟ್ರಾವೆಲ್ಡ್ ಇನ್ ಸಚ್ ವೇ, ಈ ಮಿತ್ರನ ಕೈಯಲ್ಲಿ ಈ ಥರನೂ ಮಾಡಿಸ್ಬೋದು ಅಂತೇಳಿ ನನಗೆ ಕತೆ ನರೇಟ್ ಮಾಡಿದ್ರು. ಕತೆ ನರೇಟ್ ಮಾಡಿದ ತಕ್ಷಣ ನಾನು ದೇವರನ್ನು ಕೇಳಿದ್ದು, ಮ್ಯಾನಿಫೆಸ್ಟ್ ಮಾಡ್ಕೊಂಡಂತೆ ಯಾವುದೇ ಕಾರಣಕ್ಕೂ ಈ ಕ್ಯಾರೆಕ್ಟ್ರು ಬೇರೆ ಯಾರಿಗೂ ಹೋಗಬಾರ್ದು, ನನಗೆ ಸಿಕ್ಕೋ ಥರ ಮಾಡು. ನಾನು ಬೇರೆ ಏನೂ ಕೇಳಲಿಲ್ಲ. ಪೇಮೆಂಟ್ ಎಷ್ಟು ಕೊಡ್ತೀರಿ, ಎಷ್ಟು ದಿನ ಶೂಟಿಂಗ್ ಬೇಕು, ಏನು ಕೇಳಿ ಸರ್, ಐ ಆಮ್ ಇನ್, ನಾನು ಈ ಟೀಮಲ್ಲಿದ್ದೀನಿ, ಒಳ್ಳೆ ಸಿನಿಮಾದಲ್ಲಿ ನಾನು ಇರಬೇಕು, ದಟ್ಸ್ ಆಲ್. ನೋ ಕಂಡೀಷನ್ಸ್, ನೋ ಡಿಮಾಂಡ್. ಐ ಸರೆಂಡರ್ಡ್ ಮೈ ಸೆಲ್ಫ್. ಕರಾವಳಿಗೋಸ್ಕರ ನಿಂತ್ಕೊಂಡೆ. ಎಲ್ಲಿ ನೋಡಿದವರೆಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. 24ನೇ ತಾರೀಕು ಆದಮೇಲೆ ಇದೇ ಖುಷಿ ನಮ್ಮ ಆಡಿಯನ್ಸ್ ಕಡೆಯಿಂದ ಬಂದರೆ ಧನ್ಯೋಸ್ಮಿ. ನೀವು ಆಲ್ರೆಡಿ ಸಿನಿಮಾ ನೋಡಿರೋದ್ರಿಂದ ಅದು ಒಂದು ಏನಂತಾರೆ ನಂಬಿಕೆ, ಸಿನಿಮಾನ ಜನ ಇಷ್ಟಪಟ್ಟೇ ಪಡ್ತಾರೆ ಅಂತ. ಜೊತೆಗೆ ಸರ್, ಈಗ ನೋಡಿ, ಕರಾವಳಿ ಅಂದರೆ ಮಂಗಳೂರು ಕಡೆಯಿಂದ ಯಾವ ಸಿನಿಮಾ ಬಂದರೂ ಅಲ್ಲಿನ ಒಂದಷ್ಟು ಕಲ್ಚರ್ನ ಇಟ್ಕೊಂಡು ಎಲ್ಲ ಸಿನಿಮಾನೂ ಕೂಡ ಗೆದ್ದಿದೆ. ಅದಕ್ಕೆ ಎಕ್ಸಾಂಪಲ್ ನಾವು ಕಾಂತಾರನೇ ತಗೊಳ್ಬೋದು ಅಲ್ವಾ ಸರ್? ಇದು ಗೆಲ್ಲುತ್ತೆ. ಮ್ಯಾನಿಫೆಸ್ಟಿಗೆ ಮುಂದುವರಿಲಿ ಸರ್. ಇದ್ರ ಜೊತೆಗೆ ಕತೆ ಕೇಳ್ತೀರಾ, ಇಷ್ಟ ಆಗುತ್ತೆ, ನಿಮ್ಮ ಪಾತ್ರ ಯಾವ ಥರ ಹೋಗುತ್ತೆ,
ಅದ್ರ ಬಗ್ಗೆ ಹೇಳೋದಾದ್ರೆ ತುಂಬ ಹತ್ರ ಬಂದಿದೆ ಸಿನಿಮಾ. ಈಗ ರಿಲೀಸಿಗೆ ಇನ್ನು 4-5 ದಿನಗಳು ಆಹಾ ಮಾತ್ರ ಪೆಂಡಿಂಗ್ ಇರುವ ಕಾರಣ ಪಾತ್ರದ ಬಗ್ಗೆ ತುಂಬ ವಿಮರ್ಶೆಗಳು ಬೇಡ, ಜಾಸ್ತಿ ಹೇಳ್ಬೇಡಿ ಪಾತ್ರದ ಬಗ್ಗೆ ಅಂತ ಹೇಳಿದ್ದಾರೆ. ಒಂದು ವಿಶೇಷವಾದ ಪಾತ್ರ, ನೀವು ನೋಡಿರುವಂಥ ಪಾತ್ರ, ನಮಗೆ ಕಾಡುವಂಥ ಪಾತ್ರ, ಎಲ್ಲರೂ ಇಷ್ಟಪಡುವಂಥ ಒಂದು ಪಾತ್ರ. ಸಿನಿಮಾ ಮುಗಿದ ಮೇಲೂ ಕೂಡ ಆ ಕ್ಯಾರೆಕ್ಟರ್ನ ಕರ್ಕೊಂಡು ನೀವು ಮನೆಗೆ ಬರ್ತೀರಿ, ಆಗುತ್ತೆ ನಮ್ಗೆ. ಕನೆಕ್ಟ್ ಆಗುವಂಥ ಒಂದು ಪಾತ್ರ. ಮಹಾಬಲ ಅನ್ನೋ ಪಾತ್ರ, ಮಹಾಬಲನ ಪಾತ್ರದಲ್ಲಿ ಮಹಾಬಲ ಅನ್ನೋ ಪಾತ್ರದಲ್ಲಿ ನಾನು ಅಂದ್ರೆ ಪ್ರಜ್ವಲ್ ಅವರಿಗೆ ಬಲ ತುಂಬ್ತೀರಾ ಅಥವಾ ರಾಜ್ ಬಿ ಶೆಟ್ಟಿ ಅವರಿಗೆ ಬಲ ತುಂಬ್ತೀರಾ ಅಂತ? ಒಟ್ಟಲ್ಲಿ ಬಲ ಇದೆ, ನನ್ನ ಬಲ ಇದೆ. ಮಹಾ ಬಲ ಇದೆ. ಬಲ ಶೆಟ್ಟರಿಗೆ ತುಂಬ್ತೀನೋ, ಪ್ರಜ್ವಲ್ ಅವರಿಗೆ ತುಂಬ್ತೀನೋ, ಸಂಪದಾಗ ತುಂಬ್ತೀನೋ, ನಾನು ಮರ್ತಿದ್ದೆ ಸಂಪದ ಇದೆಲ್ಲವೂ ಕೂಡ ಸಿನಿಮಾದಲ್ಲಿ ನೋಡಬೇಕು. ಬಟ್ ಬಲ ಇದೆ, ಅದು ಮಹಾಬಲವಾಗಿ ಕಾಣಿಸುತ್ತೆ. ಸರ್ ಇದ್ರ ಜೊತೆಗೆ ಅಂದ್ರೆ ರಾಜ್ ಸರ್ ಕ್ಯಾರೆಕ್ಟರ್ ಅಂದ್ರೆ ಹೆಂಗೆ ಮೂವ್ ಆನ್ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳೋದು. ನನಗೆ ಇದು ಕತೆ ಹೇಳಿದಾಗ ಒಂದು 4 ಪಾತ್ರಗಳು ಭಾಳ ವಿಶೇಷವಾದ ಪಾತ್ರಗಳು ಅನಿಸಿದ್ವು ನನಗೆ. ಒಂದು ದೊಡ್ಡ ದನಿಗಳ ಪಾತ್ರ, ಅದನ್ನು ರಮೇಶ್ ಚಂದ್ರ ಅವರು ಮಾಡ್ತಾರೆ ಅಂತ ಹೇಳಿದಾಗ ವಾವ್, ಅದ್ಭುತವಾದ ಚಾಯ್ಸ್ ಅಂತ ಖುಷಿಯಾಗಿದ್ದೆ ನಾನು. ಮಹಾಬಲನ ಪಾತ್ರ ನೀವು ಸಾರ್ ಅಂತ ಹೇಳಿದ್ರು, ಓಕೆ ಗುಡ್. ಧನುಂಜಯ್ ಅನ್ನೋ ಪಾತ್ರ ಹೀರೋ, ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರ ಸೂಪರ್. ಅಂದರೆ ನನಗೂ ಅವ್ರಿಗೆ ಒಳ್ಳೆ ಬಾಂಡಿಂಗ್ ಇದೆ. ಇದರ ಮುಂಚೆ ನಾನು 1-2 ಸಿನಿಮಾಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದೆ. ಆ ಸಿನಿಮಾಗಿಂತ ಜಾಸ್ತಿಯಾಗಿ ಸ್ನೇಹ ತುಂಬ ದೊಡ್ಡದಿದೆ ನಮ್ಮದು, ಫ್ರೆಂಡ್ಶಿಪ್ ಭಾಳ ಚೆನ್ನಾಗಿ. ನಾನು ತುಂಬ ಪ್ರೀತಿ ಮಾಡ್ತಾರೆ, ನಾನಂದ್ರೂ ಭಾಳ ಇಷ್ಟ ಅವ್ರಿಗೆ, ನನಗೂ ಅವರು ಅಂದ್ರೆ ಭಾಳ ಇಷ್ಟ. ವಿ ಸ್ಪೆಂಡ್ ಗುಡ್ ಟೈಮ್ ವಿತ್ ದೆಮ್, ವಿ ಎಂಜಾಯ್ ಗುಡ್ ಟೈಮ್. ಅವರು ಅಂತ ಹೇಳಿದ್ರೆ ಇನ್ನೂ ಖುಷಿಯಾದ. ಹೀರೋಯಿನ್ ಯಾರು? ಸಂಪದ. ಓಕೆ, ವೆರಿ ಗುಡ್, ಒಳ್ಳೆ ಆರ್ಟಿಸ್ಟ್. ಇನ್ನು ಮಹಾವೀರ ಅಂತ ಒಂದು ಹೇಳಿದ್ರಲ್ಲ ಸರ್, ತುಂಬ ಇಂಪಾರ್ಟೆಂಟ್ ರೋಲ್ ಅದು ಯಾರು ಮಾಡ್ತಾರೆ ಸರ್? ನಿಮ್ಗೆ ಸರ್ಪ್ರೈಸ್ ಇದೆ, ಒಬ್ಬ ಸೂಪರ್ ಸ್ಟಾರ್ ಮಾಡ್ತಾರೆ. ನಾವೊಂದು ಕನ್ನಡದ 3 ಸೂಪರ್ ಸ್ಟಾರ್ಗಳಿಗೆ ಟ್ರೈ ಮಾಡ್ತಾ ಇದ್ದೀವಿ, ಇದರಲ್ಲಿ ಯಾರಾದರೂ ಒಬ್ಬರು ಸಿಗ್ತಾರೆ ಅಂತ. ಪ್ರತಿದಿನ ಸೆಟ್ಟಿಗೆ ಹೋದಾಗ ಸರ್ ಮಹಾವೀರ ಯಾರು ಸರ್? ನೀವು ಕಲ್ಪಿಸ್ಕೊಳ್ಳಿ, ಕನ್ನಡದ 3 ಸೂಪರ್ ಸ್ಟಾರಲ್ಲಿ ಒಬ್ಬರು ಅಂದರೆ ಯಾರು ಇರ್ಬೋದು ಅಂತ ಎಲ್ಲ ಅಪ್ರೋಚ್ ಮಾಡಿದ್ದಾರೆ. ಆಮೇಲೆ ಹಿಂದಿಯಿಂದ ಯಾರೋ ಒಬ್ಬರನ್ನ ಕರಿತೀವಿ ಅಂತ ಆಯಿತು. ಆಮೇಲೆ ಮಲಯಾಳಂನ ಒಬ್ಬ ಸೂಪರ್ ಸ್ಟಾರ್ನ ಕರ್ಸೋಣ. ಅಷ್ಟು ತೂಕ ವೇಟೇಜ್ ಇರುವಂಥ ಒಂದು ಪಾತ್ರ ಮಹಾವೀರ ಅನ್ನೋ ಪಾತ್ರ. ನಮ್ಮದು ಇದು ಲ್ಯಾಂಡ್ ಲಾರ್ಡ್ ನಡೀತಾ ಇತ್ತು, ನಂದು ರಾಜ್ ಶೆಟ್ರದ್ದು ಕಾಂಬಿನೇಷನ್ ನಡೀತಾ ಇತ್ತು. ಅವತ್ತು ಬಂದು ಕತೆ ಹೇಳಿದ್ದಾರೆ. ಕತೆ ಹೇಳಿದ ತಕ್ಷಣ ಸರ್ ರಾಜ್ ಶೆಟ್ರ್ ಮಾಡ್ತಾರೆ ಇರಿ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ಶೆಟ್ರನ್ನು ಕೇಳಿದೆ ಹೆಂಗೆ ಮಾಡ್ತಾರೆ, ಹೆಂಗೆ ನಡೀತಾ. ಆಗ ಆಲ್ಮೋಸ್ಟ್ ಒಂದು 40-50% ಶೂಟಿಂಗ್ ಆಗೋಗ್ಬಿಟ್ಟಿತ್ತು. ಇವರ ಪೋರ್ಷನ್ ಮಾತ್ರ ಪೆಂಡಿಂಗ್ ಇತ್ತು ಅಷ್ಟೇ. ಇಲ್ಲ, ರಾಜ್ ಶೆಟ್ರು ಒಪ್ಕೊಂಡಿದ್ದಾರೆ. ಭಾಳ ಖುಷಿ ಆಯಿತು ನನಗೆ, ಅವ್ರು ಅಲ್ಲಿವರೇ ಆಗಿರೋ ಕಾರಣ. ಆಮೇಲೆ ಈಗ ಒಂದು ಟ್ರೆಂಡ್ ಇದೆ, ಅವ್ರಿಗೋಸ್ಕರ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಈಗ ನಮ್ದೀಗ ಗರುಡ ಗಮನ ಆದಮೇಲೆ ಅವರದೊಂದು ಶೈಲಿ ಎಲ್ಲರೂ ಜನ ಇಷ್ಟಪಟ್ಟಿದ್ದಾರೆ. ಕನ್ನಡದಲ್ಲೂ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ಕೂಡ ಅವರನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ, ಅವರ ಟ್ಯಾಲೆಂಟನ್ನು ಇಷ್ಟಪಟ್ಟಿದ್ದಾರೆ. ಅವರು ಕರಾವಳಿಗರಾಗಿ ಅಲ್ಲಿ ನಿಂತ್ಕೊಳ್ಳೋದು, ಆ ಮಹಾವೀರನ ಪಾತ್ರ ನಿಂತ್ಕೊಳ್ಳೋದು ಭಾಳ ಖುಷಿ ಅನ್ನಿಸ್ತು. ಅವ್ರು ಬಂದಿದ್ದು ಇಡೀ ಸಿನಿಮಾಗೆ ಒಂದು ಬಲ ತುಂಬಿತು ಅನ್ನೋದು ನನ್ನ ಅಭಿಪ್ರಾಯ. ಆಮೇಲೆ ಸಿನಿಮಾ ನೋಡಿದವರ ಅಭಿಪ್ರಾಯ. ಈಗಾಗಲೇ ಅವರ ಟ್ರೈಲರ್ ಮೂಲಕ ಅಥವಾ ಅವರ ಕ್ಯಾರೆಕ್ಟರ್ ರಿವೀಲ್ ಮೂಲಕ ಒಂದು ಸೆನ್ಸೇಷನನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ಪರ್ಸನಲಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಭಾಳ ಪರಿಸರವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ, ಪ್ರಾಣಿ ಪಕ್ಷಿಗಳನ್ನು ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿ, ಜೊತೆಗೆ ಭಾಳಷ್ಟು ಸಿನಿಮೋತ್ಸಾಹ ಇರುವಂಥ ವ್ಯಕ್ತಿ. ಸಿನಿಮಾ ಅಂದರೆ ಭಾಳ ಇಷ್ಟಪಡ್ತಾರೆ. ಕನ್ನಡ ಸಿನಿಮಾ ತುಂಬ ಒಂದು ಉತ್ತುಂಗದಲ್ಲಿರಬೇಕು ಅನ್ನೋದನ್ನು ಭಾಳ ಆಸೆ ಪಡುವಂಥ ವ್ಯಕ್ತಿ. ಸಿನಿಮಾ ಬಿಟ್ಟು ಬೇರೆ ಏನು ಯೋಚನೆ ಮಾಡಿದಂಥ ಒಂದು ವ್ಯಕ್ತಿ. ಆ ವ್ಯಕ್ತಿ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇದೆ. ಅಫ್ಕೋರ್ಸ್ ಪ್ರಜ್ವಲ್ ಅವ್ರ ಜೊತೆ ಕೆಲಸ ಮಾಡಿದ್ದು ಮತ್ತಷ್ಟು ಖುಷಿ ಇದೆ. ನಮ್ಮ ಸ್ನೇಹ ಅಂದಿದ್ದು. ಸಂಪದ ನನಗೆ ಹೊಸ ಪರಿಚಯ ಇದರ ಮೂಲಕ. ವಿ ಹ್ಯಾಡ್ ಬಿಕಮ್ ವೆರಿ ಗುಡ್ ಫ್ರೆಂಡ್ಸ್. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀವಿ, ತುಂಬ ತರಲಿ. ಆಮೇಲೆ ಸುರೇಶ್ ಸರ್, ETV ಸುರೇಶ್ ಸರ್ ಅವರು ಅದರಲ್ಲಿ ಒಳ್ಳೆಯ ಅಭಿನಯದಲ್ಲಿ ಮಾಡಿದ್ದಾರೆ. ಆಮೇಲೆ ನನಗೆ ಗೋವಿಂದೇಗೌಡರು ಅವ್ರದ್ದು ಭಾಳ ಅದ್ಭುತವಾದಂಥ ಪಾತ್ರ. ಆಮೇಲೆ ನಿರಂಜನ್ ಅವರು ಅಭಿನಯಿಸಿದ್ದಾರೆ. ತುಂಬ ಸಾಲು ಒಳ್ಳೊಳ್ಳೆ ರಂಗಭೂಮಿ ಕಲಾವಿದರನ್ನು ಇದಕ್ಕೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಸಿನಿಮಾ ಸಾಕಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ತುಂಬ ದೊಡ್ಡ ಕಲಾವಿದರ ಬಳಗ, ಒಳ್ಳೆ ಟೆಕ್ನಿಷಿಯನ್ಸ್ ಬಳಗ ಇರುವಂಥ ಒಂದು ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಕರಾವಳಿ. ಸರ್, ನೀವು ಲ್ಯಾಂಡ್ ಲಾರ್ಡಲ್ಲೂ ರಾಜ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ. ಸೊ ಲ್ಯಾಂಡ್ ಲಾರ್ಡಲ್ಲೂ ವರ್ಕ್ ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿರುವಂತಹ ಪಾತ್ರಕ್ಕೂ ಆ ಪಾತ್ರಕ್ಕೂ ಎಷ್ಟು ಭಿನ್ನ ಅಂತ? ತುಂಬ ವಿಭಿನ್ನವಾದ ಪಾತ್ರ, ತುಂಬ ವಿಭಿನ್ನವಾದಂಥ ಪಾತ್ರ. ಲ್ಯಾಂಡ್ ಲಾರ್ಡಲ್ಲಿ ಭಾಳ ಮನೋಜ್ಞವಾಗಿ ಅಭಿನಯಿಸಿದ್ರು. ಅಂದರೆ ಹಿಂಗೂ ತೋರಿಸ್ಬೋದಾ, ಅದು ನಿಜವಾಗ್ಲೂ ಕೂಡ ಜಡೇಶ್ ಅವರ ಈಗೂ ಒಬ್ಬ ಮಾಡಬಲ್ರ ಅಂದ್ರೆ ಭಯ ಹುಟ್ಟಿಸೋ ರೀತಿ. ನಮಗೆ ಆ ಟೈಮಲ್ಲಿ ವಜ್ರಮುನಿಯವರು, ತೂದೀಪ್ ಶ್ರೀನಿವಾಸ್ ಅವರೆಲ್ಲ ಇದ್ದ ಆ ಫೀಲನ್ನು
ಮತ್ತೆ ಅವರು ತಗೊಂಬಂದ್ರು ಆ ರೆಟ್ರೋ ಫೀಲಲ್ಲಿ ಅವರು ನಿಂತ್ಕೊಂಡ್ರು. ಹೌದು. ಆ ವಿಗ್ಗು ಅವ್ರು ನಿಂತ್ಕೊಳ್ಳೋದು ರೀತಿ ವರ್ಚಸ್ಸು ಎಲ್ಲ ಕೂಡ ನಮ್ಗೆ ಅನಿಸ್ತಾ ಇತ್ತು, ಫೈಟರಪ್ಪ ಫೈಟ್ ಮಾಡ್ತಾರೆ ಅನ್ನೋದು ಅನ್ನಿಸ್ತು. ಬಟ್ ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ ಭಾಳ ವ್ಯತ್ಯಾಸ. ಅದು ಸಿನಿಮಾದಲ್ಲಿ ನೋಡಿದಾಗಲೇ ನಿಮಗೆ ವ್ಯತ್ಯಾಸ. ಅನಿಸುತ್ತೆ, ಅದು ಭಾಳ ತುಂಬ ವಿಭಿನ್ನವಾಗಿ ಬಂದಿದೆ. ಸರ್, ಸೆಟ್ಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ? ಅಂದರೆ ಆ ಕಂಬಳ ಸೆಟ್ಟಲ್ಲಿ ಅಲ್ಲಿ ನಂತರ ಅನುಭವಗಳು ಅಂತಾರಲ್ಲ, ಹೇಗಿತ್ತು ಸರ್? ನನಗೆ ಗುರುದತ್ ಗಾಡಿಗೆ ಅವರು ಬಂದು ಕತೆ ಹೇಳಿದ ತಕ್ಷಣ ಸರಂಗಿರುತ್ತೆ, ಕಂಬಳ ಇರುತ್ತೆ, 250 ಜೋಡಿ ಕೋಣ ಇರುತ್ತೆ, 250 ಜೋಡಿ ಜೋಡಿ ಕೋಣ ಇರುತ್ತೆ, ಇಷ್ಟೊಂದು 2 ಲಕ್ಷ ಒಂದಿಷ್ಟು ಜನ ಸೇರಿರ್ತಾರೆ. ಆ ಮಧ್ಯದಲ್ಲಿ ನಾವು ಶೂಟ್ ಮಾಡ್ತೀವಿ ಅಂತ ಹೇಳಿದಾಗ ಯಪ್ಪ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ನನ್ನ ತಲೆಯಲ್ಲಿ ಉಳಿದು. ಈಗ ನಮಗೂ ಹಾಗೆ ಅನಿಸ್ತಿದೆ ಸರ್, ಮಾಡಕ್ ಸಾಧ್ಯನಾ ಅಂತ. ಸಾಧ್ಯ. ಈ ವ್ಯಕ್ತಿ ಏನು ಮಾತಾಡ್ತಾ ಇದ್ದಾರೆ, ಪ್ರೊಡಕ್ಷನ್ ಕ್ವಾಲಿಟಿ ಏನು, ಖರ್ಚೇನು, ಇದೇನು, ಎಷ್ಟು ಜನ ಒಟ್ಟಿಗೆ ನಿಂತ್ಕೊಳ್ಳೋದು ಹೆಂಗೆ, ಅದ್ ನಿಭಾಯಿಸೋದು ಮಾತು ಕೇಳದ ಪ್ರಾಣಿಗಳು, ಮನುಷ್ಯರೇ ಮಾತು ಕೇಳಲ್ಲ, ಹ್ಮ್. ಅಂಥದ್ರಲ್ಲಿ ಪ್ರಾಣಿಗಳನ್ನ ಇಟ್ಕೊಂಡು ಇದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯನಾ? ನನಗೆ ದೊಡ್ಡ ಒಂದು ಕ್ವಶನ್ ಬರ್ಕಾಗಿತ್ತು. ಬಟ್ ಅವ್ರು ಹೇಳಿದ್ರೆಲ್ಲವೂ ಕೂಡ ಕತೆ ಹೇಳಿದಾಗ ಏನೆಲ್ಲ ಹೇಳಿದರು ಅದೆಲ್ಲವೂ ಕೂಡ ಕಣ್ಣಿಗೆ ಕಟ್ಟೋ ರೀತಿಯಲ್ಲಿ ತಗೊಳ್ಳುವಂಥ ಸಾಮರ್ಥ್ಯವನ್ನು ಗುರುದತ್ ಮತ್ತು ಟೀಮ್ ಅವರು ಮಾಡಿದ್ದಾರೆ. ವೆರಿ ವೆರಿ ಅಪ್ರಿಷಿಯೇಟೆಡ್. ಫಸ್ಟ್ ಪಾಯಿಂಟ್ ಅದು ನಮಗೆ ಭಾಳ ವಿಶೇಷ ಅಂತ ಹೇಳಿದ್ರೆ, ಅಲ್ಲಿ ಬೆಂಗಳೂರಲ್ಲಿ ಗೊತ್ತಲ್ಲ ನಿಮಗೆ, ಸೌತ್ ಕ್ಯಾನ್ರಾದಲ್ಲಿ ಏನಂದರೆ ಅವ್ರು ಎಂಥ ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಅವ್ರನ್ನ ಯಾರು ಮುಂದೆ ಡಿಸ್ಟರ್ಬ್ ಮಾಡಲ್ಲ. ಹೇಗಿದೆ, ಚೆನ್ನಾಗಿದ್ದೀರಾ, ಒಣಸಾಂಡ, ಓಕೆ, ಅಡ್ಡೆ ಅಲ್ಪಿ ಚೆಂದ ಮಾಡಿದರು, ಅವರು ನಮಗೆ ಡಿಸ್ಟರ್ಬ್ ಮಾಡಲಿಲ್ಲ. ನಾವು ಅವರಲ್ಲಿ ಒಬ್ಬರಾಗಿರಿದ್ಕೊಂಡು ಭಾಳ ಭಾಳ ಸರಳವಾಗಿ ನಮ್ಗೆ ಭಾಳಷ್ಟು ಸಪೋರ್ಟ್ ಮಾಡಿದಂಥವ್ರು ನಮ್ಮ ಸುತ್ತಮುತ್ತ ಜನಗಳು. ಆ ಜನರ ಜೊತೆ ನಾವು ಆಮೇಲೆ ನಮಗೆ ದೊಡ್ಡ ಚಾಲೆಂಜ್ ಆಗಿದ್ದು ಒಂದು ಪ್ರಾಣಿಗಳ ಜೊತೆ, ಈ ಕೋಣದ ಜೊತೆ ನಮ್ಮ ಸಾಹಸ. ಅರ್ಧ ಗಂಟೆಗೆ ಬೀಳುವಂಥ ಮಳೆ, ಹೆಂಗೆ ಕುಂಭದ್ರೋಣ ಮಳೆ ಬಂದರೆ ನಿಲ್ಲೋದೇ ಇಲ್ಲ. ಒಂದೊಂದು ದಿನ ನಾವು ಅರ್ಧ ದಿನ ಶೂಟ್ ಮಾಡಿದ್ದು ಉಂಟು, ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗಿದ್ದು ಉಂಟು. ಮಳೆ, ನೆನೆದು, ಚಳಿ, ಬಿಸಿಲು, ಸಮುದ್ರ, ಕೋಣ, ಎಲ್ಲ ಚಾಲೆಂಜ್ಗಳ ಮಧ್ಯೆ ಒಂದಿಷ್ಟು ವರ್ಷ, ಎರಡು ಕಾಲು ವರ್ಷ, 3 ವರ್ಷ. ಅಂದ್ರೆ ಶೂಟಿಂಗ್ ಎಷ್ಟು ವರ್ಷ ಆಗಿದ್ದು? ಇದನ್ನ ಅಚೀವ್ ಮಾಡೋದಕ್ಕೋಸ್ಕರ ಇಷ್ಟು 2.5 ವರ್ಷ ಶೂಟಿಂಗ್. 2.5 ವರ್ಷ ಶೂಟಿಂಗ್, ಒಂದು 56 ದಿನ, 57 ದಿನ, 60 ದಿನ ತನಕ ಆಗಿದೆ. ಬಟ್ ಈ ಮಳೆ ಬಿಡೋ ತನಕ ಬರಬೇಕು, ಅದ್ಮೇಲೆ ಹಂಗೆ ಕಂಟಿನ್ಯೂ ಆಗಬೇಕು. ಇದು ಈ ಚಾಲೆಂಜನ್ನು ಏನು ಬರೆದಿದ್ರು, ಏನು ಕನಸ್ಕೊಂಡಿದ್ರು ಅದನ್ನು ಚಿತ್ರೀಕರಣ ಮಾಡೋದ್ರಲ್ಲಿ ಗುರುದತ್ ಅವರು, ಅಭಿಮನ್ಯು ಸದಾನಂದನ್ನು, ಸಚಿನ್ ಬಸ್ರೂರು ಎಲ್ಲರೂ ಕೂಡ ಅಚೀವ್ ಮಾಡಿದ್ದಾರೆ. ನಾನೊಬ್ಬ ಟೆಕ್ನಿಷಿಯನ್ ಆಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ಕಲಾವಿದನಾಗಿ, ಕನ್ನಡದ ಪ್ರೇಕ್ಷಕನಾಗಿ ಭಾಳಷ್ಟು ಹೆಮ್ಮೆ ಇದೆ ಇಡೀ ತಂಡದ ಶ್ರಮದ ಮೇಲೆ ಅಂತ. ಸರ್, ಅದು ಕೋಣ ಇದು ಮಾಡ್ಬೇಕಲ್ವಾ, ಏನು ಓಡಿಸ್ತಾರೆ ಅಂತಾರ, ಅಥವಾ ಅದಕ್ಕೆ ಹೊಡಿಯೋದು ಆ ಥರ ಎಲ್ಲ ಏನಿರಲ್ವಾ, ಅಥವಾ ಹೇಗೆ ಹೊಡಿತಾರೆ? ಅದು ಸಿಸ್ಟಮ್ ಹೊಡೆದೇ ಹೊಡಿತಾರೆ. ಹೋಗು ಮುಂದಕ್ಕೆ ಹೋಗು ಅಂತ ಅದು ಸಪೋರ್ಟ್ ಕೊಡ್ತಾ ಇತ್ತ ಅಂತ? ಖಂಡಿತ. ಅದ್ರ ಟ್ರೈನ್ಡ್ ಅದಲ್ಲ, ಅದಕ್ಕೆ ಎಷ್ಟೋ ವರ್ಷದ ತರಬೇತಿ, ಅದೊಂದು ಹಿಂದೆ ನಿಂತವ್ರು ಯಾರು ಅನ್ನೋದು ಕೂಡ ಸೆನ್ಸ್ ಮಾಡ್ತದೆ. ಅಂದ್ರೆ ನನ್ನನ್ನು ಯಾರು ಇಟ್ಕೊಂಡಿದ್ದಾರೆ, ಯಾರು ಇಟ್ಕೊಂಡಿದ್ದಾರೆ, ನಮ್ಮ ಸಾಕಿ ಯಾರು ಅರ್ಥ ಮಾಡ್ಕೊಳ್ಳುತ್ತೆ. ಅದು ಭಾಳ ಭಾಳ ಅದು ನಾನು ನಿಮಗೆ ಹೇಳಿದ್ರೆ ತುಂಬ ನಿಮ್ಗೆ ಅರ್ಥ ಆಗಲ್ಲ. ಅದು ನೀವು ಪರ್ಸನಲ್ ಆಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತೆ. ಈ ಸಿನಿಮಾದಲ್ಲಿ ಆ ಜಲಕ್ಕೆ ನಿಮ್ಗೆ ಗೊತ್ತಾಗುತ್ತೆ, ಆ ರಿಯಾಕ್ಷನ್ಸ್ ಗೊತ್ತಾಗುತ್ತೆ. ಇದು ಕೋಣಗಳಲ್ಲ, ಇದು ಮನುಷ್ಯರಪ್ಪ, ಇದಕ್ಕೂ ಭಾವನೆಗಳಿದೆ, ಇಮೋಟ್ ಆಗುತ್ತೆ, ಇದು ಅರ್ಥ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಅದು ಅಲ್ಲಿ ಒಂದು ಕೋಣ ಇದು ಕಂಬಳ ಗೆದ್ದ ತಕ್ಷಣ ಅಲ್ಲಿ ಕಹಳೆ ಮತ್ತು ನಗಾರಿ ಹೊಡಿತಾರೆ. ಅದು ಹೇಗೆ ಎಕ್ಸ್ಪ್ರೆಸ್ ಮಾಡುತ್ತೆ ಸರ್? ತಲೆ ಆಡಿಸುತ್ತೆ. ಅದಕ್ಕೆ ಬೇಕು, ಆ ಕಿಕ್ ಬೇಕು ಅದಕ್ಕೆ. ನಾನು ಗೆದ್ದೆ ಅಂತ ಖುಷಿ ಪಡ್ತದೆ. ಅದು ಒಂಥರ ವಿಶೇಷವಾದಂಥ ಒಂದು ಅನುಭವ ನನಗೆ, ಒಂದು ಸ್ಪೆಷಲ್ ಅನುಭವ. ಮನುಷ್ಯರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ಕೋಣದ ಜೊತೆ ಕೊಡೋದು ಆ್ಯಕ್ಟ್ ಮಾಡೋದು ಒಂದು ಅವಕಾಶ ಇದರ ಮೂಲಕ ಸಿಕ್ತು. ಸರ್, ನೀವೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರ ಸರ್ ಅದನ್ನ ಓಡಿಸಿ? ಏನಂತಾರೆ ಅದೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಸಿನಿಮಾ ನೋಡಿದ್ರೆ ಚೆನ್ನಾಗಿ. ಅಂದ್ರೆ ಕಷ್ಟ ಅನ್ಸುತ್ತಾ ಹೇಗೆ ಅಂತ? ನಾನು ಇಷ್ಟು ಹೇಳಿದಾಗ ನಿಮಗೆ ಕಷ್ಟ ಆಯಿತು ಅಂತ ಅನಿಸ್ತಾ ಇದೆಯಾ? ನಾನು ಇಷ್ಟು ಹೇಳಿದೆ, ಮಳೆ ಇತ್ತು, ಬಿಸಿಲಿತ್ತು, ಕಲ್ಲು ಮುಳ್ಳು, ಆಮೇಲೆ ಕೋಣ, ಕೆಸರು, ಗೆದ್ದೆ, ಇದೆಲ್ಲ ಇತ್ತು. ಆಮೇಲೆ ಕಷ್ಟ ಆಗದೆ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಕಷ್ಟ ಆಗಿರುತ್ತೆ. ತುಂಬ ಕಷ್ಟ ಆಗಿದೆ. ಅದನ್ನು ಇಷ್ಟಪಟ್ಟು ಖುಷಿಯಾಗಿ ಅದನ್ನು ಮಾಡಿದ್ವಿ. ಅದು ನಮ್ಗೆ ಅಷ್ಟು ಕಂಫರ್ಟ್ ಲೆವೆಲನ್ನು ಪ್ರೊಡಕ್ಷನ್ ಮಾಡಿಕೊಡ್ತು.
ನಮ್ಮ ರಕ್ಷಣೆ ಮಾಡ್ತು. ಅದು ಮುಖ್ಯ. ಯಾರಿಗೂ ಇಷ್ಟು ವಿಷಯ ಇದ್ರೂ ಕೂಡ ಇಡೀ ತಂಡದಲ್ಲಿ ಹ್ಮ್. ಯಾರಿಗೂ ದೇವರ ದಯೆಯಿಂದ ಯಾರಿಗೂ ಗಾಯಗಳಾಗದೆ, ಯಾರಿಗೂ ಸಮಸ್ಯೆಗಳಾಗದೆ, ಯಾರಿಗೂ ಮೂಳೆ ಮುರಿತಗಳು, ದೊಡ್ಡ ರೀತಿಯ ಮೂಳೆ ಮುರಿತಗಳಾಗಲಿ, ಸ್ಕ್ರಾಚಸ್ ಆಗಲಿ ಆಗದೆ ಏನೂ ಇಲ್ಲ. ಅದಾಗಿದೆ, ಚೆನ್ನಾಗಿ ಆಗಿದೆ. ಆಮೇಲೆ ನಾವು ನಮ್ಮ ಜೊತೆ ಇದ್ದಂಥ ಕೋಣಗಳು ಎಲ್ಲವೂ ಕೂಡ ಆರೋಗ್ಯವಾಗಿ ಅಲ್ಲಿ ಡಾಕ್ಟರ್ ಇಟ್ಕೊಂಡು, ಅಲ್ಲಿ ಆಂಬುಲೆನ್ಸ್ ಇಟ್ಕೊಂಡು. ಅಂದ್ರೆ ಹುಷಾರ್ ತಪ್ತಾ ಇದ್ವು ಅವು? ಇಲ್ಲ ಅದಕ್ಕೆಲ್ಲ ಸಿಸ್ಟಮ್ಯಾಟಿಕ್ ಇದೆ. ಒಂದಿಷ್ಟು ಓಡಿದ ಮೇಲೆ ಅದಕ್ಕೆ ರಿಲ್ಯಾಕ್ಸ್ ಇರುತ್ತವೆ, ಅದರ ಟೆಸ್ಟ್ ಮಾಡ್ತಾರೆ. ತುಂಬ ನೀವು ನಾನು ಹೇಳೋದು ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಒಂದು ವ್ಯಕ್ತಿನ ಯಾವ ರೀತಿ ನೋಡ್ಕೋತಾರೆ, ಒಂದು 5 ಸ್ಟಾರ್ ಹೋಟ್ಲಲ್ಲಿ ಒಂದು ವ್ಯಕ್ತಿನ ಹಿಂಗೆ ಹಾಸ್ಪಿಟಾಲಿಟಿ ಮಾಡ್ತಾರೆ, ಆ ರೀತಿ ಹಾಸ್ಪಿಟಾಲಿಟಿ ಅದಕ್ಕೆ. ಅಂದ್ರೆ ಅಲ್ಲಿ ಇರೋದೇ ಆತರ, ಸಿನಿಮಾಗಂತ ಈ ತರ ಮಾಡ್ತಾ ಇಲ್ಲ, ಇರೋದೇ ಅಲ್ಲ ಆತರ. ಸಿನಿಮಾಗೆಲ್ಲ ಬಿಟ್ಟಿದೆ ದೊಡ್ಡ ವಿಷಯ. ಅವರು ಸಿನಿಮಾ ಅಂದ್ರೆ ಮೀರಿದ್ದದು, ಅವರ ಪ್ರೀತಿ, ಆ ಕನ್ನಡದ ಪ್ರೀತಿ, ಸಿನಿಮಾನ ಮೀರಿದ ಪ್ರೀತಿ ಅಲ್ಲಿಯ ಸ್ಥಳೀಕರಿಗೆ. ನೀವು ಮುಂಚೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಹೇಳಿದ್ರಿ, ಅದಕ್ಕೂ ಇವಾಗ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಸಿಕ್ಕಿದ್ದ ಅನುಭವ ಹೇಗಿತ್ತು? ಅಜಗಜಾಂತರ. ಆಮೇಲೆ ಆಟ್ಸ್ ಆಫ್ ಟು ದೆಮ್, ಅದನ್ನು ತರಬೇತಿ ಮಾಡುವಂಥವ್ರಿಗೆ, ಅದರ ಓನರ್ಗಳಿಗೆ, ಅದರಿಂದ ಓಡುವಂಥ ಜಾಕಿಗೆ ಆಟ್ಸ್ ಆಫ್. ಸಾಧ್ಯನೇ ಇಲ್ಲ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಸಿನಿಮಾದಲ್ಲಿ ಪ್ರಜ್ವಲ್ ಅವರು ಕೂಡ ಅದನ್ನ ಓಡಿಸಿದಾರಲ್ವಾ? ಅದೆಲ್ಲ ನೀವು ಸಿನಿಮಾದಲ್ಲಿ ಅಲ್ಲ, ಅವ್ರಿಗೆ ಏನಾದ್ರು ಅಲ್ಲಿ ಚಾಲೆಂಜಸ್ ಅಂತ ಅವ್ರು ಹೆಂಗ್ ಪ್ರಾಕ್ಟೀಸ್ ಈ ಮಾಡ್ತಾ ಈ ಪ್ರಶ್ನೆ ನನಗೆ ಸೂಕ್ತ ಅಲ್ಲ, ನೀವು ಅವ್ರನ್ನೇ ಕೇಳಬೇಕು. ಬಟ್ ತುಂಬಾ ವಿಚಾರಗಳನ್ನು ಅವ್ರು ನಿಮಗೆ ಹೇಳ್ಕೊಂಡಿದ್ರ ಏನಾದ್ರು? ಜೊತೆಗೆ ಇದ್ವಿ ಅಲ್ಲ, ಹೇಳ್ಕೊಂಡಿದ್ರ? ಜೊತೆಗೆ ಇದ್ವಿ, ನಾವು ಅದನ್ನ ಹೇಳೋದಕ್ಕಾಗಲ್ಲ. ನೀವು ಸಿನಿಮಾದಲ್ಲಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗುತ್ತೆ. ನೀವು ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅವ್ರ ಕ್ಯಾರೆಕ್ಟರ್ ಸರ್, ಅದ್ರ ಬಗ್ಗೆ ತುಂಬಾ ಒಳ್ಳೆ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅವರು. ಆಸ್ ಯೂಶುವಲ್ ನಮಗೆ ತುಂಬಾ ಇಷ್ಟ, ಕ್ಯೂಟ್ ಆಗಿರುವಂತ ಲವರ್ ಬಾಯ್, ಅವ್ರು ನಮಗೆ ಇಷ್ಟ, ನಮಗೆ ಅಲ್ವಾ? ನೋಡಿದ್ವಿ ನಾವು ಅವ್ರದ್ದು ಮೆರವಣಿಗೆ ಆಗಲಿ, ಸಿಕ್ಸರ್ ಆಗಲಿ, ಗೆಳೆಯ ಆಗಲಿ, ಇದೆಲ್ಲ ಬ್ಯೂಟಿಫುಲ್ ಸಬ್ಜೆಕ್ಟ್. ಲವರ್ ಬಾಯ್ ಆಗಿನೇ ಅವರನ್ನ ನೋಡಿದ್ವಿ, ಭದ್ರಾ ಅದೆಲ್ಲ ನೋಡಿದ್ವಿ. ಮಧ್ಯ ಮಧ್ಯದಲ್ಲಿ ಆಕ್ಷನ್ ಕೂಡ ಬರ್ತಾ ಇದ್ವು. ಬಟ್ ಅವರ 39 ಸಿನಿಮಾ ಆಯಿತು, 40ನೇ ಸಿನಿಮಾ ಇದು. 40ನೇ ಸಿನಿಮಾದಲ್ಲಿ ಪ್ರಜ್ವಲ್ ಅವರು ಬಹಳ ವಿಶೇಷವಾದಂಥ ಒಂದು ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಧನಂಜಯ ಅನ್ನೋ ಪಾತ್ರದಲ್ಲಿ ಜನರಿಗೆ ಬಹಳ ಇಷ್ಟ ಆಗೋ ರೀತಿಯಲ್ಲಿ ಒಬ್ಬ ಕರಾವಳಿಗನಾಗಿ ಕಾಣಿಸ್ಕೋತಾರೆ. ನಾವು ಪಂಚೆ ಉಡ್ಕೊಂಡು ಹಳ್ಳಿ ಡ್ರೆಸ್ ಹಾಕಿ ಇದು ಕಟ್ಟುವಂಥ ಪ್ರಜ್ವಲ್ ನಾವು ನೋಡೇ ಇರಲಿಲ್ಲ. ಇದರಲ್ಲಿ ನೀವು ನೋಡ್ತೀರಿ, ಬಹಳ ನೈಜವಾದ ಅಭಿನಯವನ್ನು ಮಾಡಿದ್ದಾರೆ. ಭಾಳ ಜನರಿಗೆ ಮತ್ತೆ ಇನ್ನೊಂದು ರೀತಿಯಲ್ಲಿ ಭಾಳ ಜನ ಇಷ್ಟ ಆಗೋ ರೀತಿಯಲ್ಲಿ ಇದಾಗುತ್ತೆ. ಅವರ ಸಿನಿ ಜರ್ನಿಯ ದೊಡ್ಡ ಸಿನಿಮಾ ಇದಾಗುತ್ತೆ, ತುಂಬ ಅದ್ಭುತವಾದ ಸಿನಿಮಾ ಇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಸರಿ, ನೀವು ಹಿಂಗೆ ಹೇಳಿ ಹೇಳಿ ನಮಗೆ ಕುತೂಹಲ ಜಾಸ್ತಿ ಮಾಡ್ತಾ ಇದ್ದೀರಾ. ಈ ಕುತೂಹಲ ಜನರಲ್ಲೂ ಕೂಡ ಬರಬೇಕು. ನಾವು ಬೇರೆಯವ್ರ ಥರ ಬೇರೆ ಬೇರೆ ಮಾರ್ಕೆಟಿಂಗ್ ಟ್ರೆಂಡ್ ಅಂತ ಖಂಡಿತ ಅನ್ಸ್ಕೊಬಿಟ್ಟು ನಾನು ಭಾಳ ಮನಸ್ಪೂರ್ವಕವಾಗಿ ಇದನ್ನು ಮಾತಾಡ್ತಾ ಇದ್ದೀನಿ. ನಿಮಗೆ ಖಂಡಿತ ನಾನು ಹೇಳಿದೆಲ್ಲ ಅಂಶಗಳು ತೆರೆ ಮೇಲೆ ಕಾಣಿಸುತ್ತೆ, ರೋಮಾಂಚನ ಆಗುತ್ತೆ. ಇದು ಕರಾವಳಿಯ ಒಂದು ಜರ್ನಿ. ಹೌದು, ಜರ್ನಿ. ಸರ್, ಕೊನೆಯದಾಗಿ ಅಲ್ಲಿ ಬಂದ್ರಲ್ಲ ನೀವು, ಅಂದ್ರೆ ಲೈವ್ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಅದೊಂದು ಎಮೋಷನಲಿ ಕನೆಕ್ಟ್ ಆಗಿರುತ್ತಲ್ಲ ಸರ್ ಪ್ಲೇಸು, ಅದು ಹೇಗಿತ್ತು ಸರ್? ಅದು ನಮಗೆ ಫಸ್ಟ್ ಆಫ್ ಆಲ್ ಆ ಪ್ರಾಣಿಗಳ ಜೊತೆ, ಆ ಕೋಣಗಳ ಜೊತೆ ಇದ್ದಂಥ ಟೈಮ್. ಅದಾದಮೇಲೆ ಅಲ್ಲಿ ಕೆಲವು ನನ್ನ ಸ್ನೇಹಿತರು ನನಗೆ ಕೊಟ್ಟಂಥ ಪ್ರೀತಿ, ಯಾರ್ಯಾರೋ ಮನೆಯಿಂದಲೂ ನಾವು ಈಗ ನನ್ನ ಮನೆ ಇದೆ ಅಲ್ಲಿ, ಮಹಾಬಲನ ಮನೆ, ಅದು ಬಂದ್ಬಿಟ್ಟು ರಂಜಳ ಅನ್ನೋ ಊರಲ್ಲಿ. ಅಲ್ಲಿ ಶಿಶುಪಾಲ ಅಂತೇಳಿ ಮತ್ತು ಒಂದು 60 ವರ್ಷದ ಜೈನ ದಂಪತಿಗಳು, ಅವ್ರ ಮನೆ ಭಾಳ ಚೆನ್ನಾಗಿರೋ, 4 ಎಕರೆ ಹಸುಗಳು, ರಾಸುಗಳು, ಆಮೇಲೆ ಈ ಗಿಡ್ಡಸು, ಹೌದು, ಈ ಅಡಿಕೆ ಕೃಷಿ, ತೆಂಗು, ಸೌತೆಕಾಯಿ ಎಲ್ಲ ಬೆಳೆಯುವಂಥದ್ದು, ಮುಡಿ ಅಕ್ಕಿ ಎಲ್ಲ ಮಾಡಿ. ಮಧ್ಯಾಹ್ನ ಆದ ತಕ್ಷಣ ನನ್ನ ಸೀರಿಯಲಲ್ಲಿ ನೋಡಿದ್ರಲ್ಲ, ಓಯ್ ಆ ಜಾಡೇಶನನ್ನು ಕರಿ, ಇವತ್ತು ಊಟ ನಮ್ಮಲ್ಲಿ ಅಂತೇಳಿ ಬಾಳೆ ಎಲೆ ಹಾಕಿ, ಅದಕ್ಕೆ ತುಪ್ಪ ಹಾಕಿ, ಅದಕ್ಕೆ ಬಾಳೆ ಎಲೆಗೆ ಒಳ್ಳೆ ಬಿಸಿ ಬಿಸಿ ಕುಸಲಕ್ಕಿ ಅನ್ನ, ಅದಕ್ಕೆ ತುಪ್ಪ, ಆ ತುಪ್ಪದ ಮೇಲೆ ಒಳ್ಳೆ ಸೌತೆಕಾಯಿ, ಈರುಳ್ಳಿ ಹಾಕದೆ, ಜೈನರು ಅವರು ಈ ಹಾಕಿರುವ ಈರುಳ್ಳಿ ಹಾಕದೇ ಇರುವಂಥ ಒಂದು ಸೌತೆಕಾಯಿ ಸಾರದ ಗಮನೇ ಬೇರೆ. ಆ ಉಪ್ಪಿನಕಾಯಿ, ಆಮೇಲೆ ಇದು ಪುನಾರ್ ಪುಳಿಯಿಂದ ಬರುತ್ತೆ, ಪುನಾರ್ ಪುಳಿಯ ರಸಮ್ಮು, ಎರಳೆಕಾಯಿ, ಉಪ್ಪಿನಕಾಯಿ, ಅದೆಲ್ಲ ಆದಮೇಲೆ ಒಂದು ಮೊಸರು ಸಾರು ಊಟ. ಆಮೇಲೆ ನಾನು ಊಟ ಮಾಡೋದೇ, ನಾನು ಊಟ ಭಾಳ ಎಂಜಾಯ್ ಮಾಡ್ತೀನಿ. ನಾನು ಊಟ ನೋಡೋದೇ ಖುಷಿ. ಊಟ ಮುಗ್ತಾ ಇದ್ದಂಗೆ ಕಣ್ಣಂಗೆ ಹೆಂಗೆ ಎಳೆಯೋದು, ಅಲ್ಲೇ ಚಾಪಿ ಹಾಕ್ಬಿಟ್ಟು 10 ನಿಮಿಷ ರೆಡ್ ಆಕ್ಸೈಡ್ ಇದರಲ್ಲಿ ಮಲ್ಕೊಂಡಂತ. ಪಾಪ ನಾವು ಶೂಟಿಂಗ್ ಮುಗಿಸಿ ಬರುವಾಗ ದಂಪತಿಗಳ ಕಣ್ಣಲ್ಲಿ ನೀರು ಬಂತು. ನಾನು, ಆಮೇಲೆ ನಮ್ಮ ಜೀಜಿ ಅವ್ರ ಜೊತೆ, ಅವ್ರ ಮಗು,
ಅವರ ದಿವ್ಯ ಎಲ್ಲ ಬಂದಿದ್ರು. ನಾವೆಲ್ಲೋ ಯಾವುದೋ ಜನ್ಮದಲ್ಲಿ ಇವರ ಮಕ್ಕಳಾಗಿದ್ವೇನೋ, ಇವರು ಮೊಮ್ಮಕ್ಕಳಾಗಿದ್ವೇನೋ, ಅಷ್ಟು ಪ್ರೀತಿ. ಅವ್ರನ್ನ ಬಿಟ್ಟು ಬಂದಾಗ ನಾನು ಅವರಿಗೆ ಒಂದು ಸೀರೆ ಪಂಚೆ ಇದೆಲ್ಲ ಕೊಟ್ಟು ಇಸ್ಕೊಳ್ಳೋಕ್ಕೂ ತಯಾರಿಲ್ಲ. ಇಲ್ಲ, ನಮ್ಮ ಪ್ರೀತಿಗೋಸ್ಕರ ಇದು ಭಾಳ ನಮಗೆ ಇಲ್ಲ. ನನಗೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಪುನಾರ್ ಪುಳಿ, ಆಮೇಲೆ ಕುಸ್ಲಕ್ಕಿ ಎಲ್ಲ ಕೊಟ್ಟು, ಆಮೇಲೆ ಅದಾದಮೇಲೆ ನಾನು ಮಂಗಳೂರಿಗೆ ಹೋದಾಗ ನಾನು, ನನ್ನ ಮಗಳು, ನನ್ನ ವೈಫು ಹೋಗಿ ಪುನಃ ಮಾತಾಡಿಸ್ಕೊಂಡು, ಅವ್ರು ಎಕ್ಸ್ಪೆಕ್ಟೇ ಮಾಡಿಲ್ಲ. ಈಗ ನನಗೆ ಅಲ್ಲಿಗೆ ಹೋದಾಗ ಒಂದು ಕನೆಕ್ಟಿವಿಟಿ, ಅಲ್ಲಿಗೆ ಹೋಗಬೇಕು, ಅವ್ರು ಮಾತಾಡ್ಸ್ಕೊಂಡು ಬರಬೇಕು ಅನ್ನೋದು. ಇದು ನನ್ನ ಮನೆ ಭಾಳ ರಂಜಳದ ಮನೆ. ಆಮೇಲೆ ಸುತ್ತಮುತ್ತ ಜನರು ಅವ್ರ ಮನೆಯಿಂದ ನಮ್ಮ ಕ್ಯಾರವನಿಗೆ ಒಳ್ಳೆ ಈ ಕಟ್ಟದ ಕೋಳಿ ಅಂಕ ಮಾಡಿದ ಮೇಲೆ ಕೋಳಿ ಸಿಗುತ್ತೆ. ಅದು ಭಾಳ ವಿಶೇಷವಾಗಿ ಸಾಕಿರ್ತಾರೆ. ಅದನ್ನು ಅಲ್ಲಿ ಇನ್ನೊಂದು ಕಲೆ, ಕೋಳಿ ಹಂಕ. ಕೋಳಿ ಫೈಟ್ ಮಾಡಿಸ್ತಾರೆ, ಅದು ಕೋಳಿ ಹಂಕ ಅಂತಾರೆ. ಕೋರದ ಕಟ್ಟ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕೋಳಿಗೆ ಭಾಳ ಡಿಮಾಂಡು, ಭಾಳ ರೇಟಿಗೆ ಹೋಗುತ್ತದು. ಸೋತ ಕೋಳಿನ 3,000ಕ್ಕೆ 4,000ಕ್ಕೆ 5,000ಕ್ಕೆಲ್ಲ ಜನ ತಗೊಳ್ತಾರೆ. ಅದನ್ನು ಸೋತ ಕೋಳಿನ ಈಗ ಒಂದು ಕೋಳಿ ಸತ್ತು ಹೋಗುತ್ತಲ್ವಾ, ಆ ಸತ್ತ ಕೋಳಿನ ಅದನ್ನ ಜನ ತಗೋತಾರೆ. 1,000, 2,000, 5,000 ಅಂತ ತಗೋತಾರೆ. ಅದು ಪ್ರತಿಷ್ಠೆ, ಅದು ಪ್ರತಿಷ್ಠೆ. ಅದರದ್ದು ಸಾರು, ಕೋರಿ, ನೀರು ದೋಸೆ. ನನ್ನ ಫ್ರೆಂಡ್ ಇದ್ರು ಅಲ್ಲಿ, ಅಶ್ವಿನ್ ಪೆರೇರಾ ಅಂತ ಹೇಳ್ಬಿಟ್ಟು, ಕಾರ್ಕಳದಲ್ಲಿ ತುಂಬ ದೊಡ್ಡ ಹೆಸರು, ತುಂಬ ಒಳ್ಳೆ ವ್ಯಕ್ತಿ, ಕಲಾವಿದರು ಅಂತ ಹೇಳಿದ್ರೆ ಭಾಳ ಪ್ರೀತಿ. ಯಾವುದೇ ಸಿನಿಮಾ ತಂಡ ಹೋದರೂ ಕೂಡ ಸಪೋರ್ಟ್ ಮಾಡುವಂಥವ್ರು. ಅವ್ರ ಬಳಗ, ಅವರ ಸ್ನೇಹಿತರು ಸಂತೋಷ್ ಅವರು, ಇವರೆಲ್ಲರೂ ಕೂಡ ನಮಗೆ ಕೊಟ್ಟಂಥ ಪ್ರೀತಿ. ಅವ್ರ ಊಟ, ಸಂಜೆ ಕಾರ್ಯಕ್ರಮ ಶೂಟಿಂಗ್ ಆದ ತಕ್ಷಣ ಅವ್ರ ಜೊತೆ ಕೂತ್ಕೊಳ್ಳೋ ಒಂದು ಪಾರ್ಟಿ ಫಂಕ್ಷನ್, ಇದನ್ನು ಕೂಡ ವೆರಿ ಮೆಮೊರಬಲ್. ನಮಗೆ ವಿ ಗಾಟ್ ಗುಡ್ ಎಕ್ಸ್ಪೀರಿಯನ್ಸ್. ಜೊತೆ ಒಳ್ಳೊಳ್ಳೆ ಆತ್ಮೀಯ ಸ್ನೇಹಿತರುಗಳು ನಮಗೆ ಅಲ್ಲಿ ಸಿಕ್ಕಿದ್ರು. ಭಾಳ ಖುಷಿಪಟ್ವಿ ನಾವಲ್ಲಿ. ದಿಸ್ ಈಸ್ ವೆರಿ ಮೆಮೊರಬಲ್. ಹಾಗಾದ್ರೆ ನಮಗೆ ಒಂದು ಕರಾವಳಿಯ ಅನುಭವಗಳು, ದೊಡ್ಡ ಅನುಭವಗಳು. ಇಡೀ ತಂಡ, ಇಡೀ ಅಲ್ಲಿ ಕಾರ್ಕಳದ ಜನರಾಗಲಿ, ಮೂಡುಬಿದ್ರೆ ಜನ ಆಗಲಿ, ಅಥವಾ ನಮ್ಮ ಕಟ್ಟಪಾಡಿ ಕಂಬಳದ ಜನರಾಗಲಿ, ಎಲ್ಲರೂ ಕೂಡ ಕಂಬಳ ಗೆಲ್ಲಬೇಕು, ಈ ಕರಾವಳಿ ಗೆಲ್ಲಬೇಕು, ಕರಾವಳಿ ತಂಡ ಗೆಲ್ಲಬೇಕು ಅನ್ನೋ ಒಂದು ಆರೈಕೆ ಇದೆ. ಇವತ್ತು ದಕ್ಷಿಣ ಕನ್ನಡದ ಬಹುತೇಕ ಎಲ್ಲ ಯುವಕರ ಮೊಬೈಲ್ ಸ್ಟೇಟಸ್ಸು ಕರಾವಳಿಯ ಸಾಂಗ್ ಆಗಿದೆ, ಬಾ ಕರಾವಳಿ ಆಗಿದೆ. ಆಮೇಲೆ ಎಲ್ಲ ಹುಡುಗರ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನಮಗೆ ಕರಾವಳಿಯ ಟ್ರೈಲರ್ಗಳು ಸೌಂಡ್ ಮಾಡ್ತಾ ಇದೆ. ಇದೊಂದು ಯಶಸ್ಸು ಅಲ್ವಾ, ಅವ್ರ ಇಮೋಷನ್ ಅಲ್ವಾ, ನಮ್ಮ ಕಂಬಳವನ್ನು ನಾವು ದೊಡ್ಡ ಸ್ಕ್ರೀನ್ ನೋಡ್ತೀವಿ ಅನ್ನೋದು. ಅವರಿಗೆ ನಿರಾಶೆ ಆಗದ ರೀತಿಯಲ್ಲಿ ಸಿನಿಮಾನ ಕಟ್ಕೊಟ್ಟಿದ್ದಾರೆ ಗುರುದತ್ ಗಾಣಿಗ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಸರ್, ಇದು ನಾನು ಹೇಳ್ತಿರೋ ವಿಷಯ ಕಾಕತಾಳಿನ ಏನೋ ಗೊತ್ತಿಲ್ಲ. ಕರಾವಳಿ ಸಿನಿಮಾದಲ್ಲಿ ಕಂಬಳ ಬರ್ತಾ ಇದೆ. ಇದ್ರ ಜೊತೆಗೆ ಈ ಬಾರಿ ಮೈಸೂರು ದಸರಾದಲ್ಲೂ ಕೂಡ ಕಂಬಳ ಇರಿಸ್ಲಿಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ಒಂದು ರೀತಿ ಗುಡ್ ನ್ಯೂಸ್. ಕನ್ನಡದ ಜನಪದ ಕ್ರೀಡೆ ಅದು ಅಲ್ವಾ? ಹೌದು, ಕನ್ನಡದ ಜನಪದ ಕ್ರೀಡೆ. ಎಲ್ಲೆಲ್ಲಿ ನಾವು ನಮ್ಮ ಜನಪದ ಕ್ರೀಡೆಯನ್ನ ನಾವೆಲ್ಲರೂ ಕೂಡ ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜ್. ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜ್. ನಮ್ಮ ಸಂಸ್ಕೃತಿನ ನೀವು ನೋಡ್ತಾ ಇದ್ದೀರಿ, ನಿಮ್ಮ ಸಂಸ್ಕೃತಿ ನಾವು ನೋಡ್ತಾ ಇದ್ದೀವಿ. ಎಷ್ಟು ವರ್ಷ ಅಂತ ನಾವು ಅದೇ ಕುಸ್ತಿ ಭಾಳ ಒಳ್ಳೇದು. ಅಲ್ಲಿದು ರಾಜಮನೆತನದ್ದು, ವೀರಗಾಸೆ, ಇನ್ನೊಂದು ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ನಾನು ಇಷ್ಟಪಡ್ತೀನಿ. ಕಬಡ್ಡಿ, ಖೋಖೋ, ಪ್ರತಿಯೊಂದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ. ಕಂಬಳಕ್ಕೆ ಬರಲಿ, ಅದನ್ನ ನೋಡೋದಕ್ಕೆ ಜನ ಬರಲಿ, ಟೂರಿಸಂ ಜಾಸ್ತಿ ಆಗಲಿ, ಕಲ್ಚರಲ್ ಎಕ್ಸ್ಚೇಂಜ್ ಆಗಲಿ. ತುಂಬ ಜನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇರೋದು ಪರಿಸರವನ್ನು ಕಡಿಬೇಡಿ. ಕಂಬಳಕ್ಕೆ ಬಗ್ಗೆ ಯಾರು ವಿರೋಧ ಮಾಡ್ತಾ ಇಲ್ಲ, ಅಲ್ಲಿ ಕೆಲವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಕಂಬಳ ಬೇಡ ಅಂತ ಯಾರು, ಕಂಬಳಕ್ಕೋಸ್ಕರ ನೀವು 25 ಎಕರೆ ಭೂಮಿನ ನೀವು ಮರಗಳನ್ನು ಕಡಿತೀರಾ, ಅಲ್ಲಿ ಪಕ್ಷಿ ಪ್ರಾಣಿಗಳಿಗೆ ತೊಂದರೆ ಆಗುತ್ತದೆ. ಅಲ್ಲಿ ಒಂದು ನ್ಯಾಚುರಲ್ ಆಗಿರುವಂತ ಗದ್ದೆಯಲ್ಲಿ ಓಡಿಸ್ತೀರಿ. ಇಲ್ಲಿ ನೀವು ಇದಕ್ಕೋಸ್ಕರ ಸಪರೇಟ್ ಆಗಿ ನೀವು ಮಾಡಿಸ್ಕೋಬೇಕು, ಕೆರೆಯನ್ನು ಮುಚ್ಚಬೇಕು ಅಂತೇಳಿ ಅವ್ರದ್ದು ಹೋರಾಟ ಇದೆ. ಪರಿಸರವಾದಿಗಳು, ರಾಜಕೀಯ ನನಗೆ ಗೊತ್ತಿಲ್ಲ. ನಾನೊಬ್ಬ ಕಂಬಳ ಅಭಿಮಾನಿಯಾಗಿ, ಕಂಬಳ ಪ್ರೇಕ್ಷಕನಾಗಿ ಮೈಸೂರಲ್ಲಿ ಕಂಬಳ ನೋಡ್ಲಿಕ್ಕೆ ಬಹಳ ಖುಷಿ ಇದೆ. ಯಾಕೆ ಬೆಂಗಳೂರಲ್ಲಿ ಮಾಡಲಿಲ್ವಾ, ಗೆದ್ದಿಲ್ವಾ ಜನ, ಅದನ್ನು ಜನಸಾಗರ ಬಂದಿಲ್ವಾ? ಅದೇ ರೀತಿ ನಮ್ಮ ನಾಡ ಹಬ್ಬದಲ್ಲಿ ಮಂಗಳೂರು ನಮ್ಮ ನಾಡಲ್ಲೇ ಇದೆಯಲ್ವಾ, ಕರಾವಳಿ ಕರ್ನಾಟಕದಲ್ಲೇ ಇದೆಯಲ್ವಾ? ಬರ್ಲಿ, ಇರ್ಲಿ, ನೋಡ್ಲಿ, ಜನ ಎಂಜಾಯ್ ಮಾಡಲಿ. ನಾವು ಇದನ್ನ ಪೊಲಿಟಿಸೈಸ್ ಮಾಡದೆ, ಹೌದಲ್ವಾ? ಇದು ನಮ್ಮ ಜನಪದ ನೋಡ್ಬೇಕು ಅಂತ ಆಸೆ ಇರುತ್ತೆ ಜನಕ್ಕೆ. ಈಗ ಪ್ರತಿ ಸಲ ಮಂಗಳೂರಿಗೆ ನೋಡ್ಬೇಕು ತುಂಬಾ ಆಸೆ ಇದ್ದವ್ರು ಏನ್ ಬೇಜಾರು ಮಾಡ್ಕೊಳ್ಳೋದು ಬೇಡ. 24ನೇ ತಾರೀಕು ನಮ್ಮ ಪಿಕ್ಚರ್ ರಿಲೀಸ್ ಆಗ್ತದೆ, ಅದ್ರ ಜಲಕ್ ಕಾಣಿಸುತ್ತೆ. ಈ ಜಲಕ್ ನೀವು ಕರಾವಳಿ ಇದಕ್ಕೆ ಬಂದ್ಬಿಟ್ರೆ, ನಮ್ಮ ದಸರಾಗ್ ಬಂದ್ಬಿಟ್ರೆ ಬಹಳ ಖುಷಿ ಆಗ್ತಾರೆ, ಬಹಳ ಖುಷಿ. ಸರ್, ಇದೇ ರೀತಿ ಮೈಸೂರು ದಸರಾ ಕೂಡ ಮಂಗಳೂರಿನಲ್ಲಾಗುತ್ತೆ. ಹೌದು, ಅದು ಬಹಳ ದೊಡ್ಡದಾಗೆ ಮಾಡ್ತಾರೆ. ಹೌದು, ತುಂಬಾ ದೊಡ್ಡ ಮೈಸೂರು ದಸರಾ.
ಮಡಿಕೇರಿ ದಸರಾ ಹ್ಮ್ ಹ್ಮ್ ಎಲ್ಲ ಬಹಳ ವಿಶೇಷತ್ವವಾಗಿ. ವಿಶೇಷ ಹೌದು. ಹಾಗಾಗಿ ನಾವು ಇಲ್ಲಿಯ ಸಂಸ್ಕೃತಿನ ಇಲ್ಲಿಯ ಕಲೆಗಳನ್ನು ಅಲ್ಲಿಗೆ ತಗೊಂಡ್ಬಂದಾಗ ಅಲ್ಲಿ ಜನ ಎಂಜಾಯ್ ಮಾಡ್ತಾರೆ. ಹಾ. ಅಲ್ಲಿಯ ಕಲೆ ಎಲ್ಲ ಇಲ್ಲಿಗೆ ಬಂದಾಗ ಇಲ್ಲಿ ಜನ ಎಂಜಾಯ್ ಜನ ಮಾಡ್ತಾರೆ. ಎಂಜಾಯ್ ಮಾಡ್ತಾರೆ. ನಾನು ಹ್ಮ್. ಇದಕ್ಕೆ ನಾನೊಬ್ಬ ಕಲಾವಿದನಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಮೈಸೂರಲ್ಲಿ ಕಂಬಳ ಬಂದ್ಬಿಟ್ರೆ ನಾನು ಭಾಳ ಖುಷಿ ಪಡ್ತೀನಿ. ಬಟ್ ಇದಕ್ಕೋಸ್ಕರ ಪರಿಸರ ಹಾಳು ಮಾಡೋದು ಬೇಡ, ಹ್ಮ್. ಮರಗಿಡಗಳನ್ನ ಕಡಿಯೋದು ಬೇಡ, ನಮಗೆ ಬೇರೆ ಸಮಸ್ಯೆ ಆಗದಂಗೆ ಇದನ್ನು ಮಾಡಲಿ, ಜನ ಇದನ್ನು ಖುಷಿ ಪಡಲಿ ಅಂತ ಆಶಿಸ್ತೀನಿ. ಸರ್, ಇದ್ರ ಜೊತೆಗೆ ನೀವು ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ. ಅಂದರೆ ಒಂದೊಂದು ಸಿನಿಮಾದಲ್ಲೂ ಕೂಡ ವಿಭಿನ್ನವಾದಂತಹ ಕ್ಯಾರೆಕ್ಟರ್ ಕೂಡ ಮಾಡಿದ್ದೀರಾ. ನೀವೇ ನಟನಾಗೂ ಕೂಡ ರಾಗ ಅನ್ನುವಂತಹ ಸಿನಿಮಾ ಮಾಡಿದ್ದೀರಾ. ಹೌದು. ಸೊ ಅಷ್ಟೆಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದಾಗ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಿಮಗೆ ಎಷ್ಟು ವಿಭಿನ್ನ ಅನ್ನಿಸ್ತು, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಇದು ನೋಡಿ, ನಾವು ನಮಗೆ ಈ ಕಲಾವಿದರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ, ಏನಾದರೂ ಮಾಡಬೇಕು ಅನ್ನೋದು. ಆಮೇಲೆ ನಾನು ಭಾಳ ವಿಶೇಷವಾಗಿ ಸಿನಿಮೋತ್ಸಾಹ ಇರುವಂಥದ್ದು ವ್ಯಕ್ತಿ. ನಾನು ಸಿನಿಮಾನ ಭಾಳ ಪ್ರೀತಿ ಮಾಡುವಂಥ ಒಬ್ಬ ಕಲಾವಿದ. ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೋಬೇಕು, ಒಂದೇ ಮ್ಯಾನರಿಸಮಲ್ಲಿ ಕಾಣಿಸ್ಕೋಬಾರ್ದು ಅನ್ನೋದು ನಾನು ಮೊದಲಿಂದಲೂ ಭಾಳ ಆಸೆ ಪಟ್ಟದ್ದು. ಅದಕ್ಕೋಸ್ಕರನೇ ನಾನು ನನ್ನ ಪ್ರೊಡಕ್ಷನಲ್ಲಿ ರಾಗ ಅನ್ನೋವಂಥ ಭಾಳ ಬ್ಯೂಟಿಫುಲ್ ಸಿನಿಮಾನ ನಾನು ಮಾಡಿದ್ದು. ಅದಾದಮೇಲೆ ಪ್ರಸಂಗ ಅನ್ನೋ ಸಿನಿಮಾದಲ್ಲಿ ನಾನು ಅಭಿನಯಿಸಿದ್ದು. ಬೇರೆ ಬೇರೆ ಪಾತ್ರಗಳು. ನಾನು ಬಹುಶಃ ನನ್ನ ಸಿರಿ ಜರ್ನಿಯಲ್ಲಿ ನೀವು ನೋಡ್ಕೊಂಬಂದರೆ ಎಲ್ಲ ಪಾತ್ರಗಳು ಬೇರೆ 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 ರೀತಿಯ ಆಯಾಮದಲ್ಲಿ ಬೇರೆ ಮ್ಯಾನರಿಸಮಲ್ಲಿ ಅದು ಬಂತು. ಇದನ್ನೆಲ್ಲವನ್ನು ಒಂದು ಸೈಡಿಗೆ ಇಟ್ಟರೆ ಈಗ ನಾನು ಮಾಡುತ್ತಾ ಈಗ ನಾನು ಲ್ಯಾಂಡ್ ಲಾರ್ಡ್, ಅಲ್ಲಿ ನನ್ನ ನೋಡಿದಂಥ ರೀತಿ, ಜನ ರಿಯಾಕ್ಟ್ ಮಾಡಿದಂಥ ರೀತಿ, ಆ ಮಿತ್ರ ಬರೀ ಒಬ್ಬ ಹಾಸ್ಯ ಕಲಾವಿದ ಅಲ್ಲ, ಮಿತ್ರ ಬರೀ ಇಮೋಷನಲ್ ಆರ್ಟಿಸ್ಟ್ ಅಲ್ಲ, ಅವನಲ್ಲಿ ಒಬ್ಬ ಖಳನಾಯಕ ಇದ್ದಾನೆ, ಅವನು ನವರಸಗಳನ್ನು ಮಾಡಬಲ್ಲ ಅನ್ನೋದು ಜನರಿಗೆ ಅರ್ಥ ಆಗಿದೆ. ಕರಾವಳಿ, ಇದಾದಮೇಲೆ ಬರುವಂಥ ಮಹಾನ್, ಪಿ ಸಿ ಶೇಖರ್ ಅವರು ನಿರ್ದೇಶನದ ಮಹಾನ್ ಸಿನಿಮಾ, ಅದಾದಮೇಲೆ ಲಕ್ಷ್ಮೀಪುತ್ರದಲ್ಲಿ ನನ್ನ ಅಭಿನಯ, ನನ್ನ ಕ್ಯಾರೆಕ್ಟರೈಸೇಷನ್ ನಾನು ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಭಾಳ ವಿಶೇಷವಾಗಿದೆ. ಇಲ್ಲಿವರೆಗೆ ಮಾಡಿದ್ದು ಒಂದು ತೂಕ ಹೋದರೆ ಇದು ಮಾಡೋದೆಲ್ಲವೂ ಕೂಡ ಮತ್ತೊಂದು. ಬಟ್ ಇದಕ್ಕೆಲ್ಲ ಬುನಾದಿ ಆಡಿದ್ದು ಕರಾವಳಿ. ಈ ಲುಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಕರಾವಳಿ, ಗುರುದತ್ ಗಾಣಿಗ ಅವರು. ಅಂದ್ರೆ ಅವರೇ ಹೇಳಿದ್ರು ಇದೇ ತರನೇ ಹಿಂಗೆ ಬೇಕು, ಹಿಂಗೆ ಬೇಕು, ಹಿಂಗೆ. ಬಟ್ ಕರಾವಳಿ ಶೂಟಿಂಗ್ ಇಷ್ಟೆಲ್ಲ ಇಷ್ಟು ಬೆಳ್ಳಗಾಗಿರ್ಲಿಲ್ಲ, ಈಗ ಬೆಳ್ಳಗಾಗೋಗ್ಬಿಟ್ಟಿದೆ. ಸರ್, ರಾಗ ಸಿನಿಮಾ ನೋಡಿದಾಗ ಎಮೋಷನಲಿ ನಮ್ಮನ್ನ ಹಿಡಿದಿಟ್ಕೊಂಡಿದ್ರಿ. ಬಟ್ ಲ್ಯಾಂಡ್ ಲಾರ್ಡ್ ನೋಡಿದಾಗ ಎಷ್ಟು ಸಲ ಹತ್ತಿರಿ ರಾಗ ನೋಡಿ ನೀವು? ನಾನು ಅವಾಗ 2 ಸಲ ನೋಡಿದ್ದೆ. 2 ಸಲ ಹತ್ತಿರ ಕಣ್ಣೀರು ಬಂತ? ಒಂದ್ಸಲ ಹತ್ತೆ, ಒಂದ್ಸಲ ಆಲ್ರೆಡಿ ನೋಡ್ಬಿಟ್ಟಿದ್ನಲ್ಲ, ಬಂದಿಲ್ಲ. ನೀವು ಒಂದ್ಸಲ ಹತ್ತಿರಿ. ನಾನು ದಿನ ಹೇಳ್ತಾ ಇದ್ದೀನಿ, ರಾಗ ಮಾಡಿದ್ಮೇಲೆ ನಾನೇ ಪ್ರೊಡ್ಯೂಸರ್ ಅಲ್ವಾ. ಅರ್ಥ ಆಯ್ತು ಸರ್ ನನಗೆ. ಲ್ಯಾಂಡ್ ಲಾರ್ಡ್ ನೋಡಿದ್ಮೇಲೆ ಕೋಪ ಬಂತು, ಹಿಂಗ್ ಮಾಡಿದಾರ ಅಂತ. ಅದಾದ್ಮೇಲೆ ನನಗೆ ಏನನ್ನಿಸ್ತು ಅಂತಂದ್ರೆ, ಇವ್ರ ಆಕ್ಟ್ ಮಾಡಿದಾರ ಅಥವಾ ಆ ಒಂದು ಕಲೆ ಅನ್ನೋದಿದೆಯಲ್ಲ, ಆ ಕಲೆನೇ ಇವ್ರ ಹತ್ರ ಆಕ್ಟ್ ಮಾಡಿಸಿದ್ಯಾ ಅಂತ ನನ್ನ ತಲೆಗೆ ಬಂತು. ಯಾಕಂದ್ರೆ ನಾನು ಲ್ಯಾಂಡ್ ಲಾರ್ಡ್ನ 4 ಸಲ ನೋಡಿದ್ದೀನಿ ಸಿನಿಮಾನ. ನನಗೆ ಸರ್ ನೆಕ್ಸ್ಟ್ ಟೈಮ್ ಸಿಕ್ಕಾಗ ಸರ್ರಿಗೆ ಇದನ್ನ ನಾನು ಹೇಳಲೇಬೇಕು ಅಂತ. ಸರ್, ಎಂತ ಇದು ಸರ್, ಇದು ಅಭಿನಯ ಕ್ಯಾರೆಕ್ಟರ್ಗೆ ತಕ್ಕಂತೆ ಹೆಂಗೆ ಮಾಡಿದ್ರಿ ಅಂತ. ಆ ಪಾತ್ರ ಈ ಚೌಡಪ್ಪ ಅನ್ನೋ ಪಾತ್ರ ರಾಚಯ್ಯನ ಜೊತೆಗೆ ನಿಂತ್ಕೊಂಡು ಕೊನೆಯವರೆಗೂ ಏನು ಗೊತ್ತಿಲ್ಲದಂಗೆ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಪಾತ್ರ. ಅದೆಲ್ಲೂ ನಾನು ವಿಲನ್, ಕೊನೆಗೆ ನಾನು ಟರ್ನ್ ಆಗ್ತೀನಿ ಅಂತ ಎಲ್ಲೂ ಯಾವ ಸೀನಲ್ಲೂ ತೋರಿಸ್ಕೊಡದೆ. ಅದು ಭಾಳ ನಮ್ಮ ಜಡೇಶ್ ಅವರ ಬುದ್ಧಿವಂತಿಕೆ. ಜಡೇಶ್ ಅವರು ಈ ಥರ ಜನ ಇದ್ದೇ ಇರ್ತಾರಲ್ವ ಊರಲ್ಲಿ, ಎಲ್ಲ ಜೊತೆಗೆ ಇದ್ಕೊಂಡು ಆ ಕಡೆನೂ ಇರ್ತಾರೆ, ಈ ಕಡೆನೂ ಇರ್ತಾರೆ, ಮಧ್ಯದಲ್ಲಿ ನಿಂತ್ಕೊಂಡು ಹೋಗುವಂಥ ಒಂದು ಪಾತ್ರ. ಅದನ್ನು ಭಾಳ ತೂಕವಾಗಿ ಅವರು ನಡೆಸ್ಕೊಂಡಿದ್ದಾರೆ. ನನ್ನ ಕೈಯಲ್ಲಿ ಅಭಿನಯ ತೆಗೆದಿದ್ದಾರೆ. ನಾನು ನಟ ಅಂತ ಹೇಳಲ್ಲ, ನಾನು ನಿರ್ದೇಶಕರ ನಟ. ನಿರ್ದೇಶಕರು ಏನು ನನ್ನಿಂದ ಬಯಸ್ತಾರೆ, ತಕ್ಕ ಮಟ್ಟಿಗೆ ಅದನ್ನು ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸರ್, ಕತೆ ಕೇಳ್ತೀರಾ ಇವಾಗ ಸಿನಿಮಾದು, ಆ ನಂತರದಲ್ಲಿ ಪಾತ್ರಕ್ಕೆ ತಕ್ಕಂತೆ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಅಂತ? ಯೂಶಲಿ ಇವಾಗ ಸಾಕಷ್ಟು ಸಿನಿಮಾಗಳು ನಮ್ಮ ಇಂಡಸ್ಟ್ರಿನಲ್ಲಿ ಬರ್ತಾ ಇದ್ದಾವೆ, ಹೊಸ ಸಿನಿಮಾಗಳು. ಕೆಲವೊಂದಷ್ಟು ಜನರಿಗೆ ಒಳ್ಳೆ ಸಿನಿಮಾ ಇದ್ರೂ ಕೂಡ ಅವ್ರಿಗೆ ಅಭಿನಯಿಸ್ಲಿಕ್ಕೆ ಅಷ್ಟಾಗಿ ಬರೋದಿಲ್ಲ. ಬಟ್ ನೀವು ಹಿರಿಯ ಕಲಾವಿದರಾಗಿರೋದ್ರಿಂದ ಈಗಲೂ ಕೂಡ ನಿಮ್ಮಲ್ಲಿ ಅದೊಂದು ಉತ್ಸಾಹ ಇದೆ. ಫಸ್ಟ್ ಆಫ್ ಆಲ್ ನೀವು ಬಂದು ನನಗೆ ಕತೆ ಹೇಳ್ತೀರಾ? ಸರ್, ನೀವು ಒಳಗೆ ಬರ್ತೀರಿ, ಬಂದ ತಕ್ಷಣ 50 ಜನಕ್ಕೆ ಡಬಾ ಅಂತ ಹೊಡೆದು ಬಿಡ್ತೀರಿ ಸರ್, ಹಂಗೆ ಮೇಲೆ ಹತ್ಬಿಟ್ಟು ಜಂಪ್ ಹೊಡೆದ್ಬಿಟ್ಟು ಹಿಂಗೆ ತಿರುಗಿ ಬರ್ತೀವಿ. ನಾನು ಆ ಕ್ಯಾರೆಕ್ಟರ್ ಮಾಡಲ್ಲ, ಅದು ನನಗೆ ಸೂಟ್ ಆಗಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಹೇಳುವಂಥ ಕಥಾ ಅಂದ್ರೆ ಆ ಪಾತ್ರ ನನ್ನ ಬಾಡಿ ಲ್ಯಾಂಗ್ವೇಜಿಗೆ ಅಥವಾ ನನ್ನ ಪರ್ಸನಾಲಿಟಿಗೆ ಸೂಟ್ ಆಗಬೇಕು.
ಮಿತ್ರ ಅವರು ACP ಅಂತೇಳಿ ನೀವು ಒಪ್ತೀರಾ? ಇಲ್ಲ ನನ್ನ ಹೈಟಿಗೆ ACPಗೆ ಸೂಟ್ ಆಗುತ್ತಾ? ಇಲ್ಲ ಅಲ್ವಾ? ಮಿತ್ರ ಅವರು ಹಿಂದೆ 5 ಜನ ಹುಡುಗಿರು ದಿವಸ ಐ ಲವ್ ಯು ಅಂತ ಬರ್ತಾ ಇರ್ತಾರೆ. ಅವ್ರು ಅಷ್ಟು ಸುಂದರವಾಗಿದ್ದಾರೆ ಅಂತ ನೀವು ನಂಬ್ತೀರಾ? ಒಪ್ಕೋತೀವಿ ಇಲ್ಲ, ಸುಳ್ಳು ಹೇಳ್ಬೇಡಿ, ಒಪ್ಕೊಳ್ಳಲ್ಲ, ಒಪ್ಕೋತೀವಿ. ಅದು ಆಗಲ್ಲ. ಹ್ಮ್. ಅದು ನನ್ನ ಮಿತ್ರ ಹುಚ್ಚ ನನಗೆ ಸೂಟ್ ಆಗುತ್ತೆ, ಕುಡುಕ ನನಗೆ ಸೂಟ್ ಆಗುತ್ತೆ, ಲಾಯರು ನಂಗೆ ಸೂಟ್ ಆಗುತ್ತೆ, ತಾಲೂಕ್ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ಇವನು ಮೆಕ್ಯಾನಿಕ್ಕು ನಂಗೆ ಸೂಟ್ ಆಗುತ್ತೆ, ಎಳ್ನೀರು ಕೊಚ್ಚೋನು ನಂಗೆ ಸೂಟ್ ಆಗುತ್ತೆ. ನನಗೆ ಸೂಟ್ ಆಗುವಂಥ ಪಾತ್ರಗಳು ಬಂದಾಗ ಆ ಪಾತ್ರ ಮಾಡೋ ಜನಗಳ ಬಾಡಿ ಲ್ಯಾಂಗ್ವೇಜು ಅದನ್ನು ನಾನು ಅಬ್ಸರ್ವ್ ಮಾಡ್ತೀನಿ. ಆ ಮ್ಯಾನರಿಸಮನ್ನು ಕ್ಯಾಶ್ ಮಾಡ್ತೀನಿ. ಆ ಪಾತ್ರದ ತೂಕ, ಅದರ ಡೈಲಾಗ್ ಡೆಲಿವರಿ ಶೈಲಿಯನ್ನು ಬಹುಶಃ ಇದಕ್ಕೆ ಮಂಗಳೂರು ಸ್ಲ್ಯಾಂಗ್ ಬೇಕಾ, ಮಂಗಳೂರು ಸ್ಲ್ಯಾಂಗನ್ನು ಅಭ್ಯಾಸ ಮಾಡ್ತೀನಿ. ಇನ್ನು ಉತ್ತರ ಕರ್ನಾಟಕದ ಶೈಲಿ ಬೇಕಾ, ಉತ್ತರ ಕರ್ನಾಟಕ ಶೈಲಿನ ಇಂಪ್ಲಿಮೆಂಟ್ ಮಾಡ್ತೀನಿ. ಇದು ಮಂಡ್ಯ ಸ್ಲ್ಯಾಂಗ್ ಬೇಕಾ, ಮಂಡ್ಯ ಸ್ಲ್ಯಾಂಗನ್ನು ಅದಕ್ಕೆ ನಾವು ಪೂರಕವಾಗಿ ಅದನ್ನು ಕೊಡ್ತಾವೆ. ಪಾತ್ರಕ್ಕೆ ಏನು ಬೇಕು ಅದನ್ನು ನಿರ್ದೇಶಕರು ಏನು ಬರೆದಿರ್ತಾರೆ ಅದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮದು ಸ್ವಲ್ಪ ಕುಸರಿ ಕೆಲಸ ಎಲ್ಲ ಆ್ಯಡ್ ಮಾಡಿ, ನಮ್ಮ ಮ್ಯಾನರಿಸಮ್ ಎಲ್ಲ ಆ್ಯಡ್ ಮಾಡಿ ಅದನ್ನು ಚಂದ ಕಾಣೋ ಥರ ಜನರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅದನ್ನು ನಾವು ಕೊಡ್ತೀವಿ. ಅಂದ್ರೆ ತಯಾರಿ ಈ ರೀತಿ ಇರುತ್ತೆ. ಖಂಡಿತ ಮಾಡ್ತೀವಿ, ಖಂಡಿತ ತಯಾರಿ. ನನಗೊಂದು ಪಾತ್ರ ಹೇಳಿ, ಬಹುಶಃ PC ಶೇಖರ್ ಅವ್ರು ಬರ್ತಾರೆ, ನನ್ನ ಕತೆ ಹೇಳ್ತಾರೆ. ಅವ್ರು ಫಸ್ಟ್ ಡೇ ನನ್ನನ್ನು ನೋಡಿ, ನನ್ನ ಗೆಟಪ್ ನೋಡಿ, ನನ್ನ ಕಾಸ್ಟ್ಯೂಮ್ ನೋಡಿ, ನನ್ನ ಡೈಲಾಗ್ ಡೆಲಿವರಿ ನೋಡಿ ಅವ್ರು ಎಸ್ ಅಂದರೆ ನನಗೆ ಅವತ್ತು ಖುಷಿ. ಅವ್ರು ಎಸ್ ಅನ್ನೋ ತನಕ ನನಗೆ ನಿದ್ರೆ ಬರೋದಿಲ್ಲ. ನಾನು ಎಷ್ಟೋ ಸಲ ನನ್ನ ರಾತ್ರಿ ಹೆಂಡ್ತಿ, ನಿಮ್ಗೆ ಹುಚ್ಚಿಳಿದಿದ್ದೀರಿ, ನಿಮಗೆ ನೀವು ಒಂದು ಒಳ್ಳೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, 4 ಗಂಟೆಗೆ ಎದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಮಿರರ್ ಮುಂದೆ ನಿಂತ್ಕೊಂಡು ಏನೋ ಹೇಳ್ತಾ ಇರ್ತೀನಿ, ಜೋರು ನಗ್ತಾ ಇರ್ತೀನಿ. ಅದು ಒಂದು ಅಭ್ಯಾಸ. ನನ್ನ ಹರೀಶ್ ಅಂತ ನನ್ನ ಡ್ರೈವರ್ ಇದ್ದಾರೆ, ಅವರು ಹರೀಶ ಇದು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೋ, ಹೆಂಗೆ ಮಾಡಿ ಮಾಡೋಣ, ಹಿಂಗೆ ಮಾಡಿದ್ರೆ ಹೆಂಗಿರುತ್ತೋ ಅಂತ ಹೇಳ್ತಾನೇ ಇರ್ತೀನಿ. ಆಮೇಲೆ ಸುಮ್ಮನೆ ಹೆಂಗೆ ಬಂತು ಕೇಳ್ತಾ ಇರ್ತೀನಿ. ನಮಗೆ ಅದು ನಾವು ನಟರಾಗಿದ್ದೀವಿ ಅನ್ನೋದು ಇಲ್ವೇ ಇಲ್ಲ. ವಿ ಹ್ಯಾವ್ ಟು ಗಿವ್ ಸಮಥಿಂಗ್ ಡಿಫ್ರೆಂಟ್. ಏನಾದರೂ ಒಂದು ವಿಶೇಷವಾಗಿ ಏನಾದರೂ ಕೊಡಬೇಕು. ಮೊನೋಟನಸ್ ಅದನ್ನು ಏಕತಾನತೆಯನ್ನು ತೆಗೆದುಬಿಟ್ಟು ಬೇರೆ ಕಲಾವಿದನಾಗ ಆಚೆ ಬರಬೇಕು ಅನ್ನೋದು ಭಾಳ ಆಸೆ ಇದೆ. ದಿನ ಎವ್ರಿ ಡೇ ಇಸ್ ಲರ್ನಿಂಗ್ ಪ್ರೋಸೆಸ್, ಎವ್ರಿ ಡೇ ಇಸ್ ಅ ಫ್ರೆಶ್ ಸಿನಿಮಾ. ನಮಗೆ 100 ಸಿನಿಮಾ ಫಸ್ಟ್ ಸಿನಿಮಾ. ಆ ಪ್ರೀತಿ, ಆ ಭಯ, ಆ ಭಾವನೆ ಎಲ್ಲವೂ ಕೂಡ ಇದೆ ಸರ್. ಆ ಉತ್ಸಾಹ ಇದ್ರೆ ನಾವು ಮತ್ತೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಂದಷ್ಟು ಹೊಸತನವನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಾಡ್ಬೋದಲ್ವಾ? ಹೌದು, ಮಾಡ್ಬೋದು. ಬಳಸ್ಕೋಬೇಕು, ನಮ್ಮಂಥ ಕಲಾವಿದರನ್ನ ಜನ ಬೆಳೆಸ್ಕೋಬೇಕು, ನಮ್ಮ ಹತ್ರಕ್ಕೆ ಬರಬೇಕು. ಕೆಲವರು ನಮ್ಮ ಹತ್ರಕ್ಕೆ ಬರೋದೇ ಇಲ್ಲ. ರೋಮರ್ಸ್ ನೋಡ್ಬಿಡ್ತಾರೆ, ಮಿತ್ರ ಅವರು ತುಂಬಾ ಕಾಸ್ಟ್ಲಿ ಅಂತೆ, ಮಿತ್ರ ಅವರು ಸಿಕ್ಕಾಪಟ್ಟೆ ಸಿಟ್ಟಂತೆ, ಸುಮ್ಮನೆ ಸಿಕ್ಕಾಪಟ್ಟೆ ಸಿಟ್ಟಂತೆ, ಟೈಮ್ ಸರಿಯಾಗಿ ಬರಲ್ವಂತೆ. ಟೈಮ್ ಸೆನ್ಸ್ ಏನಂತೂ ನಿಮಗೂ ಗೊತ್ತಿರುತ್ತೆ. ನನ್ನ ಟೈಮ್ ನಾನು ಹೇಳಿದಕ್ಕಿಂತ ಅರ್ಧ ಗಂಟೆ ಮುಂಚೆ ಅದೇ ಸಿಸ್ಟಮ್. ಯಾರಾದ್ರೂ ಮಿತ್ರವ್ರು ಲೇಟಾಗಿ ಬಂದರು ಅಂತ ಹೇಳೋರು ಇಲ್ವೇ ಇಲ್ಲ. ಮಿತ್ರವ್ರು ಪೇಮೆಂಟ್ಗೋಸ್ಕರ ಗಲಾಟೆ ಮಾಡು ಇಲ್ಲ, ಚಾನ್ಸೇ ಇಲ್ಲ. ನಂಗೆ ಗೊತ್ತಿದೆ, ನಾವು ಹಂಗೆ ಬಂದಿರುವಂಥವ್ರು. ನಮಗೆ ದೇವರು ತುಂಬ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ, ಜನರನ್ನ ರಂಜಿಸುವಂಥ ಅವಕಾಶ. ನಾವು ಅಲ್ಲೇ ಇದ್ದಿದ್ರೆ ನಾನು ಯಾವುದೋ ಒಂದು ಟೀ ಅಂಗಡಿನೋ, ಕಾಫಿ ಅಂಗಡಿನೋ, ಪಾನಿಪುರಿ ಅಂಗಡಿನೋ, ಅದೇ ಒಂದು ಪೇಂಟಿಂಗ್ ಶಾಪೋ, ಗ್ರಾಮ ಪಂಚಾಯತಿ. ಇವತ್ತು ಜನ ನಮ್ಮನ್ನು ದುಡ್ಡು ಕೊಟ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ನಿಜ. ಅವ್ರಿಗೆ ನಾವು ಮೋಸ ಮಾಡಬಾರ್ದು. ನಮ್ಮ ಹೈಟು, ವೆಯ್ಟು, ಪರ್ಸನಾಲಿಟಿ ಏನು ಇಲ್ದಿದ್ರು ಕೂಡ ಜನ ನಮ್ಮನ್ನು ಸಹಿಸ್ಕೊಂಡಿದ್ದಾರೆ. 20 ವರ್ಷ 23 ವರ್ಷ ನಮ್ಮನ್ನು ಸಹಿಸ್ಕೊಂಡಿದ್ದಾರೆ. ಧಾರವಾಹಿಯಿಂದ ಪ್ರೀತಿ ಮನೆ ಮಗಂತರ ಪ್ರೀತಿ ಮಾಡ್ತಾ ಇದ್ದಾರೆ. ನಮಗೆ ಏನಾದ್ರು ನೋವಾದಾಗ, ನಮಗೆ ಆರೋಗ್ಯ ಕೆಟ್ಟ, ಅವರು ಕೂಡ ದುಃಖ ಪಡ್ತಾರೆ. ಎಷ್ಟು ಪ್ರೀತಿ ಮಾಡೋ ಜನರಿಗೆ ನಾವೇನಾದ್ರೂ ಮಾಡಬೇಕಲ್ಲ, ನಾವೇನಾದ್ರೂ ಕೊಡಬೇಕಲ್ಲ. ಅದ್ರ ನಾವು ಆರ್ಟಿಸ್ಟ್ ಆಗಿಬಿಟ್ಟಿದ್ದೀವಿ ಅಂತ ನಾವು ಬರೆದ್ರೆ ಆಗ ವಿ ಹ್ಯಾವ್ ಟು ಗಿವ್ ಸಮಥಿಂಗ್. ಯಾವತ್ತೂ ಕೂಡ ಹಂಬಲ್ ಆಗಿರ್ಬೇಕು ಅವ್ರಿಗೋಸ್ಕರ. ನಾವು ಏನಾದರೂ ಹೊಸದು ಮಾಡಬೇಕು ಅನ್ನೋ ಒಂದು ಉತ್ಸಾಹ ನಮ್ಮಲ್ಲಿ ಇರಬೇಕು. ಈ ಸಿಂಪ್ಲಿಸಿಟಿ ಇರೋದಕ್ಕೇನೆ ಸರ್ ನೀವು ನಮ್ಮ ಇಂಡಸ್ಟ್ರಿನಲ್ಲಿ ಇಷ್ಟು ವರ್ಷಗಳ ಕಾಲ. ಅಲ್ಲ, ನಾನು ಸಿಂಪಲ್ ಅಲ್ಲ, ಸುಳ್ಳೋದು. ಬಟ್ ನಾನು ಭಾಳ ನಾನು ಭಾಳ ಪ್ರಾಮಾಣಿಕವಾಗಿದ್ದೀನಿ. ಭಾಳ ಪ್ರಾಮಾಣಿಕವಾಗಿದ್ದೀನಿ. ನನಗೆ ನನ್ನ ಕೀರ್ತಿ, ನನಗೆ ಬಂದಿರೋ ಹೆಸರು, ನನಗೆ ಬಂದ ಪ್ರಶಸ್ತಿಗಳು ಯಾವುದೂ ನನ್ನ ನೆತ್ತಿಗೆ ಇರಲಿಲ್ಲ. ಅಹಂಕಾರ ನನಗಿನ್ನೂ ಬಂದಿಲ್ಲ, ಬರಬಾರ್ದು ಕೂಡ, ಬರೋದು ಇಲ್ಲ ಅನ್ಕೋತೀನಿ. ಸರ್, ನೀವು ಹಿಂದೆ ಒಂದಷ್ಟು ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರೆ ಇವಾಗ ಕಥೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಚೂಸಿ ಆಗಿದ್ದೀರಾ ಅಂತ?
ಅಲ್ಲ ಈಗ ನಮಗೆ ಚೂಸಿಂದ ಏನು ಬರೋದಿಲ್ಲ. ಯಾಕೆ ಫಸ್ಟ್ ಆಫ್ ಆಲ್ ನಮಗೆ ಈ ಪಾತ್ರ ನಮಗೆ ಸೂಟ್ ಆಗುತ್ತಾ ಆಗಲ್ವಾ, ಅಷ್ಟೇ. ಈ ಪ್ರೊಡಕ್ಷನ್ ಹೌಸಲ್ಲಿ ನಾವು ಕೆಲಸ ಮಾಡಬೇಕಾ, ಈ ಸಿನಿಮಾ ರಿಲೀಸ್ ಕತೆ ಹೇಳಿದಾಗಲೇ ಗೊತ್ತಾಗುತ್ತೆ. ಕತೆ ಬಂದು ಹೇಳಿದಾಗಲೇ ಈ ಸಿನಿಮಾ ರಿಲೀಸೇ ಆಗಲ್ಲ ಗುರು ಗೊತ್ತಾಗುತ್ತೆ. ಆ ಸಿನಿಮಾದಲ್ಲಿ ನಾವು ಯಾಕೆ ಕೆಲಸ ಮಾಡಬೇಕು? ನಮ್ಮನ್ನು ಅಪ್ರೋಚ್ ಮಾಡಿದಾಗಲೇ ಪ್ರೊಫೆಷನಲಿಸಮ್ ಇಲ್ಲ ಅಂತ ಹೇಳಿದಾಗ ಇದು ಪ್ರೊಫೆಷನ್ ಅಲ್ಲ, ಇದು ಇವ್ರ ಕಥೆನೇ ಬರೋದಿಲ್ಲ, ಪಾತ್ರದ ಒಂದು ಚೌಕಟ್ಟೆ ಹಾಕ್ಕೊಂಡಿಲ್ಲ, ಅಥವಾ ಅದು ಪ್ರೊಡಕ್ಷನ್ ಡಿಸೈನ್ ಮಾಡಲಿಲ್ಲ ಇವರು, ಈ ಸಿನಿಮಾ ಆಗಲ್ಲ. ಸರ್ ಆಮೇಲೆ ಹೇಳ್ತೀನಿ, ಆಮೇಲೆ ನೋಡೋಣ, ಇವನ್ನೆಲ್ಲ ರೆಡಿ ಆದಮೇಲೆ ಹೇಳಿ ನಾವು ಕಳಿಸ್ಬಿಡ್ತೀವಿ. ಆಮೇಲೆ ಆಲ್ಮೋಸ್ಟ್ ಈಗ ನಮ್ಮನ್ನು ಗೊತ್ತಿರೋ ಕಾರಣ ಮಿತ್ರರು ಈ ಪಾತ್ರ ಮಾಡಬಲ್ಲರು ಅಂತಲೇ ಬರ್ತಾರೆ. ಈಗ ರಾಘವೇಂದ್ರ ಸ್ಟೋರಲ್ಲಿ ಕೋಗಿಲೆ ಅನ್ನೋ ಪಾತ್ರ ನನ್ನನ್ನು ಅವರು ಕಾಸ್ಟ್ ಮಾಡಿದೆ. ನನ್ನ ಕಾಸ್ಟ್ ಮಾಡಿದವರೇ ವಿಜಯ್ ಕರ್ಗಂದೂರು ಅವರು, KGF ನಿರ್ಮಾಪಕರು, ಹೊಂಬಾಳೆಯ. ಈ ಪಾತ್ರ ಜಾಣೇಶನಿಗೆ ಹಾಕಿ ಸಿಲೀಲಲ್ಲಿ ನನ್ನ ಪಾತ್ರನ ನೋಡಿ ಅವ್ರ ತಲೆಯಲ್ಲಿ ಇಟ್ಕೊಂಡು ಸಂತೋಷ್ ಆನಂದ್ ಅವರಿಗೆ ಈ ಪಾತ್ರನ ಮಿತ್ರವರಿಗೆ ಹಾಕಿ ಅಂತ ನನ್ನನ್ನು ಕಾಸ್ಟ್ ಮಾಡ್ತಾರೆ ನಿರ್ಮಾಪಕ. ಅಂದರೆ ನಾನು ಅವ್ರ ಮನಸ್ಸಲ್ಲಿ ಉಳ್ಕೊಂಡಿದ್ದೀನಿ ಅಂತ ಅವ್ರ ನಂಬಿಕೆ ನಾವು ಉಳಿಸ್ಕೋಬೇಕಲ್ವಾ. ಕೋಗಿಲೆಯಾಗಿ ನಾನು ಹೊತ್ತು ರಂಜಿಸದೇ ಇದ್ದಿದ್ರೆ, ನಗಿಸದೇ ಇದ್ದಿದ್ರೆ, ಇಮೋಟ್ ಆಗದೇ ಇದ್ದಿದ್ರೆ ನನಗೆ ಬೇರೆ ಸಿನಿಮಾಗಳು ಬರ್ತಾ ಇರಲಿಲ್ಲ. ಒಂದು ರಾಗ ಮತ್ತು ಪ್ರಸಂಗ ಆಗಿ ಸುಮಾರು ದಿವಸ ನಾನು ನೇಪಥ್ಯದಲ್ಲಿ ಮೇಕಪ್ಪೇ ಹಾಕಿದಾಗ ಮನೇಲಿ ಇದ್ದೀನಿ. ನಾನು ನೋವಲ್ಲೇ ಮಲ್ಕೊಂಡಿದ್ದೀನಿ, ಬಣ್ಣ ಹಚ್ಚದೆ ಭಾಳ ನೋವನ್ನು ಅನುಭವಿಸಿದ್ದೀನಿ, ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದೀನಿ. ನಂಗೆ ಗೊತ್ತಿರುವಂಥ ಕ್ಯಾಟ್ರಿಂಗ್ ಕೆಲಸ, ರೆಸಾರ್ಟ್ ಕೆಲಸ, ಇನ್ನೊಂದು ಕೆಲಸ ಮಾಡಿಕೊಂಡು ಕಾಲ ಕಳೆದಿದ್ದೀನಿ. ಎಲ್ಲ ಮುಗಿಸಿ ಮನೆಗೆ ಬಂದಾಗ ತಲೆ ಕೊಟ್ಟಾಗ 2 ಕಣ್ಣೀರು ನಾನು ದಿಮ್ಮ ಮೇಲೆ ಬಿದ್ದಿದ್ದು ಉಂಟು ದಿನ. ಕಲಾವಿದಾಗ ನನಗೆ ಅವಕಾಶಗಳು ಸಿಗ್ತಾ ಇಲ್ವಲ್ಲ ಅಂತ. ಆ ಕೊರತೆನ ನನಗೆ ಹೊಂಬಾಳೆ ಸಂಸ್ಥೆ ನೀಗಿಸ್ಬಿಡ್ತು ರಾಘವೇಂದ್ರ ಸ್ಟೋರ್ಸ್ ಮೂಲಕ. ಅದಕ್ಕೆ ಒಂದು ಟೈಮ್ ಬರುತ್ತೆ, ಆ ಟೈಮ್ ಬರೋ ತನಕ ನಾವು ಕಾಯ್ಬೇಕು. ಸರ್, ಈ ಎಲ್ಲ ಒಂದಷ್ಟು ಅಪ್ ಆ್ಯಂಡ್ ಡೌನ್ಸಲ್ಲಿ ನಿಮಗೆ ಯಾವತ್ತಾದರೂ ಅನಿಸಿದೆಯಾ, ನನಗೆ ಬೇರೆ ಏನಾದರೂ ಒಂದು ಬಿಸ್ನೆಸ್ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ, ಏನಾದರೂ ಒಂದು ಬಿಸ್ನೆಸ್ನ ನಾನು ಮಾಡಬೇಕಿತ್ತು ಅಂತ ಏನಾದರೂ ಒಂದು? ಇಲ್ಲ, ನನಗೆ ನಾನು ಬಿಸ್ನೆಸ್ಸಲ್ಲಿ ಇದ್ದಾಗಲೇ, ಕೆಲಸದಲ್ಲಿ ಇದ್ದಾಗಲೇ ನಾನು ಇಲ್ಲಿಗೆ ಬಂದಂಥವನು. ವೀರಭೂಮಿ ಅನ್ನೋ ರೆಸಾರ್ಟಲ್ಲಿ ಮ್ಯಾನೇಜರ್ ಆಗಿ ಇದ್ಕೊಂಡು ಜಾನಪದ ಕಲೆಗಳನ್ನು ಮಾಡಿಕೊಂಡು ಆಗಲೇ ನಾನು ಒಬ್ಬ ಸ್ಟಾರ್ ಆಗಿದ್ದೆ. ಮಿಮಿಕ್ರಿ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಇದ್ದಂಥವ್ರು ಬಂದ ಟೂರಿಸ್ಟ್ಗಳು ಬಂದು ನಮ್ಮನ್ನು ನೋಡ್ತಾ ಇದ್ರು. ಅಲ್ಲಿ ನನ್ನನ್ನು ನೋಡಿ ವೇದಿಕೆಯಿಂದ ಪಿಕ್ ಮಾಡಿದ್ದು ಎಲ್ಲಿಗೆ ಸಿಲೀಲಲ್ಲಿ. ಶ್ರೀರಾಮ್ ಅನ್ನೋ ಸಿನಿಮಾದಲ್ಲಿ ಕಾಂತರಾಜ್ ಸರ್ ಮತ್ತು ಶ್ರೀಕಾಂತ್ ಅವರು, KP ಶ್ರೀಕಾಂತ್ ಅವರು ಇಬ್ಬರು ಸ್ನೇಹಿತರು, ಕಂಪನಿ ಫಿಲ್ಮ್ಸ್ ಇತ್ತು. ನಮ್ಮ ಶ್ರೀರಾಮ್ ಸಿನಿಮಾದಲ್ಲಿ ನಮ್ಮ ಮಿತ್ರ ಆ್ಯಕ್ಟ್ ಮಾಡಬೇಕು ಅಂತೇಳಿ ಸಾಧು ಸರ್ ಮಾಡೋ ಕ್ಯಾರೆಕ್ಟರ್ನ ನಮಗೆ ಕೊಟ್ಟು ಫಸ್ಟ್ ಟೈಮ್ ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಿಸಿದ್ರು ಶ್ರೀರಾಮಲ್ಲಿ 2003ರಲ್ಲಿ. ಅದು ನಾವಲ್ಲಿ ಹಾರ್ಡ್ ವರ್ಕ್ ಮಾಡಿದ್ವಿ. ಅವತ್ತು ನಾವು ಮಾಡಿದ ಕೆಲಸಕ್ಕೆ ಇವತ್ತು ನಮಗೆ ಫಲ ಸಿಗ್ತಾ ಇದೆ. ಇವತ್ತು ನಾವು ಮಾಡಿದ ಕೆಲಸಕ್ಕೆ ನಾಳೆ ನಮಗೆ ಫಲ ಸಿಗುತ್ತೆ. ಹಾಗೆ ನಮ್ಮ ಕೆಲಸದ ಮೇಲೆ ನಾವು ಪ್ರಾಮಾಣಿಕತೆ ಇರಬೇಕು. ನಾವು ಬಂದ ದಾರಿನ ಮರಿಬಾರ್ದು. ನಮಗೆ ಸಹಾಯ ಮಾಡಿದವರಿಗೆ ನಾವು ನೆನೆಸ್ಕೋಬೇಕು. ಅದು ನನಗಿದೆ. ಹಾಗಾಗಿ ನಾನು ಖಂಡಿತ ತುಂಬ ಎತ್ತರಕ್ಕೆ ಹೋಗ್ತೀನಿ. ಒಳ್ಳೆ ಕಲಾವಿದರ ಲಿಸ್ಟಲ್ಲಿ ನಾನಿರ್ತೀನಿ, ಒಬ್ಬ ಒಳ್ಳೆ ನಿರ್ಮಾಪಕನ ಲಿಸ್ಟಲ್ಲಿ ನಾನಿರ್ತೀನಿ. ಕನ್ನಡ ಸಿನಿಮಾ ರಂಗಕ್ಕೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ತೀನಿ ಅನ್ನೋ ನಂಬಿಕೆ ನನಗೆ ಇನ್ನೂ ಇದೆ. ಕೂದಲೆಲ್ಲ ಬೆಳ್ಳಗಾಗಿದೆ, ವಯಸ್ಸಾಗಿದೆ ಅಂದ್ಕೋಬೇಡಿ. ಐ ಆಮ್ ಯಂಗ್, ವೆರಿ ಯಂಗ್ ಇನ್ ಮೈಂಡ್, ಯಂಗ್ ಇನ್ ಎನರ್ಜಿ. ಸರ್, ಮತ್ತೆ ಅದಕ್ಕೇನಾದ್ರು ತಯಾರಿಗಳನ್ನ ನಡೆಸ್ತಾ ಇದ್ದೀರಾ ಸಿನಿಮಾ ನಿಮ್ಮ ನಿರ್ದೇಶನದಲ್ಲಿ, ನಿಮ್ಮ ಪ್ರೊಡಕ್ಷನ್ ಹೌಸ್? ಖಂಡಿತ ಸಾಲು ಚಿತ್ರಗಳು. ಈಗ ಆಲ್ರೆಡಿ 1-2 ಸ್ಕ್ರಿಪ್ಟ್ ನಾವೇ ಮಾಡಿ ರೆಡಿ ಇಟ್ಟಿದ್ದೀವಿ. ಒಂದು ಒಳ್ಳೆ ಸ್ಕ್ರಿಪ್ಟ್. ಅದು ಈಗಿನ ಟ್ರೆಂಡಿಗೆ ಸೂಟ್ ಆಗುವಂಥ, ಈಗಿನ ಯುವ ಪೀಳಿಗೆಯನ್ನು ಅಟ್ರಾಕ್ಟ್ ಮಾಡುವಂಥ 1-2 ಕಥೆಗಳು ನಾವು ಸಿದ್ಧ ಮಾಡಿ ಇಟ್ಕೊಂಡಿದ್ದೀವಿ. ಕಾಲಕ್ಕೆ ಒಳ್ಳೆ ಇನ್ವೆಸ್ಟರ್ಸು, ನನಗೆ ಸಪೋರ್ಟ್ ಮಾಡುವಂಥ ಒಬ್ಬ ಸಹ ನಿರ್ಮಾಪಕರು ಯಾರಾದರೂ ಬಂದರೆ ಅದನ್ನು ಸದ್ಯದಲ್ಲಿ ಅದನ್ನು ತರ್ತೀವಿ ನಾವು. ನಿಮ್ಮ ಪ್ರೊಡಕ್ಷನ್ ಹೌಸು ಜೊತೆಗೆ ಮತ್ತೊಬ್ರು? ಹೌದು, ಕೊಲಾಬರೇಷನ್. ದುಡ್ಡು ಬೇಕಲ್ಲ ಈಗ. ಹೌದು. ಫಸ್ಟಲ್ಲೇ ಪ್ರಥಮ ಚುಂಬನಂ ದಂತ ಭಗ್ನಂ ತಿಳಿದಲ್ಲಿ 5.5 ಕೋಟಿ ರೂಪಾಯಿ ನನಗೆ ಮೊದಲ ಸಿನಿಮಾದಲ್ಲೇ ನಾನು ಕಳ್ಕೊಂಡಿದ್ದೀನಿ. ಆ ನೋವನ್ನು ಇನ್ನೂ ನಾನು ಆಚೆ ಆರ್ಥಿಕ ಮುಗ್ಗಟ್ಟಿಂದ ನಾನು ಆಚೆ ಬರಬೇಕು. ಒಳ್ಳೆ ಸಿನಿಮಾ ಕೊಟ್ಟಿದ್ದೀನಿ. ಆಪರೇಷನ್ ಸಕ್ಸಸ್, ಪ್ರೊಡ್ಯೂಸರ್ ಡೈಡ್, ನಿರ್ಮಾಪಕ ಸತ್ತೋದ. ಬಟ್ ಸರ್, ಸದ್ಯಕ್ಕೆ ಇದೇ ಪರಿಸ್ಥಿತಿ ಅಲ್ವಾ ನಮ್ಮ ಕನ್ನಡ ಇಂಡಸ್ಟ್ರಿ ಎದುರಿಸ್ತಾ ಇರೋದು? ಗೊತ್ತಿದೆ, ಈಗಿದೆ ಅಂತ ಗೊತ್ತಿದ್ದ ಜನ ಇದಕ್ಕೆ ಬರುವಂಥದ್ದು. ಗೊತ್ತಿಲ್ಲದೆ ಯಾರು ಇಲ್ಲಿಗೆ ಚಿತ್ರರಂಗಕ್ಕೆ ಬರೋದಿಲ್ಲ. ಅಥವಾ ನೀವು ಚಿತ್ರಣ ಮಾಡಿ ಅಂತ ಹೇಳ್ಬಿಟ್ಟು ಯಾರು ಮನೆ ಮುಂದೆ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ.
ಮಿತ್ರ ಅವರು ಪ್ರೊಡಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು 500 ಜನ ಬಂದು ನನ್ನ ಮನೆ ಮುಂದೆ ಸ್ಟ್ರೈಕ್ ಮಾಡಿದ್ರ? ಇಲ್ಲ. ನಾನು ಮಾಡಬೇಕು ನನಗೆ ಅನಿಸಿದ್ದು. ಹಾಗಾಗಿ ಜನ ನೋಡದೆ ಇರೋದು ಅಥವಾ ರೀಚ್ ಆಗದೆ ಇರೋದು ನನ್ನ ಮಿಸ್ಟೇಕ್ ಏನೋ ಇರ್ಬೋದು. ಸರ್, ನಾನು ಒಂದು ಕೇಳ್ಪಟ್ಟಿದ್ದು, ಟಿವಿಲಿ ಬಂದಾಗ ಆ ಸಿನಿಮಾ ಜನ ಕುತ್ಕೊಂಡು ನೋಡಿದಾರೆ ಕಣ್ಮಿಟಿಕ್ಸ್, ಥಿಯೇಟ್ರಿಗೆ ಬಂದು ನೋಡಿಲ್ಲ. ಹೌದು, ತುಂಬ ಒಳ್ಳೊಳ್ಳೆ ಸಿನಿಮಾಗಳು. ನೋಡಿ, ನೀವು ಸೋತಿರುವ ಎಲ್ಲ ಸಿನಿಮಾಗಳು ಕೆಟ್ಟ ಸಿನಿಮಾ ಅಂತ ನಾನು ಹೇಳೋದಿಲ್ಲ. ಹೌದು. ಸೋತಿರುವ ಎಲ್ಲ ಸಿನಿಮಾಗಳು ಅಂದರೆ ಕಮರ್ಷಿಯಲಿ ಸೋತಿರುವಂಥ ಎಲ್ಲ ಸಿನಿಮಾಗಳು ಕೆಟ್ಟ ಸಿನಿಮಾಗಳಲ್ಲ. ಅಲ್ಲ. ಗೆದ್ದಿರೋ ಎಲ್ಲ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಅಲ್ಲ. ಆ ಟೈಮು, ಸಂದರ್ಭ, ಅವ್ರ ಮಾರ್ಕೆಟಿಂಗ್ ಟ್ರೆಂಡು ಇದೆಲ್ಲವೂ ಕೂಡ ಅದು ಕೌಂಟ್ ಆಗ್ತಾ ಇರುತ್ತೆ. ಬಟ್ ಕೊಡುತ್ತೆ. ನಾವು ಪ್ರಯತ್ನ ನಮ್ಮದು ಫಲ ಒಂದು. ಹೌದು. ಯಾವ ಟು ಕೀಪ್ ರನ್ನಿಂಗ್, ಓಡ್ತಾ ಇರಬೇಕು. ಯಾವತ್ತೂ ನಿಂತು ನೀರಾಗಬಾರ್ದು ಮನುಷ್ಯ. ನಿಜ. ಯಾವ ಟು ಫ್ಲೋ, ಗೋ ವಿತ್ ದ ವಿಂಡ್, ಗಾಳಿಯಲ್ಲಿ ಹೋಗ್ತಾ ಇರಬೇಕು, ತೂರ್ತಾ ಇರಬೇಕು. ಸರ್, ನಟ, ನಿರ್ದೇಶಕ, ನಿರ್ಮಾಪಕ ತಾವು ಮೂವರು ಹೌದು ಅಲ್ವಾ? ನಿರ್ದೇಶನ ಇನ್ನು ಮಾಡಿಲ್ಲ, ಮಾಡ್ತೀರಾ ಅದಕ್ಕೆ ಅಲ್ವಾ ಸರ್? ಬಟ್ ನೀವೊಬ್ರು ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಸದ್ಯದ ಪರಿಸ್ಥಿತಿ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ನೋಡಿ, ನಮಗೆ ನಮ್ಮದೊಂದು ಭಾಳ ಒಂದು ವಿಪರ್ಯಾಸಕರ ಸಂಗತಿ ಅಂತ ಹೇಳಿದ್ರೆ, ಕನ್ನಡಿಗರಿಗೆ ಎಲ್ಲ ಭಾಷೆ ಗೊತ್ತು. ತಮಿಳು ಹೋದ್ರೆ ತಮಿಳು ಬಿಟ್ಟರೆ ಬೇರೆ ಏನು ಬರಲ್ಲ ಅವ್ರಿಗೆ. ಹಿಂದಿ ಒಂದು ಮಾತು ಬರಲ್ಲ, ಏನ ಸೊಲ್ಲಂಗೆ ಅಂತ ಹೇಳ್ತಾರೆ ಅಷ್ಟೇ. ಹೌದು. ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿ ಅದರ್ ಲ್ಯಾಂಗ್ವೇಜ್ ಫ್ರಮ್ ದೆಮ್. ಕೇರಳಕ್ಕೆ ಹೋಗ್ಬಿಟ್ರೆ ನೀವು ಮಲಯಾಳಂ ಬಿಟ್ಟರೆ ಬೇರೆ ಏನು ಸಿಗುತ್ತೆ. ತೆಲುಗು ಹೋದರೆ ಆಲ್ಮೋಸ್ಟ್ ಹಿಂದಿ ಮತ್ತು ತೆಲುಗು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಕನ್ನಡಿಗರು ಹಂಗಲ್ಲ. ವಿ ನೋ ತೆಲುಗು, ವಿ ನೋ ತಮಿಳು, ವಿ ನೋ ಮಲಯಾಳಂ, ನಮಗೆಲ್ಲವೂ ಗೊತ್ತಿದೆ. ನಾವೆಲ್ಲವೂ ನೋಡಬೇಕು. ಎಲ್ಲವನ್ನು ನೋಡುವಂಥ ಕನ್ನಡಿಗರಿಗೆ ನಮ್ಮ ಸಿನಿಮಾನ ನೋಡಿ ಅಂತ ಕೇಳುವಂಥದ್ದು ಈಗ ವಿಪರ್ಯಾಸ ಅಲ್ವಾ? ದೊಡ್ಡ ವಿಪರ್ಯಾಸ. ನಮ್ಮನೆ ಮಕ್ಕಳನ್ನ ಬೆಳೆಸುವಂಥ ಕೆಲಸ ಆಗಬೇಕಾಗಿದೆ. ಒಳ್ಳೆ ಸಿನಿಮಾಗಳನ್ನು ಕೊಡುವಂಥ ಜವಾಬ್ದಾರಿ ನಿರ್ಮಾಣ ಸಂಸ್ಥೆಗಿದೆ, ಒಳ್ಳೆ ನಿರ್ದೇಶಕರಿಗಿದೆ, ಒಳ್ಳೆ ಕಥೆಯನ್ನು ಮಾಡುವಂಥ ಕೆಲಸ ಕಥೆಗಾರರಿಗಿದೆ. ಕನ್ನಡ ಮಾಡಬೇಕು ನಾವು. ಜೊತೆಗೆ ಕ್ವಾಲಿಟಿ ಸಿನಿಮಾಗಳನ್ನು ಕೊಡಬೇಕು. ಇದೊಂದು ಸ್ಪರ್ಧಾತ್ಮಕ ಜಗತ್ತು. ಸಿನಿಮಾ ಕಲೆ ಹೇಗೋ ವ್ಯಾಪಾರ ಕೂಡ ಹಾಗೇನೆ ಅಲ್ವಾ? ಹಾಗಾಗಿ ನಾವು ಒಳ್ಳೆ ಸಿನಿಮಾನು ಕೊಡಬೇಕು. ನಮ್ಮ ಪ್ರೇಕ್ಷಕರು ನಮ್ಮ ಒಳ್ಳೆ ಸಿನಿಮಾಗಳನ್ನು ನೋಡಬೇಕು. OTT ಬರೀ ನೋಡೋಣ, ನಾಳೆ ಸರ್, ಇಲ್ಲ ನಮ್ಮ ಕನ್ನಡಿಗರ ಮನಸ್ಥಿತಿ ನಿಜವಾಗ್ಲೂ ನಾನು ನೋಡಿರೋ ಪ್ರಕಾರ ಕೆಲವೊಬ್ರದ್ದು ಇದೇ ಥರ, OTT ಬರಲಿ ನೋಡ್ಕೊಬೇಡ, ಹೆಂಗೋ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ ಅದೇ ಥರ ಹಾಗಾಗಿದೆ. ಈ ನೋಡಿ, ಈ ಕರಾವಳಿ ಅಂತ ಸಿನಿಮಾನ ಅಥವಾ ಲ್ಯಾಂಡ್ಲೋಡ್ ಅಂತ ಸಿನಿಮಾನ ನೀವು OTTಲಿ ನೋಡಿದ್ರೆ ಸಿನಿಮಾ ಕಾಣಿಸ್ಬೋದು ಅಷ್ಟೇ. ಆ ಗ್ರ್ಯಾಂಡಿಯರ್, ಆ ಸೌಂಡ್ ಪ್ಯಾಟರ್ನ್, ಆ ಮ್ಯೂಸಿಕ್, ಆ ಕಲರ್ ಪೈಲಟ್ ಖಂಡಿತ ನಿಮಗೆ ಥಿಯೇಟ್ರಲ್ಲೇ ನೋಡುವಂಥ ಸೌಭಾಗ್ಯನೇ ಬೇರೆ. ನೀವು ಜಡ್ಜ್ ಮಾಡಬೇಕು ಸಿನಿಮಾನ. ಫೇಕ್ ಮೊದಲೇ ರಿವ್ಯೂಗಳು ಕೊಟ್ಟು ಹಂಗಿದೆ ಹಿಂಗಿದೆ ಸಿನಿಮಾ ಅಂತ ಹೇಳುವಂಥವ್ರನ್ನ ನಾನು ಖಂಡಿತವಾಗೂ ಕೂಡ ಅವ್ರಿಗೆ ದೊಡ್ಡೊಂದು ಧಿಕ್ಕಾರ ಇದೆ. ಅವರು ಜನರನ್ನ ಮೋಸ ಮಾಡ್ತಾ ಇದ್ದಾರೆ. ಫೇಕ್ ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ದಾರಿ ತಪ್ಪಿಸ್ತಾ ಇದೆ. ಕ್ವಾಲಿಟಿ, ಒಂದು ಒಳ್ಳೆ ಟ್ರೈಲರಲ್ಲಿ ಅದರದ್ದು ತಾಕತ್ತು ಗೊತ್ತಾಗುತ್ತೆ. ಒಳ್ಳೆ ಮ್ಯೂಸಿಕಲ್ಲಿ ಸಿನಿಮಾದ ತಾಕತ್ತು ಗೊತ್ತಾಗುತ್ತೆ. ಆಡಿಯನ್ಸ್, ನೀವು ಭಾಳ ಬುದ್ಧಿವಂತರಾಗಿ ಸಿನಿಮಾನ ಚೂಸ್ ಮಾಡಿ. ನಾವು ಕೂಡ ಅಷ್ಟೇ, ದೊಡ್ಡ ಒಂದು ಬದ್ಧತೆ ಇದೆ. ಜನರಿಗೆ ನಾವು ಒಂದು ಸಲ ಮೋಸ ಮಾಡ್ಬೋದು, ಮತ್ತೆ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನಾವು ಒಳ್ಳೆ ಕ್ವಾಲಿಟಿ ಸಿನಿಮಾನ ಕೊಡಬೇಕು. ಕತೆಗಾರರಿಗೆ ಮಣೆ ಹಾಕಬೇಕು. ನಮ್ಮ ನೆಲದ ಕತೆ, ನಮ್ಮ ಮಣ್ಣಿನ ಕತೆ, ನಮ್ಮ ಜಾನಪದ ಕತೆಗಳು ಕನ್ನಡ ಇಂಡಸ್ಟ್ರಿಗೆ ನಾವು ಬರಬೇಕು. ಒಂದು ಕಾಲದಲ್ಲಿ ಇಡೀ ಭಾರತೀಯ ಚಿತ್ರರಂಗ ಕನ್ನಡವನ್ನು ಎತ್ತು ನೋಡ್ತಾ ಇತ್ತು. ಯಾವುದು ಪುಟ್ಟಣ್ಣ ಕಲಾವಿದರ ನೆಕ್ಸ್ಟ್ ಸಿನಿಮಾ ಯಾವುದು, ಸಿದ್ಧಲಿಂಗನವರ ನೆಕ್ಸ್ಟ್ ಸಿನಿಮಾ ಯಾವುದು ಜನ ನೋಡ್ತಾ ಇದ್ದು. ಈಗ ಒಂದೆರಡು ಸಿನಿಮಾಗಳು, KGF, ಕಾಂತಾರ ಅಂತ ಕೆಲವು ಸಿನಿಮಾಗಳು ಮಾತ್ರ ಆ ವಿಶ್ವ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ದೇಶ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ. ಪ್ರತಿಯೊಂದು ಸಿನಿಮಾ ಆಗಬೇಕು ಅಂದರೆ ನಾವು ಕೆಲಸ ಮಾಡಬೇಕು, ಹೊಸದೇ ಕೆಲಸ ಮಾಡಬೇಕು. ಅದರ ಕತೆಗೆ ದೊಡ್ಡ ಪ್ರಾಧಾನ್ಯವನ್ನು ಕೊಡಬೇಕು. ಕತೆ ಟೆಕ್ನಿಷಿಯನ್ಸ್ಗಳು ಅವರೇ ಹೀರೋ ಅನ್ನೋದು ಪ್ರೂವ್ ಆಗಬೇಕು. ಇದು ಮಿತ್ರನ್ ಸಿನಿಮಾ ಅಥವಾ ಇನ್ನೊಂದು ಸ್ಟಾರ್ ಸಿನಿಮಾ ಅಂತ ಜನ ಬರಬಾರ್ದು. ಇದು ಯೋಗರಾಜ್ ಭಟ್ರ ಸಿನಿಮಾ, ಇದು ಪ್ರಶಾಂತ್ ನೀಲ್ ಸಿನಿಮಾ, ಇದು ಸಂತೋಷ್ ಆನಂದರಾಮ್ ಸಿನಿಮಾ, ಇದು ಗುರುದತ್ ಗಾಣಿಗ ಸಿನಿಮಾ, ಇದು PC ಶೇಖರ್ ಸಿನಿಮಾ. ನಿರ್ದೇಶಕರ ಮೇಲೆ ಸಿನಿಮಾಗೆ ಜನ ಬರುವಂಥ ಪರಂಪರೆ ಮತ್ತೆ ಹುಟ್ಟಬೇಕು. ಆ ಇತಿಹಾಸ ಮತ್ತೆ ಬರ್ಕಳಿಸ್ಬೇಕು. ಆಗ ನಾವು ಉಳಿತೀವಿ. ನಾವು ಬೇಕಾದಷ್ಟು ಹೀರೋಗಳಿಗೆ, ಹೀರೋಯಿನ್ಗಳಿಗೆ ನಾವು ದುಡ್ಡು ಕೊಡ್ತೀವಿ, ಅವ್ರನ್ನ ಕನ್ಫರ್ಟ್ ಮಾಡ್ತೀವಿ. ನಾವು ನಿರ್ಮಾಪಕರಾದವರು ಫಸ್ಟ್ ಕನ್ಫರ್ಟ್ ಮಾಡಬೇಕಾದವರು ಆದದ್ದು ನಿರ್ದೇಶಕರನ್ನ, ಬರಹಗಾರರನ್ನು, ಸಾಹಿತಿಗಳನ್ನು. ಆಗ ಅದು ಹೆಮ್ಮರವಾಗಿ ಬೆಳೆಯುತ್ತೆ.
ಚಿತ್ರರಂಗ ಹೆಮ್ಮರವಾಗಿ ಬೆಳೆಯುತ್ತೆ. ಎಲ್ಲೋ ನಾವು ಟೆಕ್ನಿಷಿಯನ್ಸನ್ನು ನೋಡ್ಕೊಳ್ಳೋ ರೀತಿಯಲ್ಲಿ ಬದಲಾವಣೆ ತರಬೇಕು, ಅವರನ್ನು ಕನ್ಫರ್ಟ್ ಮಾಡಬೇಕು. ಹಾಗೆ ನಮಗೆ ನಿಜವಾದಂಥ ಕೃಷಿ ಸಿಗುತ್ತೆ. ನಿಮಗೆ ಆ ಇಂಗ್ರೀಡಿಯೆಂಟ್, ನಿಜವಾದಂಥ ಪದಾರ್ಥ ನಮಗೆ ವಾಪಸ್ ಬರುತ್ತೆ. ನಮಗೆ ಕಲೆಯ ರೂಪದಲ್ಲಿ, ಪೆನ್ನಿನ ರೂಪದಲ್ಲಿ, ಕಥೆಯ ರೂಪದಲ್ಲಿ, ಹಾಡಿನ ರೂಪದಲ್ಲಿ ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ, ಒಬ್ಬ ನಿರ್ಮಾಪಕನಾಗಿ ನನ್ನ ಭಾವನೆ ಅದು. ಅದಾಗಬೇಕಾಗಿದೆ. ಅದು ಲ್ಯಾಕಿಂಗ್ ಇದೆ. ಬೇರೆ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ಸಿಕ್ಕುವಂಥ ಗೌರವ ನಮ್ಮ ಇಂಡಸ್ಟ್ರಿಯಲ್ಲಿ ಭಾಳ ಕಮ್ಮಿ ಇದೆ. ಭಾಳ ಕಮ್ಮಿ ಇದೆ. ನೋಡಿದ್ದೀನಿ, ಎಲ್ಲ ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ಲ ಫೆಸಿಲಿಟಿ ಇರುತ್ತೆ. ಕ್ಯಾರವನ್ನು ಇನ್ನೊಂದು ಮತ್ತೊಂದು ಇರುತ್ತೆ. ಅದು ಇರಬೇಕು, ಅದು ಬೇಕು, ಅದು ಅವ್ರ ಅರ್ಹತೆ, ಅದು ಅವ್ರ ಸ್ಟಾರಿಗೆ ನಾವು ಕೊಡಬೇಕು. ಮೀನ್ ವೈಲ್ ಇಂಥ ಹೀರೋಯಿನ್ ಹುಟ್ಟಾಕಿದಂಥ, ಇಂಥ ಹೀರೋಗಳನ್ನು ಹುಟ್ಟಾಕಿದಂಥ ನಿರ್ದೇಶಕನಿಗೂ ಅಟ್ಲೀಸ್ಟ್ ಅದರ ಅರ್ಧ ಭಾಗನಾದರೂ ಗೌರವವನ್ನು ಕೊಡಬೇಕು. ಇದು ನನ್ನ ಆಸೆ ಕೂಡ, ನನ್ನ ಆಸೆ ಕೂಡ. ಸರ್, ಫೇಕ್ ರಿವ್ಯೂಸ್ ಅಂದಾಗ ನಾನು ರೀಸೆಂಟಾಗಿ KD ಸಿನಿಮಾ ನೋಡಿದೆ. ಬಟ್ ನಮ್ಮ ಇಂಡಸ್ಟ್ರಿಯಿಂದ ಒಳ್ಳೆ ರೀತಿನಲ್ಲೇ ಪ್ರತಿಕ್ರಿಯೆ ಸಿಕ್ತು, ರಿವ್ಯೂಸು. ಬಟ್ ಬೇರೆ ಬೇರೆ ಭಾಷೆಯವರು KD ಸಿನಿಮಾನ ರಿವ್ಯೂ ಮಾಡಿರೋದು ಕೆಟ್ಟದಾಗಿದೆ ಸಿನಿಮಾ ಅಂತ. ಸೊ ಇದು ಕೂಡ ಇತ್ತೀಚೆಗೆ ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್. ಈಗ ಪ್ಯಾನ್ ಇಂಡಿಯಾ ನಾವು ಮಾಡ್ತೀವಿ ಅನ್ನೋದಿದೆಯಲ್ವಾ, ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ತಪ್ಪು. ಅದಾಗಬೇಕು. ಪ್ಯಾನ್ ಇಂಡಿಯಾ ನಾವು ಮಾಡಿದಂಥ ಸಿನಿಮಾಗಳು ಪ್ಯಾನ್ ಇಂಡಿಯಾ ಆಗಬೇಕು. ಹೌದು. ಕೆಲವುದರ ನಾವು ಪ್ಯಾನ್ ಇಂಡಿಯಾ ಥರ ಪ್ರೊಜೆಕ್ಟ್ ಮಾಡಿದಾಗ ಆ ಎಕ್ಸ್ಪೆಕ್ಟೇಷನ್ ಅವ್ರಿಗೆ ಸಿಗದೇ ಇದ್ದಾಗ, ನಮಗೆ ಶ್ರೀರಾಮ್ಪುರ ಅಂತ ಗೊತ್ತು ಅಲ್ವಾ, ಪತ್ರ ಬಂದಿದೆ ನೋಡಿದೆ, ಶ್ರೀರಾಮ್ಪುರದಿಂದ ಕಿಟ್ಟಿ ಬಂದರು, ಕೋಳಿ ಮಂಜ ಬಂದ, ಇವ್ರು ಬಂದ, ಹಾಡು ಕೇಳಿದ್ರಿ ನೀವು? ಕೇಳಿದ್ದೀನಿ. ತೆಲುಗುವನಿಗೆ ಕೋಳಿ ಮಂಜ ಯಾರು ಗೊತ್ತು, ಕಿಟ್ಟಿ ಯಾರು ಅಂತ ಗೊತ್ತು ಅಲ್ವಾ? ಅದ್ರಲ್ಲಿ ಕನೆಕ್ಟ್ ಆಗದೆ ಇರ್ಬೋದು. ಅದಕ್ಕೆ ಅವ್ರು ಗೊತ್ತಿಲ್ಲದಂಗೆ ಮಾತಾಡಿದ್ದಾರೆ ಅಷ್ಟೇ, ಗೊತ್ತಿಲ್ಲದಂಗೆ ರಿವ್ಯೂ ಮಾಡಿದ್ದಾರೆ ಅಷ್ಟೇ. ಸಿನಿಮಾದ ಮೇಲೆ ಅಪಪ್ರಚಾರ ಮಾಡುವಂಥದ್ದು. ಫಸ್ಟ್ ಆಫ್ ಆಲ್ ನೋಡಿ, ನಾವು ಯುದ್ಧಕ್ಕೆ ನಿಂತಾಗ ನಾವು ಸೈನಿಕರು ಲೆಕ್ಕ ಹಾಕ್ಬಾರ್ದು. ಹೊಗಳೋರು ಇರ್ತಾರೆ, ತೆಗಳೋರು ಇರ್ತಾರೆ, ಮುಂದಕ್ಕೆ ಹೋಗ್ತಾ ಇರ್ಬೇಕು. ಅದೇ ಸಿನಿಮಾ ಬ್ಲಾಕ್ ಪಾಸ್ಟರ್ ಆದರೆ ಅದನ್ನು ಹೊಗಳುವಂಥ ರೀತಿನೇ ಬೇರೆ ಇರ್ತದೆ. ಬಟ್ ನಾವು ಹೇಳೋದು ನಮ್ಮ ತನವನ್ನು ಕೊಡೋಣ, ನಮ್ಮ ಕಲ್ಚರನ್ನು ಕೊಡೋಣ. ಈ ಕೆರೆ ಬೇಟೆ ಅಂತ ಸಿನಿಮಾ ಏನು ಬಂದಿದೆ, ಈಗ ಉಳಿದವರು ಕಂಡಂತೆ, ಸಪ್ತಸಾಗರದ ಆಚೆ ಎಲ್ಲೋ ಅಲ್ವಾ, ಜನ ಮಾತಾಡಿದ್ರಲ್ವಾ, ಎ ಸೈಡ್ ಬಿ ಸೈಡ್ ಎಲ್ಲೋ ಮಾತಾಡಿದ್ರಲ್ವಾ. ರಿಚರ್ಡ್ ಆಂಟನಿ ಏನಾಗುತ್ತೆ ಅಂತ ಜನ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದಾರೆ. ಈಗ ನಮ್ದು ರಾಕಿಂಗ್ ಸ್ಟಾರ್ ಸಿನಿಮಾ ಟಾಕ್ಸಿಕ್ ಜನ ಕಾಯ್ತಾ ಇದ್ದಾರಲ್ವಾ. ಆ ರೀತಿ ಕಾಯುವಂಥ ಕೆಲಸ ನಾವು ಆ ರೀತಿ ಎಲ್ಲಿ ನಾನು ಪುನಃ ಹೇಳ್ತೀನಿ, ಬರಹಗಾರರಿಗೆ, ಕಥೆಗಾರರಿಗೆ, ಸಾಹಿತಿಗಳಿಗೆ, ನಿರ್ದೇಶಕರಿಗೆ, ಕ್ಯಾಮರಾಮ್ಯಾನಿಗೆ, ಮೇಕಪ್ ಆರ್ಟಿಸ್ಟ್ಗಳಿಗೆ ನಾವು ಗೌರವ ಕೊಡದೇ ಇದ್ರೆ, ಅವ್ರಿಗೆ ನಾವು ಪ್ರೀತಿ ಮಾಡದೇ ಇದ್ರೆ, ಅವ್ರನ್ನ ನಾವು ಕಂಫರ್ಟ್ ಝೋನ್ ಹಿಡದೇ ಇದ್ರೆ, ಒಳ್ಳೆ ಕಥೆಗಳು ಆಚೆ ಬರೋದಕ್ಕೆ ಕಷ್ಟ ಇದೆ. ಟೆಕ್ನಿಕಲಿ ಸ್ಟ್ರಾಂಗ್ ಇರಬೇಕು. ಹೌದು ಸರ್, ನಾನು ಹಿಂಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರಬೇಕಾದ್ರೆ ಒಂದು ಪೋಸ್ಟ್ ಬಂತು. ಈ ವರ್ಷ ನಮ್ಮ ಇಂಡಸ್ಟ್ರಿನ ಎತ್ತಕ್ಕೆ ಕರಾವಳಿ ಒಂದು ಜೊತೆಗೆ ಟಾಕ್ಸಿಕ್ ಒಂದು ಬರಬೇಕು, ಇಲ್ಲ ಅಂತಂದರೆ ನಾವು ಹೀಗೆ ಇರ್ತೀವಿ, ನಾವು ವೀಕ್ಷಕರಾಗಿ ಬೇರೆ ಭಾಷೆ ಸಿನಿಮಾಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ. ತೆಲುಗಾಗಿರಬಹುದು, ಮಲಯಾಳಂ, ತಮಿಳಿಗೆ ಹೋಗ್ಬಿಡ್ತೀವಿ ನಾವು, ಇದೇ ಥರ ಬರ್ತಾ ಇದ್ರೆ ಅಂತ. ಏನಪ್ಪ ಹಿಂಗಾಗ್ತಿದೆ ಅಂತೇಳಿ ಕಮೆಂಟ್ಸ್ ನೋಡಿದಾಗ ಎಲ್ಲದಕ್ಕೂ ಎಸ್ 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 ಅನ್ನುವಂತಹ ಕಮೆಂಟ್ಸ್ಗಳೇ ಇತ್ತು. ಸೊ ಇದು ನೀವು ಒಪ್ಕೋತೀರಾ? ಇಲ್ಲ, ಹಂಗಿಲ್ಲ ನೋಡಿ. ನಾವು ಈಗ ಸೀತಾರಾಮ ಕೇಸ್ ಬಂತು ಒಂದು ಸಿನಿಮಾ, ಇಲ್ಲಿ ಕಮರ್ಷಿಯಲಿ ಹಿಟ್ ಆಗಲಿಲ್ಲ. ಇಲ್ಲಿ ನಮ್ಮ ವಿಜಯ ರಾಘವೇಂದ್ರ ಅವ್ರ ಸಿನಿಮಾ. ಬಟ್ ಅದು ಪ್ರೈಮಲ್ಲಿ ಅದು ಟ್ರೆಂಡಿಂಗಲ್ಲಿತ್ತು. ಅದನ್ನು ಯಾಕೆ ಸುದ್ದಿ ಮಾಡಲಿಲ್ಲ ಯಾರು? ನಾನು ಕೇಳ್ತಾ ಇರೋದು, ಇಟ್ ವಾಸ್ ಟ್ರೆಂಡಿಂಗ್. ಇಂಡಿಯಾದಲ್ಲಿ ನಂಬರ್ 3, ನಂಬರ್ 2 ಲೆವೆಲ್ಗೆ ಟ್ರೆಂಡಿಂಗಲ್ಲಿತ್ತು. ಕೇರಳ ಪ್ರೈಮಲ್ಲಿ ಅದು ಭಾಳ ಅದ್ಭುತವಾಗಿ ದೊಡ್ಡ ಒಂದು ರಿವ್ಯೂವನ್ನು ಪಡ್ಕೊಂಡಿದೆ. ದೇಶ ಮಾತಾಡ್ತು ಸಿನಿಮಾದ ಬಗ್ಗೆ, ಸೋಷಿಯಲ್ ಮೀಡಿಯಾ ಮಾತಾಡಲಿಲ್ಲ, ಮೀಡಿಯಾಗಳು ಯಾವುದೂ ಮಾತಾಡಲಿಲ್ಲ. ಯಾಕೆ ಮಾತಾಡಿಲ್ಲ? ಸೀತಾರಾಮ ಅನ್ನೋ ಸಿನಿಮಾ ನಮ್ಮಲ್ಲಿ ನಾವು ನೋಡಲಿಲ್ಲ. ಬಟ್ ಅದು ಇಡೀ ಇಡೀ ದೇಶ ಮಾತಾಡ್ತಲ್ವಾ, ದೊಡ್ಡೊಂದು ಇನ್ಕಮನ್ನು ಅವ್ರಿಗೆ ಜನರೇಟ್ ಮಾಡಿ ಕೊಡ್ತಲ್ವಾ ಅಲ್ವಾ. ನಾವು ಮಾತಾಡಬೇಕಾಗಿತ್ತು ಅದನ್ನು. ನಾವು ಯಾವ್ದು 4 ಸಿನಿಮಾ ಚೆನ್ನಾಗಿ ಮಾಡಲಿಲ್ಲ, ಚೆನ್ನಾಗಿ ಹೋಗಲಿಲ್ಲ ಅಂತ ಹೇಳ್ತಾ ತಕ್ಷಣ ಅದನ್ನೇ ನಾವು ಹೈಲೈಟ್ ಮಾಡಿದೆ. ಇದು ಬಂತು ನಮ್ಮದು ಡಾರ್ಲಿಂಗ್ ಕೃಷ್ಣನ್ ಸಿನಿಮಾ, ಕೃಷ್ಣ ಅವ್ರ ಸಿನಿಮಾ ತುಂಬ ಚೆನ್ನಾಗಾಯ್ತು.
ಜಲವಾರ ಅಂತ ಒಂದು ಸಿನಿಮಾ, ಒಲವಾರ ಒಲವಾರ ಅನ್ನೋ ಸಿನಿಮಾ ಚೆನ್ನಾಗ್ ನಾವು ಹೋಯ್ತು ನೋಡಿದ್ದೆ. ಅದು. ಬಹಳ ಹ್ಮ್. ಚೆನ್ನಾಗಾಯ್ತು. ನಾವು ಬರೀ ಸೋಲು ಕಥೆಯನ್ನು ಹೇಳೋದಕ್ಕಿಂತ ಈ ಹೇಳಿ ಏನಾಗುತ್ತೆ, ನಿರ್ಮಾಣ ಮಾಡೋದಕ್ಕೆ ಜನರಿಗೆ ಬೇಜಾರಾಗ್ತಾ ಇದೆ. ಬೇಜಾರಾಗ್ತದೆ, ಕನ್ನಡ ಸಿನಿಮಾ ಹೌದು. ಸೋಲ್ತಾ ಇದೆ ಗುರು ಅಂತ. ಕನ್ನಡ ಸಿನಿಮಾ ಸೋಲ್ತಾ ಇದೆ. ಯಾಕೆ ಸೋಲ್ತಾ ಇದೆ? ನಾನು ಹೇಳಿದ ಕಾರಣಗಳು. ಹ್ಮ್. ಆಡಿಯನ್ಸ್ ಮೆಂಟಾಲಿಟಿ. ಟಿ ವಿಲಿ ಬಂದರೆ ನೋಡೋಣ ಬಿಡೋ. ಇಲ್ಲಿ ತುಂಬಾ ಜನ ಹಾಗೆ ಅನ್ಕೊಳ್ಳೋದು. ಸೀತಾರಾಮ ಹ್ಮ್. ಕೇಸರಮ್ಮ ಸೀತಾರಾಮ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿತ್ತು. ಸುದ್ದಿ ಆಗಲೇ ಇಲ್ಲ. ಹ್ಮ್. ಇದು ಸುದ್ದಿ ಆಗಬೇಕಾಗಿತ್ತು. ಹೌದು. ಇಲ್ಲ ಗುರು, ಇಲ್ಲಿ ಓಡ್ದಿದ್ರು ಕೂಡ ಅಲ್ಲಿ ಚೆನ್ನಾಗಿ ಓಡ್ತಂತೆ, ಓಟಿದ್ರೆ ನಾವು ನೋಡಿಲ್ವಲ್ಲ, ಮಟ್ಟದ ಮಾತುಗಳಾಗಬೇಕು. ಆಗಲಿ, ಕರಾವಳಿ ಥರ ಸಿನಿಮಾಗಳು ಬರಲಿ, ಟಾಕ್ಸಿಕ್ ಥರ ಸಿನಿಮಾಗಳು ಬರಲಿ, ಸಣ್ಣ ಬಜೆಟ್ ಸಿನಿಮಾಗಳು ಬರಲಿ, ದೊಡ್ಡ ಬಜೆಟ್ ಸಿನಿಮಾಗಳು ಬರಲಿ, ಇಂಡಸ್ಟ್ರಿ ಇರಲಿ. ಕಷ್ಟದಲ್ಲಿದ್ದೀವಿ ನಾವೆಲ್ಲರೂ ಕೂಡ, ಬಹಳ ಕಷ್ಟದಲ್ಲಿದ್ದೀವಿ. ನಾವು ಇದಕ್ಕೆ ಹೋಗ್ಬಿಟ್ಟಿದ್ದೀವಿ. ಇದು ಬೇಕು ನಮಗೆ. ಬೆಳಿಗ್ಗೆ ಇಡ್ಲಿ ವಡೆ ಸಿಗಬೇಕು ನಮಗೆ, ಆ್ಯಕ್ಷನ್ ಕಟ್ ಕೇಳ್ತಾ ಇರಬೇಕು, ಚಿತ್ರರಂಗ ನಡೀತಾ ಇರಬೇಕು, ನಿರ್ಮಾಪಕರು ಗೆಲ್ಲಬೇಕು. ತುಂಬ ಟೆಕ್ನಿಷಿಯನ್ಸು ಊಟ ಮಾಡುವಂಥ ಜಾಗ ಇದು, ಗೆಲ್ಲಬೇಕಾಗಿದೆ. ಸರ್, ಟೆಕ್ನಿಷಿಯನ್ಸ್ ಅಂತ ಅಂದಾಗ ಈಗ ಟಾಕ್ಸಿಕ್ ಸಿನಿಮಾದಲ್ಲಿ ಅಂದರೆ ಇಷ್ಟು ಜನ ಹೀರೋಯಿನ್ಸ್ ಇದಾರಂತೆ, ಹೀರೋ ಇವ್ರಂತೆ ಅನ್ನೋದಕ್ಕಿಂತ ಆ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಮಹಿಳೆ ಅಂತೆ, ಹೌದು. ಗೀತು ಮೋಹನ್ ದಾಸ್ ಹೌದು, ಅಂತೆ, ಹೌದು. ಅವರು ಸ್ತ್ರೀವಾದಿ ಅಂತೆ. ಈ ರೀತಿ ಕೂಡ ಹೆಚ್ಚಾಗಿ, ಅಂದರೆ ನೀವು ಹೇಳಿದ ಪಾಯಿಂಟಿಗೆ ನಾನು ಬರೋದಾದ್ರೆ ಅದು ಕೂಡ ಸೌಂಡ್ ಆಗ್ತಿದೆ ಅಲ್ವಾ? ಅಂದರೆ ನಿರ್ದೇಶಕರನ್ನ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ರೀತಿ ತೆಗಿಬೋದು ಇಲ್ಲಿ ಅಂತಲ್ಲ, ಹ್ಮ್. ಇಲ್ಲಿ ಮಾತ್ರ ಆ ರೀತಿ ಇದೆ. ನಮ್ಮಲ್ಲಿ? ನಮ್ಮಲ್ಲಿ ಮಾತ್ರ ಇಂಥವ್ರ ಸಿನಿಮಾ ಅಂತ ಹೈಲೈಟ್ ಮಾಡ್ತೀವಿ. ನೀವು ಕೇರಳ ಇಂಡಸ್ಟ್ರಿಗೆ ಹೋದ ತಕ್ಷಣ ಆ, ಯಾರು ಇವರ ಸತ್ಯನಂದ ಕಾಣ, ವೆರಿ ನೈಸ್, ಗೀತಾ ಮೋಹನ್ ದಾಸ ವೆರಿ ನೈಸ್, ಹೌದಾ, ಜೋಸೆಫ್ ಹ್ಮ್. ಅವ್ರು ಮಾಡ್ತಾ ಇದ್ದಾರಾ, ಓಕೆ, ಫಾಸಿಲ್ ಮಾಡ್ತಾ ಇದ್ದಾರಾ, ಹ್ಮ್. ಆ ರೀತಿ ನಿರ್ದೇಶಕರಿಂದ ಸಿನಿಮಾ ಸಿನಿಮಾ ಓಕೆ. ಹೋಗುತ್ತೆ. ಇಲ್ಲೂ ಒಂದು ಕಾಲ ಇತ್ತು, ಸಿದ್ಧಲಿಂಗನವ್ರ ಸಿನಿಮಾನ, ನಮ್ಮ ಹೌದು, ಪುಟ್ಟಣ್ಣ ಪುಟ್ಟಣ್ಣ ಕಣಗಲ್ ಸಿನಿಮಾನ, ಯೋಗರಾಜ್ ಭಟ್ರ ಸಿನಿಮಾನ, ಸೂರ್ಯ ಅವರ ಸಿನಿಮಾನ, ಪ್ರಶಾಂತ್ ನೀಲ್ ಸಿನಿಮಾನ ಅಲ್ವಾ, ಗುರುಪ್ರಸಾದ್ ಅವರ ಸಿನಿಮಾನ, ಹ್ಮ್. ನಮ್ಮ ಇವರು ವಿಜಯ್ ಪ್ರಸಾದ್ ಅವರ ಸಿನಿಮಾನ. ಹೌದು. ಸೊ ಆ ಛಾಪನ ಮೂಡಿಸ್ಬೇಕಾಗಿದೆ. ಆ ನಿರ್ದೇಶಕ ಆ ನಮ್ಗೆ ಸಿಕ್ಕಿರುವಂಥ ಪ್ರೀತಿಯನ್ನು ಕೂಡ ಉಳಿಸ್ಬೇಕಾಗಿದೆ. ಹೌದು. ಈ ಕಥೆಗಳು ಇಷ್ಟ ಆಗುತ್ತೆ ಜನರಿಗೆ. ನಮ್ಮ ತನವನ್ನು ಬಿಟ್ಟು, ಆ ಮಡಿವಂತಿಕೆಯ ಎಲ್ಲೆಯನ್ನು ಬಿಟ್ಟು ಹೋದ ತಕ್ಷಣ ಬೇರೆ ಥರ ಆಗುತ್ತೆ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಇದು, ಪ್ಯಾನ್ ಇಂಡಿಯಾ ಸಿನಿಮಾ ಯಾವ್ದು ನೋಡಿ, ಟಾಕ್ಸಿಕ್ ಇಸ್ ಪ್ಯಾನ್ ಇಂಡಿಯಾ ಸಿನಿಮಾ. ಪ್ಯಾನ್ ಇಂಡಿಯಾ ಸಿನಿಮಾ ಥರ ಅದನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೆ. KGF ಪ್ಯಾನ್ ಇಂಡಿಯಾ ಆಗಿದ್ದು, ಹೌದು, ಕಾಂತಾರ ಪ್ಯಾನ್ ಪ್ಯಾನ್ ಇಂಡಿಯಾ ಆಗಿದ್ದು. ಹಾಗೆ ಇದು ವ್ಯತ್ಯಾಸಗಳಿದೆ. ಇದ್ರ ಮಟ್ಟಕ್ಕೆ ಮಾತಾಡಬೇಕು ಅಂದ್ರೆ 2-3 ಎಪಿಸೋಡ್ ನಿಮಗೆ ಮಾತಾಡಬೇಕಾಗಿದೆ. ಸರ್, ಆ್ಯಕ್ಚುಲಿ ನಾನು ಇಂಟರ್ವ್ಯೂ ಮಾಡಿದಾಗ ಪ್ರೊಡ್ಯೂಸರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಇವಾಗ ನಿಮಗೂ ಆ ಪ್ರಶ್ನೆ ಕೇಳ್ತೀನಿ. ಈ ಪ್ಯಾನ್ ಇಂಡಿಯಾ ಅನ್ನುವಂತಹ ಕಾನ್ಸೆಪ್ಟ್ನಿಂದ ನಿಜವಾಗಿಯೂ ಲಾಭ ಆಗುತ್ತಾ? ಆಗಿದೆಯಲ್ಲ. ಅಂದರೆ ಇವಾಗ ನಮ್ಮ ಇಂಡಸ್ಟ್ರಿನಲ್ಲಿ ಪ್ಯಾನ್ ಇಂಡಿಯಾ ಅನ್ನುವಂತಹ ಒಂದು ಹೆಸರಿನಿಂದ ಬಹಳ ನಟರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ವರ್ಷ ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಾರೆ. ಅದೇ ನಾನು ಹೇಳ್ತಾ ಇರೋದು. ಪ್ಯಾನ್ ಇಂಡಿಯಾ ಅಂತ ಹೇಳಿದ ತಕ್ಷಣ ಏನು ಮಾಡ್ತೀವಿ, ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ತೆಲುಗು ಒಂದು ವಿಲನ್ ತಗೊಂಬರೋಣ, ನಿಮ್ಮ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಯಿತು, ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಯಿತು. ಆಯಿತು, ಒಂದು ತೆಲುಗು ಪುಷ್ಪದಲ್ಲಿ ಫೈಟ್ ಮಾಡಿದ ಫೈಟ್ ಮಾಸ್ಟರ್ನ ಕರ್ಕೊಂಬಾ, ಅಲ್ಲಿಂದ ಕರ್ಕೊಂಬಂದು ನಾವು ಮಾಡಿದ್ವಿ. ಪುನಃ ಅಲ್ಲಿ ಜಾಸ್ತಿ ರೇಟ್ ಆಯಿತು. ಮ್ಯೂಸಿಕ್ ಡೈರೆಕ್ಟರ್ ನಮ್ಮವನು ಬೇಡ, ಹಿಂದಿನ ಯಾರನ್ನ ಹಾಕೊಳ್ಳೋಣ, ಅವನಿಗೆ ಕನ್ನಡದ ಗಂಧಗಳೇನು ಗೊತ್ತಿರಲ್ಲ, ನಮ್ಮ ಜನಪದನೇ ಗೊತ್ತಿರಲ್ಲ, ನಮ್ಮ ಮಣ್ಣಿನ ವಾಸನೆನೂ ಗೊತ್ತಿರಲ್ಲ. ಪ್ರೊಡಕ್ಷನ್ ವಾಟ್ಲಿ ಜಾಸ್ತಿ ಆಯಿತು. ಒಂದು 2 ಹೀರೋಯಿನ್ ಅಲ್ಲಿಂದ ಹಾಕೊಂಬರೋಣ. ಸೊ ಹೇಗೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಯಿತು. ಇದು ಕಾಸ್ಟ್ ಯಾರ ಮೇಲೆ ಬೀಳ್ತಾ ಇದೆ? ನಿರ್ಮಾಪಕರ ಮೇಲೆ ಬೀಳ್ತಾ ಇದೆ. ಸಿನಿಮಾ ಜನರಿಗೆ ಚೌಚೌಬಾತ್ ಆದಾಗ ಇಷ್ಟ ಆಗ್ತಾ ಇಲ್ಲ. ನಾನು ಹೇಳೋದು ನಮ್ಮ ಮಣ್ಣಿನ ಕಥೆಗಳನ್ನ ಮಾಡೋಣ. ಎಷ್ಟಾದರೂ ಎಲ್ಲರೂ ಪ್ಯಾರಡಿ ಮಾಡ್ಕೊಳ್ಳಿ. ಪ್ಯಾರಡಿ ಮಾಡೋಕೆ ಹೋಗಿ ಖರ್ಚು ಮಾಡಬೇಡಿ. ಪ್ಯಾನ್ ಇಂಡಿಯಾ ಮಾಡೋಕೆ ಹೋಗಿ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾವು ಮಾಡೋ ಸಿನಿಮಾಗಳು ಪ್ಯಾನ್ ಇಂಡಿಯಾದಲ್ಲಿ ಮಾತಾಡೋ ಥರ ಕ್ವಾಲಿಟಿ ಸಿನಿಮಾಗಳನ್ನು ತೆಗಿಯೋಣ, ಸರಿಯಾಗುತ್ತೆ. ಇದು ಸಮಸ್ಯೆ. ಸರ್, ನೀವು ನೆಕ್ಸ್ಟ್ ಸಿನಿಮಾ ಮಾಡೋದಿದ್ರೆ ನಿಮ್ಮ ಪ್ರೊಡಕ್ಷನಲ್ಲಿ ಬಂದರೆ ಅದು ನಮ್ಮ ಲೋಕಲ್ ಲೆಟ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಹೌದು. ನಮ್ಮ ಕಲಾವಿದರು, ನಮ್ಮ ಟೆಕ್ನಿಷಿಯನ್ಸು, ನಮ್ಮ ನೆಲ, ನಮ್ಮ ಊರು, ಅದರಲ್ಲೇ ಮಾಡ್ತೀವಿ ಹೊರತು ನಮ್ಗೆ ಗೊತ್ತಿಲ್ಲ. ನಮ್ಮ ಊರಲ್ಲಿ ನಾವು ಹುಲಿ, ಬೇರೆ ಊರಲ್ಲಿ ಹೋದ್ರೆ ನಾವು ಇಲಿನೇ. ನಮ್ದು ಇಲ್ಲಿಗೆ ಹೋಗ್ಬೇಕು, ವಿಜಯನಗರಕ್ಕೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಎಲ್ಲ ಗೊತ್ತು ನಮಗೆ. ಇಲ್ಲಿಗೆ ಹೋದ್ರೆ ಏನು ನಮ್ಗೆ ಕೇಳಬೇಕಷ್ಟೇ. ನಮ್ಮೂರಲ್ಲೇ ಮಾಡೋದು.
ಸರಿ, ನಂತರ ಒಂದು ಕರಾವಳಿ ಸಿನಿಮಾದ ಪ್ರಮೋಷನ್ ಅಂತ ಬಂದಾಗ ಆ, ತುಂಬ ಶೂಟಿಂಗ್ ಮುಗಿದು ಒಂದಷ್ಟು ದಿನಗಳ ತನಕ ಮಾಡಿರಲಿಲ್ಲ. ಈಗ ರೀಸೆಂಟಾಗಿ ಮಾಡಿದ್ದು ಒಂದು ದೊಡ್ಡ ಟ್ರೈಲರ್ ಲಾಂಚ್ ಕೂಡ ಆಗುತ್ತೆ. ಆ ನಂತರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಬರುತ್ತೆ ಆ ಟ್ರೈಲರ್ಗೆ ಸಂಬಂಧಪಟ್ಟಂತೆಲ್ಲ. ನೋಡಿದ್ರಾ? ಹೌದು, ನಿಮಗೆ ಯಾರಾದರೂ ಬಂದು ಏನಾದರೂ ಹೇಳಿದ್ರಾ? ಚೆನ್ನಾಗಿದೆ ಅಂತ ಹೇಳಿದ್ರು. ಹ್ಮ್. ಸಿನಿಮಾ ನೋಡಬೇಕು, ಭಾಳ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿದ್ರು. ಹ್ಮ್. ಅಷ್ಟೇ. ಖುಷಿ ಆಯಿತು. ನೀವೇನು ಕೇಳಕ್ಕೆ ಹೋಗ್ತಿರೋದು ಗೊತ್ತು ನಿಮಗೆ, ಅಂಥದ್ದು ಏನೂ ಇಲ್ಲ. ಅದು ಸಾಧಾರಣ ಮನುಷ್ಯನಿಗೆ ಇದ್ದಿದೆ. ಅದೆಲ್ಲ ಸರಿ ಮಾಡ್ಕೊತಾರೆ, ಮುಂದೆ ವರ್ಷಗಳಲ್ಲಿ ಸರಿ ಆಗುತ್ತೆ, ಸರಿ ಆಗಿದೆ. ಈಗ ಅದೆಲ್ಲ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬಂದು ಈಗ ಎಲ್ಲ ಸರಿಯಾಗಿ ಒಂದು ತಿಳಿ ನೀರಾಗಿದೆ. ಅವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ, ಇವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಈಗೆಲ್ಲ ಕಲುಷಿತ ನೀರು, ಯಾವಂಥ ನೀರು ಈಗ ನೀಟ ತಿಳಿ ನೀರು ಕುಡಿಯೋ ಥರ ಆಗಿದೆ. ಬಿಟ್ಬಿಡೋಣ, ಮುಂದಕ್ಕೆಲ್ಲ ಸರಿಯಾಗುತ್ತೆ. ಒಂದು ಜುಲೈ 24ನೇ ತಾರೀಕು ಒಂದು ಹಬ್ಬ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಹಾಗಾದ್ರೆ? ಹಬ್ಬ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಹಬ್ಬಕ್ಕೆಲ್ಲ ಊಟ ರೆಡಿ, ಒಳ್ಳೆ ಕರಾವಳಿ ಬಾಳೆ ಎಲೆ ಊಟ ಎಲ್ಲ ಭಾಳ ವಿಶೇಷವಾದಂಥ ಭೂರಿ ಭೋಜನ ಮಾಡಿ ನಾವು ರೆಡಿ ಇಟ್ಟಿದ್ದೀವಿ. ಒಂದು ಬಿಸಿ ಬಿಸಿಯಾಗಿ ಊಟ ಮಾಡಬೇಕು. ಇಲ್ಲಪ್ಪ ನಂಗೆ ಬಿಸಿ ಊಟ ಬೇಡ, ನಾನೊಂದು 4-5 ವಾರ ಆದಮೇಲೆ ತಂಗಳನ್ನೇ ನಾನು ಟಿ ವಿಯಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಅದು ಪ್ರೇಕ್ಷಕರಿಗೆ ಬಿಟ್ಟರು. ಬಿಸಿ ಬಿಸಿ ಊಟ ನೋಡಿ ಆನಂದಿಸಿ ಎಂಜಾಯ್ ಮಾಡಿ. ಸರ್, ಇದ್ರ ಜೊತೆಗೆ ನೀವು ರಿಯಾಲಿಟಿ ಶೋಸ್ಗಳಲ್ಲೂ ಕೂಡ ಮಾಡಿದ್ದೀರಾ, ರಿಯಾಲಿಟಿ ಶೋಸ್ ಮಾಡಿದ್ದೀರಾ. ಸರ್, ಕಾಮಿಡಿ ಅಂತ ಇತ್ತೀಚೆಗೆ ನಿಮಗೆ ಯಾವುದಾದ್ರೂ ತುಂಬ ಇದ್ರ ಕಾಮಿಡಿ ತುಂಬ ನಗಾಡಿದ್ದೀನಿ ಅಂತ ಯಾವುದಾದ್ರೂ ರಿಯಾಲಿಟಿ ಶೋ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದಾದ್ರೂ ಇದೆಯಾ? ತುಂಬ ಭರ್ಪೂರವಾಗಿ ಕಣ್ಣು ನೀರು ಬರೋ ಥರ ನಕ್ಕಿದ್ದು ಸೂ ಫ್ರಮ್ ಸೋ ಸಿನಿಮಾದ. ಅದಾದಮೇಲೆ ಇತ್ತೀಚೆಗೆ ಬಂದಂಥ ಡಾಲಿ ಧನಂಜಯ ಅವರ ಇದು ಮದರ್ ಪ್ರಾಮಿಸ್ ಸಿನಿಮಾ ಕೂಡ ನನಗೆ ತಕ್ಕ ಮಟ್ಟಿಗೆ ಅದು ಇಷ್ಟ ಆಯಿತು. ಭಾಳ ನಗು ಬರುವಂಥ ವಿಚಾರಗಳು ಅಲ್ಲಿದ್ದು. ರಿಯಾಲಿಟಿ ಶೋಗಳು ನನಗೆ ಭಾಳ ಇಷ್ಟ. ಎಲ್ಲ ಜಿಯಲ್ಲಿ ಬರುವಂಥ ಶೋಗಳು, ಕಾಟ್ಲೆ ಕಿಚನ್ನು, ಗಿಚ್ಚಿ ಗಿಲಿಗಿಲಿ, ಇದೆಲ್ಲವೂ ಕೂಡ ನನಗೆ ಇಷ್ಟದ ಶೋ. ಸರ್, ಈ ನಿಮ್ಮ ಜರ್ನಿನಲ್ಲಿ ಪ್ರಮುಖವಾದಂತಹ ಪಾತ್ರ ಅಂತಂದರೆ ಮೇಡಮ್ ಅಂತಾನೆ ನಿಮ್ಮ ಶ್ರೀಮತಿ ಅವ್ರದ್ದು. ಸೊ ನಿಮಗೆ ಯಾವ ರೀತಿ ಸಪೋರ್ಟಿವ್ ಆಗಿದ್ದಾರೆ ಸರ್ ಅದ್ರ ಬಗ್ಗೆ? ಒಂದು ನಿರಂತರ 26 ವರ್ಷದ ಸಾಂಸಾರಿಕ ಜೀವನ. ನಾನು 2000 ಇಸ್ವಿಯಲ್ಲಿ ನಾನು ಐ ಆಮ್ 23 years old. ತುಂಬ ಎಂಗೇಜಲ್ಲಿ ಒಂದು ಯಂಗ್ ಹುಡುಗಿನ ಮದುವೆ ಆಗ್ತೀನಿ. ಭಾಳ ಪ್ರೀತಿಯನ್ನು ಕೊಟ್ಟು ನನ್ನನ್ನು ಸಾಕಿದ್ದಾರೆ, ಸಹಿಸ್ಕೊಂಡಿದ್ದಾರೆ. ನನ್ನ ಯಶಸ್ಸಿನ ಸಿಂಹಪಾಲು ಅವರಿಗೆ ಸಲ್ಲುತ್ತೆ. ಒಬ್ಬ ಗೆಳತಿಯಾಗಿ, ಒಬ್ಬ ಮಡದಿಯಾಗಿ ನನಗೆ ನಾನು ತುಂಬ ಸಾಕಷ್ಟು ವೀಕ್ನೆಸ್ ಇರುವಂಥ ಒಬ್ಬ ವ್ಯಕ್ತಿ. ನಾನು ಎಲ್ಲವನ್ನೂ ಕೂಡ ಸಹಿಸಿ ಪ್ರೀತಿ ಕೊಟ್ಟು, ಗೆದ್ದಾಗ ಖುಷಿ ತೋರಿಸ್ಕೊಳ್ಳದೆ ಸೈಡಲ್ಲಿ ಇದ್ಕೊಂಡು, ನನ್ನ ಯಶಸ್ಸಲ್ಲಿ ತಾನಿಲ್ಲ ಅಂತ ಸೈಡಲ್ಲಿ ಇದ್ಕೊಂಡು, ನನ್ನ ನೋವಲ್ಲಿ ನನಗೆ ಹೆಗಲಿಗೆ ಕೊಟ್ಟು, ನನ್ನ ಕಷ್ಟದಲ್ಲಿ ನನ್ನ ಜೊತೆ ನಿಂತ್ಕೊಂಡಿದ್ದಾಳೆ. ಭಾಳ ಅದೃಷ್ಟಶಾಲಿ ನಾನು ಅಂತ ಒಂದು ಮಡದಿನ ಕೊಡೋದಕ್ಕೋಸ್ಕರ. ವೆರಿ ಹ್ಯಾಪಿ ಫ್ಯಾಮಿಲಿ ಮ್ಯಾನ್ ವಿತ್ ಮೈ ಸನ್ ಆ್ಯಂಡ್ ಮೈ ಡಾಟರ್, ಮೈ ಫ್ರೆಂಡ್ಸ್, ಮೈ ನೇಬರ್ಸ್, ನನ್ನ ಅಣ್ಣ ತಮ್ಮಂದ್ರ ಸ್ನೇಹಿತರುಗಳು ಎಲ್ಲರೂ ಕೂಡ ನನಗೆ ಭಾಳ ಸಪೋರ್ಟನ್ನು ಮಾಡಿದ್ದಾರೆ. ಗೀತಾ ಇಸ್ ನನ್ನ ಒಂದು ಅದ್ಭುತವಾದಂಥ ಸೋಲ್ಮೇಟ್ ಅವಳು, ನನಗೆ ಆತ್ಮಬಂಧು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಈಗ ಲವ್ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಲವ್ ಮಾಡ್ತಾ ಇದ್ದೀನಿ. ಆಗ ಅರೇಂಜ್ ಥರ ಲವ್, ಈಗ ಲವ್ ಥರ ಅರೇಂಜ್. ಸರ್, ಈ ಒಂದಷ್ಟು ನಿಮ್ಮ ಜರ್ನಿನಲ್ಲಿ ನಿಮ್ಮ ಒಂದಷ್ಟು ಸಿನಿಮಾಗಳನ್ನು ನೋಡಿ ಅಥವಾ ಒಳ್ಳೊಳ್ಳೆ ಪಾತ್ರಗಳನ್ನು ಇವಾಗ ಮಾಡ್ಕೊಂಡು ಬರ್ತಿದ್ದೀರಾ, ಒಳ್ಳೊಳ್ಳೆ ಅಭಿನಯ ಮಾಡುವಂತಹ ಒಂದಷ್ಟು ಸಿನಿಮಾಗಳು ಇವಾಗ ನಿಮಗೆ ಸಿಗ್ತಾ ಇದೆ. ಸೊ ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ, ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರಾ? ಗೊತ್ತಾಗುತ್ತೆ ಅವ್ರು ಖುಷಿಯಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ನಾನು ಬ್ಯುಸಿಯಾಗಿರಬೇಕು, ನಾನು ಖುಷಿಯಾಗಿದ್ದರೆ ಇಡೀ ಮನೆ ಖುಷಿಯಾಗಿರುತ್ತೆ. ನಾನು ಕೆಲಸ ಹೇಳ್ದೆ ಸೈಡಲ್ಲಿ ಕೂತಾಗ ಎಲ್ರಿಗೂ ನಿರಾಶೆ ಆಗುತ್ತೆ. ಸರ್, ಮಕ್ಕಳು ಏನು ಮಾಡ್ತಿದ್ದಾರೆ? ಮಗ ಒಂದು MBA ಮುಗಿಸಿದ್ದಾನೆ. ಈಗ ಕ್ರೊಮ್ಯಾಟಿಕ್ ಅನ್ನೋ ಕಂಪ್ನಿಯಲ್ಲಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗಳು ಈಗ ಫೈನಲ್ ಇಯರ್ MBA ಅಲಯನ್ಸ್ ಯೂನಿವರ್ಸಿಟಿಲಿ ಮಾಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಓದ್ತಾಳೆ. ಈಗಲೇ ವೆರಿ ಟ್ಯಾಲೆಂಟೆಡ್. ಮುಂದಿನ ದಿನಗಳಲ್ಲಿ ನನ್ನ ಪ್ರೊಡಕ್ಷನ್ ಹೌಸನ್ನು
ಮಿತ್ರ ಎಂಟರ್ಟೈನರ್ ಸಿನಿ ಕ್ರಿಯೇಷನ್ಸ್ ಏನಿದೆ ಅದನ್ನು ಅವಳು ಹೆಡ್ ಮಾಡ್ತಾಳೆ. ಸಿನಿಮಾ ಉತ್ಸಾಹ ಇದೆ, ಸಿನಿಮಾ ಕಲ್ತು ಬಂದಿದ್ದಾಳೆ. ಕೊಚ್ಚಿಯ ನಿಯೋ ಫಿಲ್ಮ್ ಅಕಾಡೆಮಿಯಲ್ಲಿ ಸಿನಿಮಾನ ಕಲ್ತು ಬಂದಿದ್ದಾಳೆ. ತುಂಬ ಒಳ್ಳೊಳ್ಳೆ ವರ್ಲ್ಡ್ ಸಿನಿಮಾಗಳನ್ನು ನೋಡ್ತಾಳೆ, ಒಳ್ಳೆಯ ರಿವ್ಯೂಗಳನ್ನು ಮಾಡ್ತಾಳೆ. ವೆರಿ ಟ್ಯಾಲೆಂಟೆಡ್. ನನ್ನ ಲೆಗಸಿನ ಕ್ಯಾರಿ ಮಾಡ್ತಾಳೆ ಅವಳು. ಮಗ ಇಲ್ಲ, ಅವ್ನು ಭಾಳ ಫೋಕಸ್ಡ್ ಇದ್ದಾನೆ, ಅವನ ಬಿಸ್ನೆಸ್ಸಲ್ಲಿ ಫೋಕಸ್ಡ್ ಇದ್ದಾನೆ. ಚೆನ್ನಾಗಿದ್ದೀನಿ. ಸರ್, ಮಗಳಿಗೆ ನಿರ್ದೇಶನದ ಮೇಲೆ ಇಂಟ್ರೆಸ್ಟ್ ಇದೆಯಾ ಅಥವಾ ನಿರ್ದೇಶನ, ಆ್ಯಕ್ಟಿಂಗು, ಶಿ ಇಸ್ ವೆರಿ ಗುಡ್ ಡ್ಯಾನ್ಸರ್, ಪ್ರೊಡಕ್ಷನ್, ಇದರ ಮೇಲೆ ಎಲ್ಲವೂ ಕೂಡ ಆಸಕ್ತಿ ಇದೆ. ಅಂದರೆ ನೆಕ್ಸ್ಟ್ ಬರುವಂತಹ ಸಿನಿಮಾಗಳನ್ನ ಅವರೇ ಲೀಡ್ ಮಾಡ್ತಾರಾ? ಪ್ರೊಡಕ್ಷನ್ ಲೀಡ್ ಮಾಡ್ತಾರೆ. ಓಕೆ, ಅಂದರೆ ನೆಕ್ಸ್ಟಿಂದ ಒಂದಷ್ಟು ಹೊಸತನ. ಖಂಡಿತ. ಅಂದರೆ ನಾವು ನೋಡಿ, ನಮಗೆ ಎಲ್ಲ ಗೊತ್ತು ಅನ್ನೋದು ತಪ್ಪು. ಈಗಿನ ಜನ್ ಆಲ್ಫಾ ಅವರ ಮೆಂಟಾಲಿಟಿ ಬೇರೆ ಇದೆ. ನಾವು ಅವರಿಂದ ಕಲಿಯೋದು ತುಂಬ ಇದೆ. ಹಳೆ ಬೇರು ಹೊಸ ಚಿಗುರು ಜೊತೆ ಸೇರಿದಾಗ ತುಂಬ ಒಳ್ಳೆಯ ಏನೋ ಒಂದು ವಿಷಯಗಳಾಗುತ್ತೆ ಅನ್ನೋದು. ಸೊ ಮುಂದಿನ ದಿವಸಗಳಲ್ಲಿ ನಮ್ಮ ಇಬ್ಬರ ಅಪ್ಪ ಮಗಳ ಕಾಂಬಿನೇಷನಲ್ಲಿ ಒಳ್ಳೊಳ್ಳೆ ಪ್ರೊಡಕ್ಷನ್ಸ್ ಸಿನಿಮಾಗಳನ್ನು ತಾವು ನೋಡ್ಬೋದು. ಸರ್, ಮಗಳ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ನಿಮಗೆ ಅನಿಸಿಲ್ಲ ಸರ್? ಅವಳು ತುಂಬ ಆಸಕ್ತಿ ಇದೆ, ಬಟ್ ನನಗೆ ಭಯ. ನಾನು ಎದುರೋದು ಪ್ರಪಂಚದಲ್ಲಿ ಅವಳೇ ಜಾಸ್ತಿ. ಯಾಕೆ? ಅವಳು ಹಂಗೆ, ಅವಳು ಟೆರರ್. ನಾನು ಅಂತಲ್ಲ, ಎಲ್ಲರೂ ಮನೇಲಿ ಎಲ್ಲರೂ ನಾವು ಎದುರೋದು ಅವಳು ಮಗಳಿಗೆ. ಓಕೆ ಸರ್, ಸದ್ಯಕ್ಕೆ ಇವಾಗ ಕಾಮಿಡಿ ಶೋಸ್, ನೀವು ಮುಂಚೆಲ್ಲ ಕಾಮಿಡಿ ಮಾಡ್ತಾ ಇದ್ರಿ ಸಿನಿಮಾಗಳಲ್ಲಿ ಮತ್ತೆ ಸೀರಿಯಲಲ್ಲಿ, ಅದರಲ್ಲೆಲ್ಲ ಮಾಡ್ತಾ ಇದ್ರಿ. ಅವಾಗಿನ ಕಾಮಿಡಿಗೂ ಇವಾಗಿನ ಕಾಮಿಡಿಗೂ ನಿಮಗೆ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ? ಆಗ ಒಂದು ಬೇರೆಯರ್ ಇತ್ತು. ನಾವು ಇದನ್ನು ಹೇಳ್ಬೋದು, ಇದನ್ನು ಹೇಳ್ಬಾರ್ದು, ಮಡಿವಂತಿಕೆ ಇತ್ತು. ಒಂದು ತಿಳಿ ಹಾಸ್ಯ ಅಂತ ಹೇಳ್ತಿದ್ವಿ, ಹಾಸ್ಯನ ಮತ್ತೆ ಮತ್ತೆ ಹೇಳ್ಬೋದು ಅಂತ. ಆಮೇಲೆ ಅಂಗಚೇಷ್ಟೆ ಬಂತು, ಈ ಬಾಡಿ ಲ್ಯಾಂಗ್ವೇಜ್ ಮೇಲೆ ನಗಿಸುವಂಥದ್ದು ಬಂತು. ಆದಮೇಲೆ ದ್ವಂದ್ವಾರ್ಥಗಳ ಡಬಲ್ ಮೀನಿಂಗ್ ಸಿನಿಮಾ ಇದು ಬಂದು ಅದನ್ನು ಎಂಜಾಯ್ ಮಾಡುವಂಥ ಒಂದು ಕ್ಯಾಟಗರಿ ಜನ ಸೆಟ್ ಆದರು. ಅದ್ರ ಮೇಲೆ ಫೋಕಸ್ ಮಾಡಿದ್ರು. ಈಗ ಆಲ್ಮೋಸ್ಟ್ ಎಲ್ಲ ಬರುವಂಥ ಎಲ್ಲ ರಿಯಾಲಿಟಿ ಶೋ ಹಾಸ್ಯಗಳು ಡಬಲ್ ಮೀನಿಂಗ್, ಒಬ್ಬನಿಗೆ ಎರಡು ಹೆಂಡ್ತಿ, ಇಲ್ಲದ ಈ ಹೆಂಡ್ತಿನ ಅವ್ನು ಲವ್ ಮಾಡೋದು, ಅವನ ಹೆಂಡ್ತಿನ ಇವನು ಲವ್ ಮಾಡೋದು, ಓಡಿಸ್ಕೊಂಡು ಹೋಗುವಂಥದ್ದು, ಆ ರೀತಿ ಎಲ್ಲ ಬರ್ತಾಯಿದೆ. ಕೆಲವು ಒಳ್ಳೆಯದು ಬರ್ತಾಯಿದೆ. ಅದು ನಾನು ಹೇಳಿಲ್ವ, ಬರವಣಿಗೆ ಕಮ್ಮಿ ಆದಾಗ, ಕಲಾವಿದರ ಮೇಲೆ ಜಾಸ್ತಿ ಫೋಕಸ್ ಆದಾಗ, ಅಂದರೆ ಅವರೇ ಇಂಪಾರ್ಟೆಂಟ್ ತಿಳಿದಾಗ, ಬರವಣಿಗೆ ಇಲ್ದಿದ್ದಾಗ ಅದು ಹಾಸ್ಯ ಬರೋದಿಲ್ಲ. ಈಗ ನಾವು ಮಾಡ್ತಾಯಿದ್ದಾಗ ವಿಜಯಪ್ರಸಾದ್ ಅವರು ನಿರ್ದೇಶನ ಮಾಡ್ತಾಯಿದ್ರು, ಮುನಿ ಜನಪದ ಅವರು ನಿರ್ದೇಶನ ಮಾಡ್ತಾಯಿದ್ರು. ನಮ್ಮ ಗುರುಗಳು ಸಿ.ಕೆ. ಚಂದ್ರು ಅವರ ಪ್ರೊಡಕ್ಷನಲ್ಲಿ ಫೈನಲ್ ಕಟ್ಟಲ್ಲಿ ಸಿಲ್ಲಿಲಲ್ಲಿ ಪಾಪ ಪಾಂಡು, ಪಾತು ಸಾತು, ಸಾಲು ಸಾಲು ಬಂದು ಇದು ನಾವು ಕಾಣಿಸ್ತಾ ಇದ್ದು. ಆದರೆ MS ನರಸಿಂಹಮೂರ್ತಿ ಅನ್ನೋ ಬರಹಗಾರ ಅಲ್ಲಿದ್ದರು. ಪ್ರತಿ ಎಪಿಸೋಡಲ್ಲೂ ಕೂಡ ಅವರ ಕುಸರಿ ಕೆಲಸ, ಅವರ ಪೆನ್ನಿನ ಕೌಶಲ್ಯನ, ಹಾಸ್ಯದ ಲೇಪನವನ್ನು ಕೊಡ್ತಾಯಿದ್ರು. ಅವ್ರು ಕೊಟ್ಟಂಥ ಸ್ಕ್ರಿಪ್ಟು ಒಂದು ಒಳ್ಳೆ ಹಾಸ್ಯವಾಗಿ ನಮಗೆ ಕಾಣಿಸ್ತಾ ಇತ್ತು. ಇಲ್ಲಿ ಬರಹಗಾರರ ಸಂಖ್ಯೆ ಕಮ್ಮಿ ಇದೆ, ಅಥವಾ ಎರವಲು ಆ ತೆಲುಗು ರಿಯಾಲಿಟಿ ಶೋ ಅಲ್ಲಿ ಬಂದಂಥದ್ದನ್ನು ಕಾಪಿ ಮಾಡಿಕೊಂಡು ಇಲ್ಲಿಗೆ ಮಾಡುವಂಥದ್ದು, ಅಥವಾ ತಮಿಳಲ್ಲಿ ಬಂದದನ್ನು ಕಾಪಿ ಮಾಡೋದು, ಅದು ಆಗ್ತಾಯಿದೆ. ಕಾಪಿ ರೈಟಿಂಗ್ ಮಾಡುವಂಥವ್ರು ಜಾಸ್ತಿ ಆಗಿದ್ದಾರೆ. ನಮ್ಮ ರೈಟರ್ಸ್ಗಳಿಗೆ ಪ್ರಾಪರಾಗಿ ಬಳಸ್ಕೋತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮಕ್ಕಳು ದೊಡ್ಡವರು ಎಲ್ಲ ಕುತ್ಕೊಂಡು ನೋಡೋ ರೀತಿ ಇಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ. ಇದನ್ನು ನೀವು ಒಪ್ಕೋತೀರಾ? ಹೌದು, ನಾವು ಕುತ್ಕೊಂಡು ನೋಡೋಕ್ಕಾಗಲ್ಲ, ಮಲ್ಕೊಂಡು ನೋಡೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ ಕಷ್ಟ ಇದೆ. ಕೆಲವುದೆಲ್ಲ ಭಾಳ ನೋಡೋದು ಭಾಳ ಕಷ್ಟ ಆಗುತ್ತೆ, ಭಾಳ ಬೇಜಾರು ಆಗುತ್ತೆ. ಇದ್ದಕ್ಕಿದ್ದಂಗೆ ಅವ್ರುಗಳು ಸ್ಟಾರ್ ಆಗಿಬಿಡ್ತಾರೆ. ಅವರಿಗೆ ಒಳ್ಳೇದು ಆಗಲಿ, ಮತ್ಸರ ಪಡೋದಲ್ಲ, ಒಳ್ಳೆ ಇದರಲ್ಲಿ ಬರಲಿ. ಆ ರಿಯಲ್ ಕಲೆ ಏನು ಇದ್ದಂಥವ್ರು, ಈ ರಂಗಭೂಮಿ ಹಿನ್ನೆಲೆಯಿಂದ ಬಂದಂಥವ್ರು, ಓದಿ ಬಂದಂಥವ್ರಿಗೆ ನಿರಾಶೆ. ನಾವು ಏನೋ ತಪ್ಪು ಮಾಡಿದ್ವು ಅವನಪ್ಪ, ಒಂದು ರಿಯಾಲಿಟಿ ಶೋ ಬಂದ ತಕ್ಷಣ ಇವನು ಸೂಪರ್ ಸ್ಟಾರ್ ಆಗ್ಬಿಟ್ಟ, ಹೌದು ಇದೆ ಏನಿದೆ ಅನ್ನೋದು ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಈ ಪ್ರಪಂಚ ಹೆಂಗೆ ಹೋಗುತ್ತೋ ಹಂಗೆ ನಾವು ಹೋಗ್ಬೇಕಾಗಿದೆ. ಜನಕ್ಕೂ ಕೆಲವೊಮ್ಮೆ ಅದೇ ಇಷ್ಟ ಆಗುತ್ತೆ. ನಾವು ಎಲ್ಲ ಮಾಡೋದು ಜನರಿಗೋಸ್ಕರ, ಹೌದು, ಜನ ಇಷ್ಟಪಡ್ತಾರೆ ಅಷ್ಟೇ. ಈಗ ಹಣ್ಣೆಲೆ ಉದುರಿದಾಗ ಹಸಿರಲ್ಲೇ ನಗ್ತಾ ಇತ್ತಂತೆ, ಹಣ್ಣೆಲೆ ಉದುರುವಾಗ ಉದುರ್ತಾ ಇದೆಯಾ ನೀನು ಅಂತ. ಬಟ್ ಹಣ್ಣೆಲೆಗೂ ಚಿಗುರೆಲೆಗೂ ಗೊತ್ತಿಲ್ಲ
ನಾನು ಉದುರುತ್ತೀನಿ. ನಾನು ಒಂದಿನ ಹಣ್ಣು ಹಾಕ್ತೀನಿ, ಉದುರ ಹೋಗ್ತೀನಿ. ಹ್ಮ್. ಆಗ ನನ್ನನ್ನು ಆಚೆಗರಲ್ಲಿ ನೋಡು. ನಮ್ದು ಎಷ್ಟೇ ಎಲೆಗಳು ಉದುರೋದ್ರು ಕೂಡ ಹ್ಮ್. ನಮ್ಮ ಗಟ್ಟಿತನವನ್ನು ಇವತ್ತು ಹಾಸ್ಯ ಲೋಕಕ್ಕೆ ಬಂದರೆ ಹ್ಮ್. ನಮ್ಮ ನರಸಿಂಹರಾಜು ಅವ್ರನ್ನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಹೌದು. ದ್ವಾರಕೇಶ್ವರನ್ನ ನಾವು ಮರೆಯೋಕೆ, NS ರಾವ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರೆಲ್ಲ ಒಂದು ದಿನೇಶ್ ಅಣ್ಣ, ಇವರೆಲ್ಲರೂ ಕೂಡ ಲೋಕೇಶ್ ಸರ್, ಇವರೆಲ್ಲರೂ ಕೂಡ ಅವರ ಛಾಪನ್ನು ಮೂಡಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ಜನ್ರೇಷನಿಗೆ ಬಂದರೆ ರಂಗಾಯಣ ರಘು ಸರ್, ಸಾಧು ಕೋಕಿಲ ಸರ್, ಅವರು ದೊಡ್ಡಣ್ಣ, ಅವರು ನಮ್ಮ ಒಂದು ಛಾಪ್ ಮೂಡಿಸ್ಬಿಟ್ಟಿದ್ದಾರೆ. ವಾಟ್ ನೆಕ್ಸ್ಟ್? ಮುಂದಿನ ಜನ್ರೇಷನ್ ಯಾರು? ಹೌದು. ಬರೀ ನಾವು ಟಿವಿಗೆ ಸೀಮಿತರಾಗ್ತಿದ್ದೀವ, ಹ್ಮ್. ಅಥವಾ ರಿಯಾಲಿಟಿ ಶೋಗಳಿಗೆ ಸೀಮಿತ ಆಗ್ತಾ ಇದ್ದೀವ, ಅಥವಾ ಯೂಟ್ಯೂಬ್ ಕಂಟೆಂಟ್ಗೆ ಸೀಮಿತ ಆಗ್ತಾ ಇದ್ದೀವ? ಸಿನಿಮಾ ಇತಿಹಾಸದಲ್ಲಿ ನಾವು ಉಳ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಬೇಕಾಗಿದೆ. ಇನ್ನೊಂದು 4-5 ಸಾಧು ಕೋಕಿಲ ಅವ್ರು ಬರಬೇಕಾಗಿದೆ. 4-5 ಟೆನ್ನಿಸ್ ಕೃಷ್ಣ ಅವರಂಥ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಚಿಕ್ಕಣ್ಣವ್ರು ಬಂದರು, ಒಂದು ಯಾರ ತೋರಿಸಿದ್ರು, ಅವ್ರು ಹೀರೋ ಆದ್ರಿ. ನೆಕ್ಸ್ಟ್ ವಾಟ್ ನೆಕ್ಸ್ಟ್? ಆ ಜಾಗಕ್ಕೆ ಇವ್ರು ಬರಬೇಕು ಅಂತ ಹೇಳಿದಾಗ ಆ ಪ್ರಯತ್ನಗಳಿರಬೇಕು, ಆ ಓದಿರಬೇಕು, ಆ ಅನುಭವಗಳಿರಬೇಕು. ಸರ್, ಒಬ್ಬ ಒಳ್ಳೆ ಕಾಮಿಡಿಯನ್ ಆಗಬೇಕು ಅಂದರೆ ಆಗಬೇಕು ಅಂತ ಇರೋರಿಗೆ ನಿಮ್ಮ ಒಂದಷ್ಟು ಸಲಹೆಗಳು? ಒಳ್ಳೆ ಮನುಷ್ಯರಾಗಿರ್ಬೇಕು, ಒಳ್ಳೆ ಮನಸ್ಸಿರಬೇಕು. ನಾನು ಏನು ಹೇಳ್ತಾ ಇದ್ದೀನಿ, ಇದರಿಂದ ಏನಾಗುತ್ತೆ, ಏನು ಪ್ರತಿಕ್ರಿಯೆ ಸಿಗ್ಬೋದು, ಇಲ್ಲಿ ಸಿಕ್ಕುವ ಚಪ್ಪಾಳೆಗಳು ಮಾತ್ರ ಅಲ್ಲ, ಫ್ಲೋರಲ್ಲಿ ಸಿಕ್ಕುವ ಚಪ್ಪಾಳೆ ಮಾತ್ರ. ಇದು ಟೆಲಿಕಾಸ್ಟ್ ಆದಮೇಲೆ, ಅದು ಬಂದ ಮೇಲೆ ಜನ ಏನು ಅಂದ್ಕೋತಾರೆ, ಇದು ನಾನು ಹೇಳ್ಬೋದಾ ಅನ್ನೋ ಪರಿಜ್ಞಾನ ಅವನಿಗಿರಬೇಕು. ಇಷ್ಟಿದ್ರೆ ಜನನೇ ಇಷ್ಟಪಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನಗೆ ತುಂಬ ಸುಸ್ತಾಗಿದೆ, ಸಾಕು. ಸಾಕು ಸರ್, ಎರಡೇ ಕ್ವಶನ್. ಏನು ಸರ್ ಇದು? ಸರ್, ಲಾಸ್ಟ್ ಟೈಮ್ ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡಿದಾಗ ನೀವು ಹೇಳಿದ್ರಿ, ಅಂದ್ರೆ ಅವಾಗ ಬಿಗ್ ಬಾಸ್ ನಡೀತಾ ಇತ್ತು, ರಕ್ಷಿತಾ ಗೆಲ್ಬೇಕು ಆದ್ರೆ ಗಿಲ್ಲಿ ಗೆಲ್ತಾರೆ ಅಂತ. ಸೊ ಹಂಗೆ ಆಯ್ತು. ಗಿಲ್ಲಿ ಅವ್ರು ಫಸ್ಟ್, ರಕ್ಷಿತಾ ಅವ್ರು ಸೆಕೆಂಡ್ ಬಂದ್ರು. ಸೊ ಈಗ ಸೀಸನ್ 13 ಬರ್ತಾ ಇದೆ. ಸೊ ನೀವು ಏನಾದ್ರು ಹೋಗುವಂತ ನಿರೀಕ್ಷೆ ಮಾಡ್ಬೋದಾ? ಬಂದಿದ್ದೀರಲ್ಲ, ಎಷ್ಟು ಸಲ ಕರ್ಕೊಂಡು ಹೋಗ್ತಾರೆ ಸರ್? ಮತ್ತೆ ನಿಮ್ಮ ನೀವು ಇನ್ಫ್ಲೂಯೆನ್ಸ್ ಮಾಡಿಸಿ ಕರ್ಕೊಂಡು ಹೋಗಿ, ನಾವಿಬ್ರು ಒಟ್ಟಿಗೆ ಹೋಗೋಣ. ಯಾಕೆ ಇನ್ಫ್ಲೂಯೆನ್ಸ್ ಮಾಡಿ ಕರ್ಕೊಂಡು ಹೋಗಿ? ನನಗಿಷ್ಟ ಬಿಗ್ ಬಾಸ್ ಮನೆಗೆ ಹೋಗೋದು ಇಷ್ಟ. ಈ ಸಲ ಪಬ್ಲಿಕ್ಸ್ ಬರ್ತಾರಂತೆ ಸರ್. ಹೋಗೋಣ, ಚೆನ್ನಾಗಿರುತ್ತೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಕೇಳಿಲ್ಲ ಸರ್. ಇನ್ನು ಯಾರು ಹೋಗ್ತಾರೆ ಅಂತಾನೆ ಕೇಳಿ, ನಾನು ಪ್ರಶ್ನೆ ಕೇಳಿ. ಸರ್, ಯಾರು ಗೆಲ್ತಾರೆ? ಈ ಸಲ ಬಿಗ್ ಬಾಸ್ ಅಲ್ಲಿ ಕಲರ್ಸ್ ಕನ್ನಡ ಗೆಲ್ತಾರೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಗೆಲ್ತಾರೆ. ಸರ್, ನಿಮ್ ಬಾಸ್ ನಗ್ತಿದ್ದಾರೆ. ಬಾಸ್ ಟಿವಿ ಅಲ್ವಾ, ಅವ್ರು ಗೆಲ್ತಾರೆ. ಓಕೆ, ಇವಾಗ ಒಂದು ಸ್ಮಾಲ್ ಗೇಮ್ ಆಡ್ಬಿಡೋಣ. ಲಾಸ್ಟ್ ಸರ್, ಇದು ಸೆಕೆಂಡ್ ಸೆಗ್ಮೆಂಟ್ ನನಗೆ ಅಂತ. ತುಂಬಾ ಸುಸ್ತು ಮಾಡಿದಿರಿ. 1.5 ಗಂಟೆ ಮಾತಾಡಿಸಿ ಯಾರು ಸಿಕ್ಕಿಲ್ವ? ನನ್ಗೆ ಸರ್, ಒಂದು 4 ಫೋಟೋ ತೋರಿಸ್ತೀನಿ, ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕು ಅಷ್ಟೇ. ಓಕೆನಾ? ಮಿತ್ರ ಮತ್ತು ಗೀತಾ, ಮಿತ್ರ ಮತ್ತು ಗೀತಾ ಜೋಡಿಯಾಗಲೆಂದ ಬರೆದಾಗಿದೆ ಆ ಬ್ರಹ್ಮನು. ಖುಷಿ. ಓಕೆ. ನನ್ನ ಬಾಸು ನೀನು, ನನ್ನ ಮಗಳು, ನನ್ನ ಪ್ರೀತಿ ಬಾಸು ನೀನು. ಬಾಸ್ ಅವಳು. ಬಾಸ್. ಸೊ ನನ್ನ ಮೊಬೈಲ್ ಅವಳ ಹೆಸರು ಸೋನಿಯಾ ಮೈ ಬಾಸ್ ಅಂತ. ಸೋನಿಯಾ ಮೈ ಬಾಸ್. ತುಂಬಾ ಇಷ್ಟಪಡ್ತೀರಾ ಮಗಳನ್ನ? ಹೆದರ್ತೀನಿ, ಹೆದರ್ತೀರಾ? ಸರ್, ರಾಗ ನನ್ನ ಜೀವನದ ಅಮೂಲ್ಯವಾದಂಥ ಸಿನಿಮಾ. PC ಶೇಖರ್ ಅವರು ನನಗೆ ಕಟ್ಕೊಟ್ಟಂಥ ದೊಡ್ಡ ಒಂದು ಕೊಡುಗೆ. ನಾನು ಆ ಥರ ರಾಗ ಅಂತ ಸಿನಿಮಾನ ಅಭಿನಯಿಸಿದ್ದು, ನಿರ್ಮಾಣ ಮಾಡಿದ್ದು, ಆ ಕ್ವಾಲಿಟಿ ಟೆಕ್ನಿಷಿಯನ್ಸನ್ನ ಕರ್ಕೊಂಬಂದು ಸಿನಿಮಾ ನಾನು ಮಾಡಿದ್ದು ಭಾಳ ಖುಷಿ ಇದೆ. ರಾಗ ಅಂದರೆ ಮಿತ್ರ, ಮಿತ್ರ ಅಂದರೆ ರಾಗ. ರಾಗ ತಾಳ ತಪ್ಪಿರ್ಬೋದು, ಆದರೆ ರಾಗನೇ. ಕುಚುಕು ಕುಚುಕು ಕುಚುಕು. ನಳಿ ಸರ್ ಮತ್ತು ನನ್ನ ಪ್ರೀತಿಯ ಅಂಬರೀಷ್ ಅಣ್ಣ, ಒಬ್ಬ ಸಿಂಹ ಗರ್ಜನೆಯ ವ್ಯಕ್ತಿ ಅಂಬರೀಷ್ ಅಣ್ಣ. ಆಮೇಲೆ ಒಂದು ಎಲ್ಲರ ಕಡೆ ಒಂದು ಪ್ರೀತಿಯ ಸಹಕಾರದ ಕೈ ಚಾಚುವಂಥ, ಕೈ ನೀಡುವಂಥ ಒಂದು ಕಲಾವಿದ. ಒಬ್ಬ ಕಲಾವಿದರಿಗೆ ಎಲ್ಲರೂ ಕೂಡ ಎಲ್ಲರನ್ನು ಒಟ್ಟು ಆಗಿಟ್ಕೊಂಡು ಕಂಟ್ರೋಲ್ ಮಾಡುವಂಥ ದೊಡ್ಡ ಒಬ್ಬ ನಾಯಕ. ಆ ಥರ ಒಬ್ಬರ ಕೊರತೆ ನಮ್ಮ ಚಿತ್ರರಂಗಕ್ಕೆ ಇದೆ ಈಗ.
ಅಂಬರೀಷ್ ಇಸ್ ಎ ವೆರಿ ಗುಡ್ ಸೊ ನಾಣಿ ಸರ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೀ. ಸ್ವಲ್ಪ ದಿವಸಗಳಿಂದ ಒಂದು 2-3 ಇದರಿಂದ ಶೂಟಿಂಗ್ ಬ್ಯುಸಿಯಿಂದಾಗ ಅವ್ರನ್ನ ಮೀಟ್ ಮಾಡೋಕ್ಕಾಗಿಲ್ಲ, ಕಮ್ಯುನಿಕೇಷನ್ ಇಲ್ಲ. ಸದ್ಯಕ್ಕೆ ಅವ್ರನ್ನ ಭೇಟಿ ಆಗ್ತೀವಿ. ಸರ್ ಕಿಚ್ಚ ಸುದೀಪ್ ಸರ್, ಮ್ಯಾಕ್ಸಿಮಮ್ ಮಾಸ್ ಮ್ಯಾಕ್ಸ್ ಅವರು ಈಸ್ ಎ ವೆರಿ ಗುಡ್ ಟೆಕ್ನಿಷಿಯನ್, ಮೋರ್ ದೆನ್ ಅನ್ ಆ್ಯಕ್ಟರಾಗಿ ಅದ್ಭುತ. ಅವರು ಟೆಕ್ನಿಷಿಯನ್ ಆಗಿ ಅವರು ಬೇರೆ ಲೆವೆಲ್ಗೆ, ಅವರ ನಿರ್ದೇಶನ ಕೌಶಲ್ಯನೇ ಬೇರೆ. ಸರ್ ವರ್ಷಕ್ಕೆ 3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ಅಟ್ಲೀಸ್ಟ್ ಒಂದು ಸಿನಿಮಾನಾದರೂ ಡೈರೆಕ್ಟ್ ಮಾಡಬೇಕು, ಬೇಕು. ಕಿಚ್ಚು ಕನ್ನಡ ಇಂಡಸ್ಟ್ರಿಗೆ ಬೇಕು. ಭಾಳ ಇಷ್ಟಪಡ್ತೀನಿ. ಇಟ್ಸ್ ಅ ಟೆಕ್ನಿಷಿಯನ್ಸ್, ಐ ಲವ್ ಹಿಮ್ ಎ ಲಾಟ್. ಸರ್ ಕೊನೆಯದಾಗಿ ನಿಮ್ಮ ಮುಖದಲ್ಲಿ ಫೋಟೋ ನೋಡ್ತಿದ್ದಾಗ ನನಗೊಂದು ರೀತಿ ಖುಷಿ ಕಾಣಿಸ್ತು. ಹಾಂ ಯಾವ ಮೂಮೆಂಟ್ ಸರ್ ಇದು? ಸರ್ ಒಳ್ಳೊಳ್ಳೆ ಮೂಮೆಂಟ್ಗಳು. ಡಿ ಬಾಸ್, ಅಭಿಮಾನಿಗಳ ದಾಸ, ಎಲ್ಲರ ಪ್ರೀತಿಯ ದಚ್ಚು, ಬಾಕ್ಸ್ ಆಫೀಸ್ ಸುಲ್ತಾನ್, ಭಾಳ ಇಷ್ಟದ ವ್ಯಕ್ತಿ, ಒಳ್ಳೆ ಆ್ಯಕ್ಟರ್, ಒಳ್ಳೆ ವ್ಯಕ್ತಿತ್ವ, ಪ್ರಾಣಿ ಪಕ್ಷಿಗಳನ್ನು ಭಾಳ ಪ್ರೀತಿ ಮಾಡುವಂಥ ವ್ಯಕ್ತಿ, ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ. ನಮ್ಮ ಮನೆಯಲ್ಲಿ 2 ಫ್ಯಾನ್ಸ್ ಇದ್ದಾರೆ ಅವರಿಗೋಸ್ಕರ. ನನಗೆ ಭಾಳ ಇಷ್ಟ. ನಾನು ಕಲಾವಿದರಾಗಿ ಚಿತ್ರರಂಗಕ್ಕೆ ಬರೋದಕ್ಕೂ ಮುಂಚೆ ನನ್ನನ್ನು ರಂಗಭೂಮಿಯಲ್ಲಿ ನೋಡಿ ನನ್ನ ಅಪ್ರಿಷಿಯೇಟ್ ಮಾಡಿದಂಥವ್ರು. ಅವ್ರ ಜೊತೆ ನಾನು ಸಿನಿಮಾದಲ್ಲಿ ಅಭಿನಯಿಸಿದ್ರು ಕೂಡ ಎಲ್ಲೆಲ್ಲಿ 100 ಜನ 200 ಜನ ಮಧ್ಯೆ ಇದ್ದರೂ ಕೂಡ ಬನ್ನಿ ಕಲಾವಿದರೆ ಅಂತ ಬರೋದಕ್ಕೆ ಬಾಚಿ ತಪ್ಪುವಂಥ ಒಂದು ಪ್ರೀತಿ. ಅವ್ರ ಜೊತೆ ಕಳೆದಂಥ ಕೆಲವು ಮಧುರ ಕ್ಷಣಗಳು, ಮಾಡಿದಂಥ ಊಟ ಎಲ್ಲವೂ ಕೂಡ ನನಗೆ. ನೀವು ಅಡುಗೆ ಮಾಡಿಕೊಟ್ಟಿದ್ದೀರಾ? ಬಿರಿಯಾನಿ, ಹೌದೌದು, ಬಿರಿಯಾನಿ, ಫಿಶ್ ಎಲ್ಲ ಅದು ಬೇರೆ, ಊಟದ ವಿಚಾರ ಬೇರೆ. ಈಗಿನ ಪರಿಸ್ಥಿತಿ ಬಗ್ಗೆ ನನಗೆ ಭಾಳ ವಿಷಾದ ಇದೆ. ಆದಷ್ಟು ಬೇಗ ಎಲ್ಲ ಕಾನೂನು ತೊಡಕುಗಳಿಂದ ಇವರು ಆಚೆ ಬಂದು ಮತ್ತೆ ಬಾಕ್ಸ್ ಆಫೀಸ್ ಉತ್ತರನಾಗಲಿ ಮಿಂಚಲಿ, ಸಾಕಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಕೊಡಲಿ, ಸಿನಿಮಾ ಅಭಿಮಾನಿಗಳನ್ನು, ಅವರ ಸೆಲೆಬ್ರಿಟೀಸ್ಗಳನ್ನು ಎಂಜಾಯ್ ಮಾಡಿಸ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ಆಚೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸರ್ ತುಂಬ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ, ಸಿಕ್ಕಾಪಟ್ಟೆ ಆಯಿತು. ಯಾವ ಚಾನಲ್ಗೆ ಯಾವುದಕ್ಕೂ ಇಷ್ಟೊಂದು ಹೇಳಿಲ್ಲ. ಅಷ್ಟು ಯಾಕೋ ಏನು ಬಂದ ತಕ್ಷಣ ಕಾಫಿ ಕೊಟ್ಬಿಟ್ಟು. ಸರ್ ಫೈನಲಿ ಇದೇ 24ನೇ ತಾರೀಕು ಕರಾವಳಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟೊತ್ತು ನನ್ನ ಮಾತನ್ನು ನೀವು ಕೇಳಿದಿರಿ. ಪ್ರಾಮಾಣಿಕವಾಗಿ ನನ್ನ ಮನಸ್ಸಲ್ಲಿದ್ದದನ್ನು ನಾನು ನಿಮಗೆ ಹೇಳಿದ್ದೀನಿ. ನನ್ನ ಮಾತಲ್ಲಿ ನಿಮಗೆ ಏನಾದರೂ ತಪ್ಪುಗಳಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಅದು ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನ್ನ ಬಣ್ಣದ ಬಗ್ಗೆ, ನನ್ನ ಭಾಷೆಯ ಬಗ್ಗೆ ಕಮೆಂಟ್ ಮಾಡಬೇಡಿ. ಯಾಕಂದರೆ ಒಂದು ಸಣ್ಣ ಕಮೆಂಟಿಂದ ಏನೆಲ್ಲ ಆಯಿತು ಅನ್ನೋಂಥ ನೀವು ನೋಡಿದ್ದೀರಿ. ನಾವು ಅದೆಲ್ಲ ಬಿಟ್ಟು ಕರಾವಳಿ ಅಂತ ಒಂದು ಅದ್ಭುತವಾದ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ಹೆಮ್ಮೆಯ ಸಿನಿಮಾ, ಭಾಳಷ್ಟು ಟೆಕ್ನಿಷಿಯನ್ಸ್ಗಳ ಕನಸು, ಭಾಳಷ್ಟು ಕಲಾವಿದರ ಕನಸು, ಬಹಳಷ್ಟು ಒಳ್ಳೆಯ ಹಿತೈಷಿಗಳ ಕನಸು ಕರಾವಳಿ ರೂಪದಲ್ಲಿ ಬರ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಸೌಂಡು, ಆ ಕಲರು, ಆ ಥಿಯೇಟ್ರಲ್ಲಿ ನೋಡುವಂಥ ಮಜನೇ ಬೇರೆ. ನಿಮಗೆ 100% ಪೈಸಾ ವಸೂಲು. ಭಾಳಷ್ಟು ಖುಷಿ ಕೊಡುತ್ತೆ, ಭಾಳ ಹೆಮ್ಮೆ ಪಡ್ತೀರಿ. ಬೇರೆ ಭಾಷೆಗಳು ನೋಡಿ ನೀವೇನು ಆನಂದ ಪಟ್ಟಿರಿ, ಅದಕ್ಕಿಂತ ಮಹದಾನಂದವನ್ನು ಪಡ್ತೀರಿ. ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರನ್ನು ಕೂಡ ಕಳಿಸೋ ಥರ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಅಥವಾ ಒಳ್ಳೊಳ್ಳೆ ರಿವ್ಯೂಸ್ಗಳನ್ನು ನಿಮ್ಗೆ ಅನಿಸಿದ್ದನ್ನು ಕೊಟ್ಟು ಈ ಸಿನಿಮಾನ ಸೆಲೆಬ್ರೇಟ್ ಮಾಡಿ ನಾವೆಲ್ಲ ಸೇರಿ ಈ ಕರಾವಳಿ ಹಬ್ಬವನ್ನು ಆಚರಿಸೋಣ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಹೋಗ್ಬೋದಾ? ಎಂಡ್ ಮಾಡ್ಬಿಡ್ತೀನಿ. ಸೊ ಇಷ್ಟೋ ತನಕ ನನ್ನನ್ನು ಸಹಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ನಾನು ಹೇಳ್ತೀನಿ, ಇಷ್ಟೊಂದು ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಯಾಕೆ ನಿಮ್ಗೆ ಇಷ್ಟೊಂದು ಪ್ರಶ್ನೆ ಕೇಳಿದ್ರಿ ಅಥವಾ ನೀವು ಪ್ಲಾನ್ ಮಾಡಿದ್ರೆ? ಇಲ್ಲ ಸರ್, ಪ್ಲಾನ್ ಮಾಡಿದಿಲ್ಲ. ಮಿತ್ರ ಸರ್ಗೆ ಅಂತಾನೆ ಇಷ್ಟು ಪ್ರಶ್ನೆ ಕೇಳಬೇಕು ಅಂತ 1 ವರ್ಷಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸರ್ ಇಲ್ಲ ಸರ್, ಅದೇ ಮಿತ್ರ ಸರ್ ನೋಡಿದಾಗ ನಾನು ಒಂದಿಷ್ಟು ಪ್ರಶ್ನೆ ಕೇಳಬೇಕು ಅಂತೇಳಿ ನನ್ನ ತಲೆಯಲ್ಲಿ ಗುಡ್ಡೆ ಹಾಕೊಂಡಿದ್ದೆ. ಅದನ್ನೆಲ್ಲ ಒಂದ್ಸಲ ನೀವು ಸಿಕ್ಕಿದ್ರಿ, ನನಗೂ ಖುಷಿ ಆಯ್ತು. ಕರಾವಳಿ ಸಿನಿಮಾ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ದಯವಿಟ್ಟು ಇದು ಸಿನಿಮಾ ಭಾಳ ಇಷ್ಟವನ್ನು ಕೊಡುತ್ತೆ. ಇದಾದ್ಮೇಲೆ ಮಹಾನ್ ಚಿತ್ರಕ್ಕೆ ಬರ್ತೀನಿ, ಪ್ರಮೋಟ್ ಮಾಡಿ. ಇದಾದ್ಮೇಲೆ ಲಕ್ಷ್ಮೀಪುತ್ರ ಸಿನಿಮಾಗೆ ನಾನು ಬರ್ತೀನಿ, ಕರಳೆ ಸಿನಿಮಾಗೆ ನಾನು ಬರ್ತೀನಿ. ಎಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ.
ಎಲ್ಲ ಸಿನಿಮಾಗೂ ನಾನು ಬರ್ತೀನಿ, ನೀವು ಕರೆದಾಗೆಲ್ಲ ಬರ್ತೀನಿ. ಆ. ಈ ಸಿನಿಮಾಗೆ ನಿಮ್ಗೆ ವಿಶೇಷವಾದ ಪ್ರೀತಿ ಇರಲಿ ಅಂತ ಸರ್ ಖಂಡಿತ ಇರುತ್ತೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಇಲ್ಲಿ ತನಕ ಬಂದು ಇಷ್ಟೋ ತನಕ ಕೂತು ಮಾತಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಬಾಸ್ TV ಅವರೇ, ಕರ್ಕೊಂಬಂದಿದ್ದೀರಿ, ಕರೆಕ್ಟಾಗಿರೋರನ್ನೇ ಕರ್ಕೊಂಬಂದಿದ್ದೀರಿ, ಹಾಕ್ತಾರೆ ಮೆದುಳಿಗೆ ಕೈ ಹಂಗೆ. ಪಲ್ಲವಿಯವರು ವೆರಿ ಟ್ಯಾಲೆಂಟೆಡ್, ಭಾಳ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾರೆ. ಅವ್ರನ್ನ ಬಾಸ್ TV ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು 3 ತಿಂಗಳ ಈ ಕಡೆ ಬರಲ್ಲ. ಥ್ಯಾಂಕ್ ಯು ವೆರಿ ಮಚ್. ನೋಡಿದಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.